ಒಂದು ದುಃಖದ ಸಭೆ ಅಂತೇಳಿ ನಾನು ಭಾವಿಸ್ತೇನೆ. ನನಗೆ 1991ರಿಂದ ಪ್ರತಿಭಟನೆ ಮಾಡಿ ಗೊತ್ತು. 1991ರಿಂದ. ಈಗ ನೀಲೇಶ್ ಇರೋ ಜಾಗದಲ್ಲಿ 91ರಲ್ಲೇ ನಾನಿದ್ದೆ. 1991. ಸುಮಾರು ಜನ ಇಲ್ಲಿ ಯೋಚನೆ ಮಾಡ್ತಾರೆ ನಾನು ಹುಟ್ಟಿರ್ಲಿಲ್ಲ ಅಂತ. ಆದ್ರೆ ಈ ಚಳವಳಿ ಒಂದು ಬಹಳ ವಿಶೇಷಪ್ಪ. ಈ ಚಳವಳಿ ಏನು ಅಂತ ನಂಗೆ, ಅದು ಯಾಕಷ್ಟೊಂದು ವಿಶೇಷ ಅಂತ ನಂಗೆ ಅರ್ಥ ಆಗಿಲ್ಲ. ಕಾಂಗ್ರೆಸ್ಸಿನ ಮಹಾನ್ ನಾಯಕರುಗಳು ಒಂದು ಕಾಲದಲ್ಲಿ 1999ರಲ್ಲಿ ಎಚ್.ಎಂ. ನಟರಾಜರು ಈ ಕ್ಷೇತ್ರದ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ನಾನು ಸೋತಾಗ ಎಚ್.ಎಂ. ಸತೀಶರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ನಾನು ಸೋತಿದ್ದೆ, ಗೋವಿಂದೇಗೌಡರ ಮಂತ್ರಿ ಇದ್ದಾಗ. ಏನು ಕಡಿಮೆ ನಾಯಕತ್ವ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರು ಈ ಚಳವಳಿ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ಮ ಶಾಸಕರು ಗಡಿಬಿಡಿಯಲ್ಲಿ ನೋಡಬಂದು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ, ಏನಕ್ಕೆ ಚಳವಳಿ, ನಾನು ಬಹಳ ಮಾಡಿದ್ದೀನಿ. ಶಾಸಕರೇ, ನಾವು ಏನು ಮಾಡಿದ್ದೀವಿ, ನಾವು ಮಾಡಿರುವಂತ ಕೆಲಸ, ರಸ್ತೆ ಮೇಲೆ ಕೆಲಸ ಮಾತಾಡಬೇಕು, ಮಾತು ಕೆಲಸ ಅಲ್ಲ. ನೀವು ತಿಳ್ಕೊಂಡಿದ್ದೀರಿ ಸೈರನ್ ನೋಡಿದ್ರೆ ಶಾಸಕರು ಬಂದ್ರು ಅಂತ. ಸಾವಿನ ಮನೆಗಾದ್ರೂ ಹೊಡಿಬೇಡಿ, ನಂದೊಂದು ಸಲಹೆ. ನಾನೊಂದು ಸಾವಿನ ಮನೆಯಲ್ಲಿ ನಿಂತಿದ್ದೆ. ಸಾವಿನ ಮನೆಗೆ ಬರೋಷ್ಟೊತ್ತಿಗೂ ಸೈರನ್ ನೋಡ್ಕೊಂಡ್ ಬಂದ್ರಪ್ಪ. ನಾನು ಈ ಸೈರನ್ ಅನ್ನ 2006ನೇ ಇಸ್ವಿಯಿಂದ 2023ರವರೆಗೆ ಹಾಕ್ಬೋದಾಗಿತ್ತು. ಎನ್.ಆರ್.ಪುರ ತಾಲೂಕಿನ ಒಳಗಡೆ ಒಂದು ದಿನ ಸೈರನ್ ಹಾಕಿಲ್ಲ ನಾವು. ಯಾಕೆ ಅಂದ್ರೆ ಎನ್.ಆರ್.ಪುರದ ಜನ, ಶೃಂಗೇರಿ ಕ್ಷೇತ್ರದ ಜನ, ಆ ಅಧಿಕಾರದ ಮಾಲೀಕರು, ಅವ್ರು ಕೊಟ್ಟಿರೋದಕ್ಕಾಗಿ ಈ ಅಧಿಕಾರ ನಮಗೆ ಸೈರನ್ ಬಂದಿದ್ದು. ಅವರು ಜಾಗ ಬಿಟ್ಟಾಗ ನಾವು ಹೋಗಬೇಕು, ನಾವು ಅವ್ರ ಹತ್ರ ಜಾಗ ಬಿಡಿಸ್ಕೊಂಡು ಹೋಗೋದಲ್ಲ. ನಕ್ಸಲ್ಲಿತ್ತು 2 3 ನನಗೆ ಎಸ್ಕಾರ್ಟ್ ಜೀಪ್ಗಳು. ನಾನು ಒಂದು ದಿನ ಎನ್.ಆರ್.ಪುರದಲ್ಲಿ ಇಲ್ಲೆಲ್ಲ ಸೈರನ್ ನೋಡದಿದ್ರು ಒಬ್ರು. ನಾನು ಕರ್ಸ್ ಹೇಳಿದ್ದೆ, ಇವತ್ ಲಾಸ್ಟ್. ಇನ್ನೊಂದು ದಿನ ಎನ್.ಆರ್.ಪುರದ ಒಳಗಡೆ ನಮ್ಮ ಎಸ್ಕಾರ್ಟ್ ವೆಹಿಕಲ್ ಸೈರನ್ ನೋಡಿದ್ರೆ, ಶೃಂಗೇರಿ ಕ್ಷೇತ್ರದ ಒಳಗಡೆ ಸೈರನ್ ನೋಡಿದ್ರೆ, ಏನು ಜನ ನೀವು ಈ ಸೈರನ್ ಜೀಪ್ ಒಳಗೆ ಇರಲ್ಲ ಅಂತ. ಯಾಕಂದ್ರೆ ನಮಗ್ ನೀವು ಮಾಲೀಕರು. ಏನ್ರಿ ಇದು ದುರಂಕಾರ. ಅಧಿಕಾರ ನೆತ್ತಿಗೆ ಏರಿದಾಗ ಈ ತರದ ಅಭಿಪ್ರಾಯ ಬರ್ತದೆ. ನಾವೊಂದು ಚಳವಳಿ ಮಾಡ್ತೀವಿ ಅಂತ ಹೇಳಂದ್ರೆ ವಿರೋಧ ಪಕ್ಷದ ಕರ್ತವ್ಯ ರೀ. ಇಟ್ ಈಸ್ ದ ಡ್ಯೂಟಿ, ನಮ್ ಡ್ಯೂಟಿ ಅದು. ಚಳವಳಿ ನಮ್ಮ ಹಕ್ಕು. ವಿರೋಧ ಪಕ್ಷವಾಗಿ ಚಳವಳಿಯನ್ನ ನಾವು ಮಾಡಲೇಬೇಕು. ನಾನು ಈ ಶಾಸಕನಿದ್ದೆ, ನಿಮ್ಮ ಸರ್ಕಾರ ಇತ್ತು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಇದೇ ಜಾಗದಲ್ಲಿ ನಿಂತು ಪಾಪ ಆ ಡಾಕ್ಟರ್ ಅಂಶುಮಂತು ಬಹಳ ಕಲ್ಪನೆ ಕಟ್ಟಿ ನಿಮ್ ಪರವಾಗಿ ಭಾಷಣ ಬಿಗದಿದ್ದಪ್ಪ. ಬಿಗದ್ರು ಸಖತ್ತಾಗಿ ಬಿಗದ್ರು ಭಾಷಣ. 8 ಜನ 10 ಜನ ನಿಲ್ಸ್ಕೊಂಡು ಭಾಷಣ ಮಾಡಿದ್ರು. ನೆನ್ಪಿದ್ಯಾ ಲೋಕೇಶ, ನಾಗೇಶ್, ನೆನ್ಪಿದ್ಯಾ? ಅದು ಅವ್ರ ಹಕ್ಕ್ರಿ. ವಿರೋಧ ಪಕ್ಷವಾಗಿ ಸಂಖ್ಯೆ ಅಲ್ಲ ಮುಖ್ಯ. ವಿರೋಧ ಪಕ್ಷವಾಗಿ ಮಾಡಬೇಕಾಗಿರುವಂತಹದ್ದು ಏನು ಅಂತಂದ್ರೆ, ವಿರೋಧ ಪಕ್ಷವಾಗಿ ಮಾಡಬೇಕಾಗಿರುವಂತ ಕೆಲಸ, ನಮ್ಮ ಕರ್ತವ್ಯ ಸಾರ್ವಜನಿಕರಿಗೆ ತಲುಪಬೇಕಾಗಿರುವಂತಹ ವಿಷಯವನ್ನ ಆಡಳಿತ ಪಕ್ಷ ಮರೆತರೆ ವಿರೋಧ ಪಕ್ಷ ನೆನಪಿಸುವಂತ ಜವಾಬ್ದಾರಿ ವಿರೋಧ ಪಕ್ಷದ್ದು. ನಾವು ಅದನ್ನು ಮಾಡಬೇಕಾಗಿತ್ತು. ಪಾಪ ಡಾಕ್ಟರ್ ಚಳವಳಿ ಮಾಡಿದ್ದು. ಈಗ ಡಾಕ್ಟರ್ನ ಅವ್ರ ಜಿಲ್ಲಾಧ್ಯಕ್ಷ, ನಾ ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬೇಕು ಬಿಟ್ರೆ ಇವ್ರೇನು ಅವ್ರನ್ನ ಕೇಳೋ ಸ್ಟೇಜಲ್ಲೇ ಇಲ್ಲ. ಅವ್ರು ಅಲ್ದಿದ್ರೆ ನೀವು ಎಮ್.ಎಲ್.ಎ ಆಗಲ್ಲ. ಅವ್ರ ಬೂತಲ್ಲಿ 400 ವೋಟ್ ಲೀಡ್ ಬಂದಿದ್ದಕ್ಕೆ ನೀವು ಎಮ್.ಎಲ್.ಎ ಆಗಿದ್ದು ನೆನಪಿರ್ಲಿ. ಅವ್ರನ್ನ ಗೌರವದಿಂದ ನಡೆಸ್ಕೊಳ್ಳಿ. ಅವರ ಚಳವಳಿ ನಿಮ್ಮನ್ನ ಗೆಲ್ಲಿಸಿದೆ. ಅವ್ರನ್ನ ಗೌರವದಿಂದ ನಡೆಸಿ. ಯಾರೋ ಜೀವರಾಜನ್ ಬೈಯೋರು 4 ಜನ ನಿಮ್ ಜೊತೆಗೆ ಸುತ್ತ ಬಂದ್ಬಿಟ್ರೆ, ಜೀವರಾಜನ್ ಬೈದು ಬಿಟ್ರೆ ಇವ್ರಿಗೊಂಥರ ಮಜಾಪ, ಝೂಮ್. ಇದೇ ಎನ್.ಆರ್.ಪುರ ಅಂತ. ಅದಲ್ಲ ರೀ ಎನ್.ಆರ್.ಪುರದ ಅಭಿವೃದ್ಧಿಯೇ ಬೇರೆ ಇದೆ. ನಾನು ಯಾಕೆ ಇಷ್ಟೊಂದು ಪೀಠಿಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎನ್.ಆರ್.ಪುರದ ಈ ಪ್ರತಿಭಟನೆಗಾಗಿ ನೀವು ಕಾಂಗ್ರೆಸ್ನವರು ಯಾಕಾಗಿ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಿ ಶಾಸಕರೇ? ಯಾಕೆ ಅಂದ್ರೆ ನಿಮ್ಮ ಹತ್ರ ನಾನು ಇಂಥದ್ದೊಂದು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕಾಗುವಂತ ಒಂದೇ ಒಂದು ಕೆಲಸ ಇಲ್ಲದೆ ಇರೋದ್ರಿಂದ ನೀವು ಏನು ಮಾಡಬೇಕಾಗಿದೆ ಹೇಳಿ? ನೀವು ನನ್ನ ಶಾಸಕರು,
ನಿಮ್ಮ ಬಗ್ಗೆ ನಾನು ಯಾವತ್ತೂ ಏಕವಚನದಲ್ಲಿ ಮಾತಾಡಲ್ಲ. ಮತ್ತು ನಾನು ಮಂತ್ರಿಯಾಗಿದ್ದಾಗ ಶಾಸಕರೇ, ನೀವು ಕಾಡ್ಯ ಹೋಬಳಿಯ ಭೋಜೇಗೌಡರ ಮನೆಯಲ್ಲಿ ಈ ಕಿವಿಲ್ ಹೇಳಿದ್ದೀರಿ. ಇದೇ ಕಿವಿಲ್ಲಿ ನಿಮ್ಮಂತ ಅದ್ಭುತವಾದ ಕೆಲಸಗಾರರನ್ನ ನಾನು ನೋಡಿಲ್ಲ. ನಾನು ಟಿಕೆಟ್ ಕೇಳ್ತೀನಿ, ನಂಗೆ ಸಿಗದಿದ್ರೆ ನಾನು ನಿಮ್ಗೆ ಮಾಡೋದು ಅಂತ ನೀವು ಹೇಳಿಲ್ಲ ಅಂತ ಮಾರ್ಕಂಡೇಶ್ವರನ ನೆನಪು ಮಾಡ್ಕೊಂಡು ಹೇಳಕ್ಕಾಗತ್ತ? ನೀವೇ ಹೇಳಿದ್ದೀರಿ ಜೀವರಾಜ್ ಒಬ್ಬ ಅದ್ಭುತ ಕೆಲಸಗಾರ ಅಂತ, ಬೇರೆಯವ್ರ ಹತ್ರ ಹೇಳಿದ್ದಲ್ಲ. ಈ ಕಿವಿಲ್ ಹೇಳಿದ್ದು. ಗಿರಿ, ನಿಮಗೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಈ ಕಿವಿಗೆ, ಈ ಕಡೆ ಸೈಡ್ ಕೂತಿದ್ರು, ಅದಕ್ಕೆ ಈ ಕಿವಿಗೆ ಅಂದೆ. ಇದ್ದಕ್ಕಿದ್ದಂಗೆ ಅಯ್ಯಪ್ಪ ಜೀವರಾಜ್ ಏನ್ ಕೆಟ್ಟವನಾಗ್ಬಿಟ್ಟ, ಏನಾಗ್ಬಿಟ್ಟ. ಇದು ಚುನಾವಣೆಯಲ್ಲಿ ನಡೀತದ್ರಿ. ಚುನಾವಣೆಗಳು ಗೆಲುವು ಸೋಲುಗಳು ಮುಖ್ಯ ಅಲ್ಲ. ಇಲ್ಲಿ ಎಷ್ಟೋಟಿಗೆ ಗೆದ್ದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ನೀವು ಗೆದ್ದಿದ್ದು ಹೌದು, ನಿಮ್ಮ ಹತ್ರ ಪ್ರಮಾಣ ಪತ್ರ ಇದೆ. ನಮ್ ಡಿಮ್ಯಾಂಡ್ ಏನು ಅಂದ್ರೆ ನೀವು ಈ ಕ್ಷೇತ್ರದ ಕೆಲಸ ಮಾಡಿ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಏನಾದ್ರು ಕೇಳ್ತಾ ಇದೀವ ನಾವು ಅವ್ರ ಹತ್ರ? ನೀವು ಬಿರಿಯಾನಿ ಕೊಡ್ಸಿ ಅಂತ ಕೇಳಿದೀವ? ಈಗ ಶುರು ಮಾಡಾರಂತೆ ಮತ್ತೆ. ಈಗ ನಾವು ಚಳುವಳಿ ಗಿಳುವಳಿ ಅಂತ ಆದ್ಮೇಲೆ ಮತ್ತೆಂತದೋ ಸ್ವಲ್ಪ ಎಲ್ಲ ಕೊಡೋದು ಗಿಡೋದೆಲ್ಲ ಮಾಡಿ, ಅದು ಒಳ್ಳೇದು. ಯಾಕಂದ್ರೆ ಮಾಡಿರೋದನ್ನು ಕೊಡಬೇಕು. ಬಹಳ ಮಾಡಿಬಿಟ್ರೆ ಅದನ್ನ ಇಟ್ಕೊಂಡ್ರು ತಪ್ಪು. ಕೊಡಿ. ಎಲ್ಲಿಯೂ ಕೊಟ್ಟಿಲ್ಲ. ಸುಮ್ಮನಿರಿ ಸಮಾಚಾರ. ಎಲ್ಲಿ ಕೊಟ್ಟಾರೆ ಅಂತ ಬೇಕಲ್ಲ, ಎಲ್ಲೂ ಕೊಟ್ಟಿಲ್ಲ. ಕಾಂಗ್ರೆಸ್ಸಿನ ಪ್ರೆಸ್ ಮೀಟ್ ಮಾಡ್ಕೊಂಡು ಮಹಾನುಭಾವ ಕೊಪ್ಪಾದ ಕಾಂಗ್ರೆಸ್ ಮುಖಂಡರುಗಳು, ನೀವು ಅದನ್ನ ವಿಡಿಯೋ ನೋಡಿ. ಆ ಆ ಅಂತಾರೆ. ಆ ಆ ಏನ್ ಹೇಳಿ? ಆ ಆ ಅವ್ರಿಗೆ ಎಂತ ಅಂತ ಗೊತ್ತಿಲ್ಲ. ಎಂತಕ ಆ ಆ ಅಂದ್ರು ಅಂತ ಸುಮಾರು ಜನ ಕೇಳಿದ್ರು. ಎಂತಕ ಆ ಆ ಅಂದಿದ್ದು ಅಂದ್ರೆ, ಒಂದು ಆ ಅಂದ್ರೆ ಅಲ್ಪಸಂಖ್ಯಾತರ ಪರ ನಾವು, ಇನ್ನೊಂದು ಆ ಅಂದ್ರೆ ಆನೆ ಹಿಡ್ಕೊಂಬಂದವ್ರು ನಾವು ಅಂತ. ಎರಡು ಆ ಆ ಅಷ್ಟೇ. ನಿಮ್ದು ಇಂಟ್ರ್ಯೂ ನೋಡಿದೆ ನಾನು, ಅದರಲ್ಲಿ ಎರಡು ಆ ಆ ಅಂತಾರೆ. ಅದು ಎಂತಕ್ಕೆ ಅಂದ್ರೆ ಆನೆ ಹಿಡ್ಕೊಂಬಂದವ್ರು ನಾವು, ಅಲ್ಪಸಂಖ್ಯಾತರ ಪರ ನಾವು ಅಂತ. ಈ ಎನ್ನಾರ್ಪುರದ ತಾಲೂಕಿನ ಜನ ಬಿಡಿ, ಈ ಟೌನಿನ ಜನ ಎನ್ನಾರ್ಪುರದ ಒಳಗಡೆ ಅವರಿಗೆ 2000ಕ್ಕಿಂತ ಅಧಿಕ ಮತಗಳ ಅಂತರವನ್ನ ಕೊಟ್ಟಿದ್ದಾರೆ. ಲೀಡ್. ಅದರ ಋಣನ ಪಾಪ ಶಾಸಕರು ತೀರಿಸಿದ್ರು. ಹೆಂಗ್ ತೀರಿಸಿದ್ರು ಅಂದ್ರೆ, ಅಂಬೇಡ್ಕರ್ ನಗರದವರಿಗೆ ಸಾಗುವಳಿ ಚೀಟಿ ಇಲ್ಲ, ಮ್ಯಾದ್ರಕೇರಿಯವರಿಗಿಲ್ಲ, ಪೌರ ಕಾರ್ಮಿಕರ ಬೀದಿಯವರಿಗಿಲ್ಲ, ಇಲ್ಲಿ ಹಿಳುವಳ್ಳಿಯವರಿಗಿಲ್ಲ. ಯಾರಿಗಿದೆ? ಯಾರಿಗಿದೆ? ಯಾಕೆ ಅವರಿಗೆ ಇದೆ? ಅಲ್ರಿ, ದಲಿತರಿಗೆ ಕೊಡ್ಲಿಲ್ಲ ಶ್ರೀನಿವಾಸ್, ದಲಿತರಿಗೆ ಕೊಡ್ಲಿಲ್ಲ, ದಲಿತರು ಕಾಣ್ಲಿಲ್ಲ. ಅಂಬೇಡ್ಕರ್ ನಗರದ ಜನ ತಲಾಂತರಗಳಿಂದ ಕಟ್ಕೊಂಡಿರೋ ಮನೆಗೆ ಹಕ್ಕುಪತ್ರ ಕೊಡ್ಬೇಕಂತ ಅನಿಸ್ಲಿಲ್ಲ ನಿಮ್ಗೆ? ಏನು ಸಂಭ್ರಮ ಅಪ್ಪ ನಿಮಗೆ. ನಾನು ಹಕ್ಕುಪತ್ರ ಕೊಡ್ತಾ ಇದ್ದೀನಿ. ಯಾರಿಗೆ? ನೀವು ಅವರಿಗೆ ಕೊಡಬೇಡಿ ಅಂತ ನಾನು ಹೇಳಲಿಲ್ಲ. ಅಂದ್ರೆ ಒಂದು ಆನ ಎಷ್ಟು ಚೆನ್ನಾಗಿ ಜಾರಿ ಮಾಡಿದ್ದೀರಿ ನೀವು ಅಂತ ಹೇಳಿದ್ ನಾನು. ಎನ್ನಾರ್ಪುರದಲ್ಲಿ ಇರೋದು ಯಾರು? ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ನಾನು ಶಾಸಕ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮವರೆಲ್ಲ ಎನ್ನಾರ್ಪುರದೊಳಗಡೆ ಜೀವರಾಜ್ ಮಿನಿ ವಿಧಾನಸೌಧ ತಗೊಂಡು ಹೋಗ್ಬಿಟ್ಟ, ಜೀವರಾಜ್ ಮಿನಿ ವಿಧಾನಸೌಧ ತಗೊಂಡು ಹೋಗ್ಬಿಟ್ಟ. ಒಂದಷ್ಟು ಜನ ಅದನ್ನ ಹೇಳಕ್ಕೆ ಅದಾರೆ. ನಾನು ಬೊಂಬ ಹೊಡಿತಾನೆ ಇದ್ದೀನಿ. ಶಾಸಕರು ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿ 138 ಶಾಸಕರನ್ನ ಹೊಂದಿ ಇರುವಂತ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಶಾಸಕರು ನೀವು ಹೇಳಿದ್ದೀರಿ ಎನ್ನಾರ್ಪುರ ಟೌನಿಗೆ ಮಿನಿ ವಿಧಾನಸೌಧವನ್ನು ವಾಪಸ್ ತರ್ತೀನಿ ಅಂತ. ತಕ್ಷಣದಲ್ಲಿ ಅದನ್ನು ತಗೊಂಬನ್ನಿ. ನಾವು ಬಿಜೆಪಿ ಪ್ರತಿಭಟನೆ ಮಾಡಲ್ಲ, ಹೌದೇನಪ್ಪ? ತನ್ನಿ. ನೀವು ಅದನ್ನ ಇಲ್ಲಿಗೆ ತರೋದಾದ್ರೆ ಮತ್ತೆ ಅಲ್ಲೆಂತದ ಮೊನ್ನೆ ಒಂದು ಉದ್ಘಾಟನೆ ಮಾಡಿರಿ, ಅದರೊಳಗಡೆ ಎಂತದ ಒಂದು ಆಫೀಸ್ನ ಎಂತ ಈ ಗವರ್ನೆನ್ಸ್ ಆಫೀಸ್ ಅಂತೇಳಿ, ಮತ್ತೆ ತರೋದಾದ್ರೆ ಅಲ್ಲೆಂತ ಓಪನ್ ಮಾಡಿದ್ರಿ. ಮಿನಿ ವಿಧಾನಸೌಧ ತರೋದಕ್ಕೆ, ತಹಶೀಲ್ದಾರ್ ಕಚೇರಿ ತರೋದಕ್ಕೆ ಕಟ್ಟಡ ಬೇಡ. ನೀವೇನ್ ಹೇಳಿದಿರಿ? ಇಲ್ಲಿ ರೇಂಜ್ ಆಫೀಸ್ ಇದೆಯಲ್ಲ, ಇದ್ರೊಳಗಡೆ ಮಾಡ್ತೀನಿ ಅಂತ ಹೇಳಿದಿರಿ. ಮತ್ತೆ ಅದೇ ಕಟ್ಟಡ ಇದೆಯಲ್ಲ, ಸಾಕಲ್ಲ? ರೇಂಜ್ ಆಫೀಸ್ ಒಳಗಡೆ ಮಾಡ್ರಿ. ಉಳಿದಿರೋ ಆಫೀಸ್ ಎಲ್ಲ ನಿಧಾನ ಬರಲಿ. ತಾಲೂಕ್ ಆಫೀಸ್ ಒಂದು ತಗೊಂಬನ್ನಿ. ಎನ್ನಾರ್ಪುರದ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸನ ಪ್ರತಿ ಎಲೆಕ್ಷನ್ ಅಲ್ಲೂ ಮಾಡಬೇಡಿ. ಗೌರವದಿಂದ ಮಿನಿ ವಿಧಾನಸೌಧವನ್ನ ಎನ್ನಾರ್ಪುರಕ್ಕೆ ತನ್ನಿ. ಎನ್ನಾರ್ಪುರದವರು ಕೊಟ್ರಲ್ಲ 2000 ಓಟ್ ಲೀಡು. ನಾನ್ ಶಾಸಕನಾಗಿದ್ದಾಗ ಎನ್ನಾರ್ಪುರದಲ್ಲಿ 9 ಎಕರೆ ಜಾಗವನ್ನ ಎಲ್ಲಿ ಆಶೆ? ಗೌಡ್ರ ಮಿಲ್ ಹಿಂದ್ಗಡೆ ಅಂತ ಹೇಳಿದ್ರೆ ಜನರಿಗೆ ಅರ್ಥ ಆಗುತ್ತೆ.
9 ಎಕರೆ ಜಾಗವನ್ನ ಲೇಔಟ್ ಮಾಡಿದ್ವಿ. ಪ್ರತಿ ವಾರ್ಡ್ಗೆ ಬಂದು ಕೂತು ಬಡವರು ಯಾರು ಅಂತ ಕೇಳಿ ಕೇಳಿ ರೈಟ್ ಹಾಕಿದ್ವಿ. ಜಾತಿಯ ಆಧಾರದ ಮೇಲಲ್ಲ, ಬಡವ ಯಾರು ಅಂತ ಕೇಳಿ ಕೇಳಿ ರೈಟ್ ಹಾಕಿ ಆ ಪಟ್ಟಿ ರೆಡಿ ಮಾಡಿದ್ವಿ. ನಿಮ್ದೇ ಪಕ್ಷದವ್ರು ಕೋರ್ಟಿಗೆ ಹೋದ್ರಿ. ಕೋರ್ಟ್ ಮುಗೀತಲ್ಲ, ಈಗ ಸ್ಟೇ ವೆಕೇಟ್ ಆಗಿದೆ ಅಲ್ಲ, ಇನ್ನೇನ್ ಪ್ರಾಬ್ಲಮ್ ನಿಮ್ದು? ಈ ತಕ್ಷಣದಲ್ಲಿ ಅದನ್ನ ಬಡವರಿಗೆ ಸೈಟ್ ಹಂಚ್ರಿ, ದಲಿತರಿಗೆ ಹಂಚ್ರಿ, ಎನ್ನಾರ್ಪುರದ ಮೂಲ ನಿವಾಸಿಗಳಿಗೆ ಹಂಚ್ರಿ. ನಿಮ್ ಕೈನಲ್ಲಿ ಯಾಕೆ ಆಗ್ಲಿಲ್ಲ ಇನ್ನು ಅಂತ ಹೇಳುವಂತದ್ದನ್ನು ಹೇಳಿ. ನಾವು ಪಟ್ಟಿ ರೆಡಿ ಮಾಡಿದ್ದೀವಿ. ಆ ಪಟ್ಟಿಗೆ ಕೊಡಕ್ ಮನ್ಸಿಲ್ಲ. ಅದರಲ್ಲಿ ಎಲ್ಲ ಇದ್ದಾರೆ, ದಲಿತರಿದ್ದಾರೆ, ಮುಂದುವರೆದವರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಎಲ್ಲರೂ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಬಡವರಿದ್ದಾರೆ. ಬಡವರಿಗೆ ಕೊಡ್ಲಿಕ್ಕೆ ಶಾಸಕರು ತಯಾರಿಲ್ಲದೆ ಇರೋ ಕಾರಣಕ್ಕಾಗಿ ಪಟ್ಟಣ ಪಂಚಾಯಿತಿಯಲ್ಲಿ 11ಕ್ಕೆ 9 ಸ್ಥಾನಗಳನ್ನು ನಿಮಗೆ ಜನ ಗೆಲ್ಲಿಸಿದ ಮೇಲೂ ನಿಮ್ ಕೈನಲ್ಲಿ ಹಕ್ಕುಪತ್ರ ಕೊಡಕ್ ಆಗ್ಲಿಲ್ಲ. ಇನ್ನು ಸೈಟ್ ಹಂಚಿ ಶಾಸಕರೇ, ಫಸ್ಟ್ ಸೈಟ್ ಹಚ್ಚಬೇಕಲ್ಲ. ಸೈಟು ಯಾವಾಗ ಹಂಚ್ತೀರಿ? ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇತ್ತು. ಏನು ಜುಬೇದಮ್ಮನ್ ಸೈನು, ಏನೋ ಉಪಾಧ್ಯಕ್ಷರು ಯಾರು ಮಾರ ಅವಾಗ, ಶಾಸಕರ ಸೈನು ಎಲ್ಲ 2 ಲಕ್ಷ ಕೊಟ್ಟಿವಿ. 2 ಲಕ್ಷ ತಗೊಳ್ಳಿ, ಇಟ್ಕೊಳ್ಳಿ ಅಂತ ಮರ್ಯಾದೆಯಿಂದ ಆ ಜನರಿಗೆ 2 ಲಕ್ಷಗಳನ್ನು ಕೊಡಿ. 2 ವರ್ಷ ಆಯ್ತು. ನಿಮ್ ಸರ್ಕಾರ ಬಂದು 2 ವರ್ಷ ಆಯ್ತು. ಮನೆಯಲ್ಲಿ ಕೊಟ್ಟಿದ್ದೀರಲ್ಲ, ಬಡವರು ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಹಣ ಬರ್ತದೆ 2 ಲಕ್ಷ ರೂಪಾಯಿ ಅಂತೇಳಿ. ಗೌರವದಿಂದ 2 ಲಕ್ಷ ರೂಪಾಯಿಗಳನ್ನು ಮೊದಲನೇದಾಗಿ ಅವ್ರಿಗೆ ತಲುಪಿಸುವ ಕಾರ್ಯಕ್ರಮ ಮಾಡಿ. ಪಾಪ ನಮ್ಮ ಪ್ರಶಾಂತ್ ಶೆಟ್ಟರು, ಪಾಪ ನಂಗೆ ಅವ್ರ ಬಗ್ಗೆ ಸಿಂಪತಿ ಅನ್ಸುತ್ತೆ. ಶೆಟ್ರು ಪಾಪ ಸೈನು ಹಾಕಿ ಎಲ್ಲ ಮಾಡಿ ತಗೊಂಡೋಗಿ ಕೊಟ್ರು. ಅವ್ರು ತಿಳ್ಕೊಂಡ್ರು ನಾನು ಇವ್ರನ್ನ ಗೆಲ್ಲಿಸ್ತಾ ಇದ್ದೀನಿ, ನಂಗೇನೋ ಒಂದಾಗತ್ತೆ ಅಂತ. ಶೆಟ್ರಿಗೇನೋ ಒಂದು ಆಗೇ ಬಿಡ್ತು. ಏನಾಯ್ತು ಗೊತ್ತಾ? ಅವ್ರು ಅಧ್ಯಕ್ಷರಾಗ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು. ಶೆಟ್ರು ಒಂದು ಅಧ್ಯಕ್ಷರು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರವಿ ಶೃಂಗೇರಿನಲ್ಲಿ BCM A ಲೇಡಿ ಕಾಂಗ್ರೆಸ್ ಮಾತ್ರ ಗೆದ್ದಿದ್ದು. ಬಹುಮತ ನಮ್ಮ ಹತ್ರ ಇದೆ. ಏನಾರು ಅವ್ರು ಶೃಂಗೇರಿಗೆ BCM A ಲೇಡಿ ತಂದಿದ್ರೆ ವಿಜಯಣ್ಣ, ನಾವು ಡಮಾರ್, ನಮ್ದು ವೇಣು ಅಧ್ಯಕ್ಷರಾಗದೇ ಇಲ್ಲ. ಅವ್ರ ಕೈಯಲ್ಲಿದೆ ರೀ ಅದು ಶಾಸಕರ ಕೆಲಸ. ಪಾಪ ಶಾಸಕರಿಗೆ ವೇಣು ಆದ್ರೂ ಪರವಾಗಿಲ್ಲ, ಪ್ರಶಾಂತ್ ಶೆಟ್ಟರ್ ಆಗಬಾರದು. ಯಾಕೆ ಅಂದ್ರೆ ಪ್ರಶಾಂತ್ ಶೆಟ್ಟರ್ ಎಲ್ಲರೂ ಬೆಳೆದು ಬಿಡ್ತಾರೆ ಅನ್ನೋ ಹೆದರಿಕೆ. ಪ್ರಶಾಂತ್ ಶೆಟ್ಟರು ಪಾಪ ಸುಮ್ಮನಿದ್ದಿದ್ರೆ ನಾನು MLA ಆಗ್ತಿದ್ದೆ. ಪ್ರಶಾಂತ್ ಶೆಟ್ಟರ್ ಅವಾಗ ಏನಾಗ್ತಿತ್ತು ಗೊತ್ತಾ? ನಾನು MLA ಆಗಿದ್ರಿಂದ ಜೀವರಾಜಿಗೆ ಸ್ವಲ್ಪ ತೊಂದರೆ ಕೊಡಕ್ ಪ್ರಶಾಂತ್ ಶೆಟ್ಟರ್ ಸ್ಟ್ರಾಂಗ್ ಆಗ್ಬೇಕು ಅಂತ ಪ್ರಶಾಂತ್ ಶೆಟ್ಟರ್ನ ರಿಸರ್ವೇಶನ್ ಹೆಂಗೋ ತಗೊಂಬಂದು ಅವ್ರ ಅಧ್ಯಕ್ಷರು ಮಾಡ್ತಿದ್ರು. ಪಾಪ ಪ್ರಶಾಂತ್ ಶೆಟ್ಟರಿಗೆ ಎಂತ ಅನ್ಯಾಯ ನೋಡ್ರಿ. ಬರೀ ಅಧ್ಯಕ್ಷರಿಗೆ ಅನ್ಯಾಯನ ಕೇಳಿದ್ರೆ ಇಲ್ಲ ಪ್ರಶಾಂತ್ ಶೆಟ್ಟರ್ ಎಲ್ಲಿಗೂ ಬರಬಾರದು ಅಂತ ಉಪಾಧ್ಯಕ್ಷರನ್ನು BCM A ಲೇಡಿ ತರಲಿಲ್ಲ. ತಂದಿದ್ರೆ ಅದು ನಾವಾಗಲ್ಲ. ಯಾಕಂದ್ರೆ ಅಲ್ಲಿ BCM A ಲೇಡಿ ಇರೋದು ಒಬ್ರೆ ಶೃಂಗೇರಿನಲ್ಲಿ. ಅಲ್ಲ, ನಮ್ಗೆ ಒಳ್ಳೇದಾಗಿದೆ ಬಿಡಿ. ಅದು ಪ್ರಕಾಶ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ವೇಣು ಆಗಿದ್ದಾರೆ, ಒಂದಷ್ಟು ಕೆಲಸ ಮಾಡ್ತಾರೆ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗಲ್ರಿ ಅವರು, ಅವ್ರಿಗೆ ಕೆಲಸ ಮಾಡಿದವ್ರನ್ನು ಬಿಡಲ್ರಿ ಅವರು. ಅವ್ರಿಗೆ ಕೆಲಸ ಮಾಡಿದವ್ರನ್ನೇ ಬಿಡಲ್ಲ. ಈ ಸಮಾಚಾರ ನಮ್ಗೇನ್ ಮಾಡ್ಕೊಡ್ತಾರೆ ಅಂತ, ನಿಮ್ಗಿನ್ನೆಂತ ಮಾಡ್ಕೊಡ್ತಾರೆ? ಅದಕ್ಕಾಗಿ ಹೇಳಿದ್ ನಾನು. ಏನು ಮಾಡಲ್ಲ ಅವರು. ಅವ್ರಿಗೆ ಮಾಡೋದವ್ರನ್ನು ತೆಗೆದ್ರವ್ರು. ಅವ್ರನ್ನ ಹೆಂಗ್ ತೆಗಿಯೋದು ಅಂತ ನೋಡಕ್ಕೆ ಒಂದಷ್ಟು ಜನ. ಆದ್ರೆ ದ್ರೋಹ ಮಾಡಬೇಡಿ. ಅವರು ಬಹಳ ಪ್ರಾಮಾಣಿಕವಾಗಿ ನಿಮಗೆ ಕೆಲಸ ಮಾಡಿದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ನೀವೆಲ್ಲ ಇಷ್ಟೆಲ್ಲ ಮಾಡಿ ಎನ್ನಾರ್ಪುರದಲ್ಲಿ ಗೆಲ್ಸಿದ್ದಕ್ಕೆ ಮಿನಿ ವಿಧಾನಸೌಧ ಬರಲಿಲ್ಲ, ಹಕ್ಕುಪತ್ರ ಬರಲಿಲ್ಲ, ಅಲ್ಪಸಂಖ್ಯಾತರಿಗೆ ಮಾತ್ರ ಹಕ್ಕುಪತ್ರ, ನೀವು ಹಾಕಬೇಕು ಬುರ್ಕ, ಅವಾಗ ಬರುತ್ತೆ, ಇಲ್ದಿದ್ರೆ ಬರಲ್ಲ. ಆಯ್ತಾ? ರಾಜ್ಯದಲ್ಲೊಂದು ಬಜೆಟ್ ಇಡ್ತಾರಪ್ಪ, ಏನು ಅದ್ಭುತವಾದ ಬಜೆಟ್ ಅದು ಅಂತಂದ್ರೆ, ಅದು ಯಾವ ಪಾಕಿಸ್ತಾನದಲ್ಲೂ ಇಂಥ ಬಜೆಟ್ ಇಡಲ್ಲ ಇಂಥ ಬಜೆಟ್ನ. ಇಲ್ಲಿ ನಮ್ಮ ಕರ್ನಾಟಕದ ಬಜೆಟ್ ಅಲ್ರಿ. ಒಂದ್ ಕಾಲದಲ್ಲಿ ಕಾಂಟ್ರಾಕ್ಟರ್ ಅಂದ್ರೆ ಯಾರು? ಕಾಂಟ್ರಾಕ್ಟ್ ಮಾಡೋರು ಅಂದ್ರೆ ಯಾರು? ಮುಂಚೆ ಅಲ್ಲ ಬಾ, ಅವ್ರು ಆಮೇಲೆ ಕಣ, ಮುಂಚೆ ಹೇಳ ಅಲ್ರಿ. ಮುತ್ತಿನ ಕೊಪ್ಪಕ್ಕೆ ಹೋದ್ರೆ ಎಂತ ಸಾಹೇಬ್ರವರು? ಹಸನಪ್ಪ. ಇದಕ್ಕೆ ಹೋದ್ರೆ ಹರಿಹರಪುರಕ್ಕೆ ಹೋದ್ರೆ ಹಾಜಿಯಪ್ಪ, ಜಾಕೀರು. ಅದೇ 2ನೇ ಕಣ, ಅವ್ರ ಮಗ ಆಮೇಲೆ ಬಂದಿತ್ತು. ಆಮೇಲೆ ಅಲ್ಲಿ ಹೋದ್ರೆ ಕಾದರ್ ಸಾಹೇಬ್ರು, ಮೊಯ್ತಿ ಸಾಹೇಬ್ರು. ಬಾಳೆಹೊನ್ನೂರಿಗೆ ಹೋದ್ರೆ ರಫೀಕ್ ಸಾಹೇಬ್ರು, ಇಲ್ಲ ನಾಸಿರ್ ಸಾಹೇಬ್ರು.
ಅಲ್ರಿ ಕುದುರೆಗುಂಡಿಲ್ ಮಾಮದ್ ಸಾಹೇಬ್ರು ಅಲ್ರಿ. ಕಾಂಟ್ರಾಕ್ಟರ್ ಅಂದ್ರೆ ಸಾಹೇಬ್ರು ಕಣ್ರಿ. ಎಲ್ಲೋ ಅಪರೂಪಕ್ಕೆ ಈಗ ಆಮೇಲೆ ನಿಧಾನಕ್ಕೆ ಒಂದ್ ಸ್ವಲ್ಪ ಜನ ರೆಡ್ಡಿಗಳು ಬಂದ್ರು. ರೆಡ್ಡಿಗಳು ಬಂದಿದ್ದು ಎರಡನೇದು. ಆಮೇಲೆ ನಾವೆಲ್ಲ MLA ಆದ್ಮೇಲೆ ಒಂದಷ್ಟು ಜನ ಹುಡುಗರುಗಳು ಅಲ್ಲಿ ಇಲ್ಲಿ ಕಾಂಟ್ರಾಕ್ಟರ್ಗಳನ್ನು ಶುರು ಮಾಡ್ಕೊಂಡ್ರು. ಈಗ ಇರೋರೇ ಕಾಂಟ್ರಾಕ್ಟರ್ ಸಾಹೇಬ್ರು. ಮತ್ ಸಾಹೇಬ್ರಿಗೂ ಒಂದು ರಿಸರ್ವೇಶನ್ ಅಂತೆ ಕಾಂಟ್ರಾಕ್ಟ್ ಅಲ್ಲಿ. ಇದು ಯಾವ್ದ್ರಿ ಲೆಕ್ಕ ಇದು? ಇದನ್ನ ನಮ್ಗೆ ಎಂತ ಹೇಳೋದಂತ ಒಂದು ವಿಷಯ ಅರ್ಥ ಆಗಲ್ಲ. ಇದು ಕೊಂಚ ಏನಾರು ಹೇಳ್ರಿ ನೀವು. ಅಲ್ಲ, ನಾನು ಹೇಳ್ತಿರೋದು ಅಲ್ರಿ, ನೀವು ಕಾನೂನು ಮಾಡ್ತಾ ಮಾಡಿ. ಯಾರು ಬಡವರಿದ್ದಾರೆ ಅವರ ಮಕ್ಕಳಿಗೆ ವಿದೇಶದಲ್ಲಿ ಓದೋದಕ್ಕೆ 30 ಲಕ್ಷ ಕೊಡ್ತೀನಿ ಅಂತ ಮಾಡ್ರಿ ಕಾನೂನು. ನಾನೇನು ಅದನ್ನು ವಿರೋಧ ಮಾಡಲ್ಲ. ಬಡವರಿಗಲ್ಲಂತೆ, ಮುಸ್ಲಿಮರ ಮಕ್ಕಳಿಗೆ ಮಾತ್ರ ವಿದೇಶಕ್ಕೆ ಹೋಗೋರಿಗೆ ದುಡ್ಡು ಕೊಡ್ತಾರಂತೆ ಓದಕ್ಕೆ. ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನ ಆಗ್ತದ ಅಂತ ಕೇಳಿದ್ರು. ಹಜ್ಜಿಗೆ ಹೋಗಕ್ ದುಡ್ಡು ಕೊಟ್ಟಾರಲ್ಲ, ಅದ್ರಲ್ಲಿ ನಿರ್ಮೂಲನ ಆಗತ್ತಾ? ಹಜ್ಜಿಗೆ ಹೋಗಕ್ ಕೊಡ್ತಾ ಇದಾರಲ್ಲ, ಅದ್ರಲ್ಲಿ ನಿರ್ಮೂಲನ ಆಗತ್ತಾ? ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಲ್ಲ, ಅದು ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿದ್ರೆ ಇದಾಗುತ್ತೆ ಅಂತ. ಅಲ್ರಿ, ನಿಮ್ದು ಯಾವ ನಿಲುವೇ ಹೇಳ್ರಿ? ಹಿಂದೂಗಳಿಗೆ ಕಣ್ಣಿಗೆ ನೀವು ಸುಣ್ಣನೆ ಹಾಕ್ತೀನಿ, ಅವರಿಗೆ ಬೆಣ್ಣೆನಲ್ಲೂ ಏನಾದ್ರು ಉಂಟಾ ಅಂತ ಟೆಸ್ಟ್ ಮಾಡಿ ಬೆಣ್ಣೆ ಹಾಕ್ತೀನಿ ಅನ್ನೋ ಕಾಲಕ್ಕೆ ಬಂದ್ಬಿಟ್ರೆ ಹಿಂಗ್ ಬದುಕೋದು ಈ ಕಾಲದಲ್ಲಿ? ಪರಿಸ್ಥಿತಿ ಏನು? ಎಲ್ಲಿಗಿದೆ ನಮ್ಮ ಪರಿಸ್ಥಿತಿ? ಒಂದು ಅಲ್ಪಸಂಖ್ಯಾತರು ಅದನ್ನು ಮಾತಾಡ್ತಾ ಹೋದ್ರೆ ಎಷ್ಟುದ್ದನೂ ಮಾತಾಡಕ್ಕಾಗತ್ತೆ. ದಲಿತರನ್ನ ಕಡೆಗಣಿಸಿದ NR ಪುರದ ಶಾಸಕರು ಯಾರು ಅಂತಂದ್ರೆ ಅದು ನಮ್ಮ ಶಾಸಕರು. ಅಲ್ಪಸಂಖ್ಯಾತರನ್ನ ಕೈ ಹಿಡಿದು ಎತ್ತಿ ಅವರಿಗೆ ಸಾಗುವಳಿ ಚೀಟಿಯನ್ನ NR ಪುರದಲ್ಲಿ ಕೊಟ್ಟವರು ಯಾರು ಅಂದ್ರೆ ನಮ್ಮ ಶಾಸಕರು. ಹೆಮ್ಮೆಯಿಂದ ಹೇಳ್ಬೋದಲ್ಲ ನಮ್ಮ ಶಾಸಕರಂತ. ಇನ್ನೊಂದು ಯಾವ್ದು ಹೇಳಿ? ಆನೆ. ನಮ್ಮ ಮಂಜ, ನಮ್ಮ ಪ್ರಧಾನ ಕಾರ್ಯದರ್ಶಿ ಇವತ್ತು ಬರ್ತೀನಿ ಅಂದಿದ್ರು. ಪಾಪ ಉಸಿರು ಬಿಟ್ಕೊಂಡು ಬಂದ್ಕೊಂಡು ಫೋನ್ ಮಾಡಿ ಕೇಳ್ತದಾನೆ ಹೆಂಡತಿಗೆ, ಹೋದ್ವಾ ಅದವ ಅಂತ. ಲೇ ಅಣ್ಣ, ಆನೆ ಇದ್ರೆ ಅದ್ರ ಹೊಡ್ಕ, ಇಲ್ಲಿದ್ದೇನ್ ಮಾಡ್ತೀಯ? ಹೊರಗಡೆ ಎಷ್ಟು ಮಂಜ? 22. ಒಳಗಡೆ ಎಷ್ಟು? 13. 22, 13, 35 ಆನೆ ಇದಾವ. ಎಲ್ಲಿ? ಮಂಜನ್ ತೋಟದ ಬಾಗಿಲು. ತಡೀರಿ, ಬರೀ ಅಲ್ಲಿ ಮಾತ್ರ ಇವತ್ತಿಂದ ಹೇಳಿದ್ ನಾನು. ಈಗ ತೋಟದ ಹೊರಗಡೆ 22, ಒಳಗಡೆ 13. ಅಣ್ಣ, ಅವು 100 ಆನೆ ಆಗಿದಾವೆ. ನಾನು ಒಂದಿನ ಇದೇ ವೇದಿಕೆ ಮೇಲೆ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದೆ. 6 ವರ್ಷದ ಮುಂಚೆ, ಶಾಸಕರೇ ದಯವಿಟ್ಟು ಆನೆಗಳು ಹೊಳೆಯಿಂದ ಈಚೆ ದಾಟಿದ್ದಾವೆ, ಹೊಳೆ ನೀರು ಕಡಿಮೆ ಆಗಿದ್ದಕ್ಕೆ ಮಳೆಗಾಲ ಬರೋದಕ್ಕಿಂತ ಮುಂಚೆ ನಿಮ್ಮ ಇಲಾಖೆ ಈ ಆನೆಗಳನ್ನ ಆಚೆ ಓಡಿಸ್ಬೇಕು. ಆಚೆ ಓಡಿಸದೇ ಇದ್ರೆ ಆನೆಗಳು ಒಂದು ಮಳೆಗಾಲ ಇಲ್ಲಿಗೆ ಸೆಟ್ಲ್ ಆದ್ರೆ, ಅದು ಮರಿನ ಇಲ್ಲೇ ಹಾಕಿದ್ರೆ ಅದು ಇನ್ನು ಹೋಗಲ್ಲ ಅದು ಅಂತ ಹೇಳಿದೆ ನಾನು. ಓ ಕಾಂಗ್ರೆಸ್ ನಾಯಕರುಗಳು ಏನ್ನಳ ಮೈ ಮೇಲೆ ಬಿದ್ದಂಗೆ ಬಿದ್ಬಿಟ್ರಪ್ಪ. ಜೀವರಾಜನಿಗೆ MLA ಬೈಯದೇ ಕೆಲಸ, ಇಲ್ಲದೆ ಇದ್ರೆ ಏನು ಆನೆ ಬಂದ್ಬಿಟ್ಟದಂತ ಇವನ್ ಕಟ್ಟಿಟ್ಕೊಂಡಾನಂತ ಎಲ್ಲ ಕೇಳಿದ್ರಪ್ಪ. ಅವರಿಗೆಲ್ಲ ಗೊತ್ತಿರ್ಲಿ, ಅದು ಜೀವರಾಜನ್ ತೋಟಕ್ಕೆ ಮಾತ್ರ ಬರಲ್ಲ, ಮಂಜುನ್ ತೋಟಕ್ಕೆ ಮಾತ್ರ ಬರಲ್ಲ, ಬಿಜೆಪಿಯವರಿಗೆ ಮಾತ್ರ ಬರಲ್ಲ. ಆನೆಗೆ ಗೊತ್ತೇ ಇಲ್ಲ ಇವನ್ ಬಿಜೆಪಿಯವನ ಕಾಂಗ್ರೆಸ್ನವನ ಅಂತ. ಸೀತೂರಿನಲ್ಲಿ ಆ ಉಮೇಶನನ್ನ ಆಳೆ ತುಳಿತದೆ, ಸತ್ತೋದ್ರು. ನಾವು ಹೋಗಿ ಜೋರ್ ಗಲಾಟೆ ಹಚ್ಚದು. ಇಲ್ದಿದ್ರೆ ಒಂದು 5 ಲಕ್ಷ ಕೊಟ್ಟು ಎತ್ಕೊಂಡು ಹೋಗ್ಬಿಡೋರು. ಇಡ್ತೀನಿ ಬಾಡಿ ಇಲ್ಲಿ ತಗೊಂಬಂದು ನಿಮ್ಮ ಎದುರುಗಡೆ, ಹೆಂಗೋ ಸತ್ತೋಗಿ ಆಗಿದೆ ಅಂತ ಹೇಳದ ಮೇಲೆ ಅಧಿಕಾರಿಗಳೆಲ್ಲ ಒಬ್ಬೊಬ್ಬರೇ ಬಂದ್ರು. ಯಾಕ್ರಿ ಲೇಟು ಕೇಳಿದೆ. ಸರ್, ಮಾಪ್ ಒಳಗಡೆ ಬಂದ್ರೆ ಹೆದರಿಕೆ ಸರ್. ಅವರು ಮನುಷ್ಯರಲ್ಲೇನ್ರಿ, ಅವರು ಮಾಪ್ ಒಳಗಡೆ ಬಂದ್ರೆ ಹೆದರಿಕೆ ಸರ್ ಅಂದ್ರು. ಜನ ಏನು ಮಾಡ್ತಾರೋ ಅಂತ. ಸರಿ ಇದೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಅವ್ರು ಧೈರ್ಯ ಮಾಡಿ ಬರ್ಬೇಕಿತ್ತು. ಊರು ಮನೆಯವರು ಗಲಾಟೆ ಮಾಡಿದ್ಮೇಲೆ ಇನ್ನು 5 ಲಕ್ಷ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಕೊಡ್ತೀವಿ ಎಲ್ಲ ಅಂದ್ರು. ಯಾರು ಕೊಟ್ರು? ಮಾರನೇ ದಿನ VFC ಕೊಡ್ಸಿದ್ರು. ಏನು ಕಾಂಗ್ರೆಸ್ನವ್ರು ಇವ್ರು 1 ಲಕ್ಷ ಕೊಟ್ಬಿಟ್ರಂತೆ. ಓ, ನಾವು 1 ಲಕ್ಷ ಕೊಟ್ಟಿದೀವಿ, ನಾವು 1 ಲಕ್ಷ ಕೊಟ್ಟಿದೀವಿ. ಜೀವರಾಜ್ ಎಷ್ಟು ಕೊಟ್ಟ? ನಿಮ್ ಸರ್ಕಾರ ಸತ್ತೋದ್ ದಿನ ನಾನು ಕೊಡ್ತೀನಿ, ನಿಮ್ ಸರ್ಕಾರ ಸತ್ತೋದ್ ದಿನ ನಾನು ಕೊಡ್ತೀನಿ. ನೀವು
ನಿಮ್ಮ ಡ್ಯೂಟಿಯನ್ನ ಮಾಡಿ. ನಾನು ನಮ್ಮ ರೈತರಿಗೆ ಕೈ ಮುಗಿದು ಕೇಳ್ತೇನೆ, ಇವರು 1 ಲಕ್ಷದಿಂದ ನಮ್ಮ ಜೀವನ ಸಾಗಲಿಲ್ಲ, ಇವರು 1 ಲಕ್ಷ ನಮ್ಮನ್ನು ಕಾಯಲ್ಲ. ನಾನು ಹೋಗಿ ಗಲಾಟೆ ಮಾಡಿದ್ದಕ್ಕೆ ಈಶ್ವರ್ ಖಂಡ್ರೆ ಬಂದ್ರು, ಜಾರ್ಜ್ ಬಂದ್ರು, ಎಷ್ಟು ಕೊಟ್ಟರು ದುಡ್ಡು? 15 + 5 ಒಟ್ಟು ಸೇರಿದ್ರೆ 30, 32, 37 ಲಕ್ಷ ಏನೋ ಆಗಿದೆ ಅಂತ ಹೇಳ್ತಾರೆ. ಸರಿ ಅಂಕಿ ಅಂಶ ನನ್ನ ಹತ್ರ ಇಲ್ಲ. ಮಡಬೂರಲ್ಲಿ ಒಬ್ರು ಸತ್ರು. ಬಹಳ ನೋವಿನ ವಿಷಯ. ನಾನು ಪಕ್ಷ ಮಾಡಿ ಹೇಳಲ್ಲ ಅದನ್ನು. ಆದ್ರೆ ಆನೆಗೆ ಅವ್ರ ಕಾಂಗ್ರೆಸ್ ಅಂತ ಗೊತ್ತಿರಲಿಲ್ಲ, ಸತ್ತೋದ್ರು. ಶಾಸಕರೇ, ಎಲ್ಲಿ ಹೋದ್ರು ನಿಮ್ ಜಾರ್ಜು? ಎಲ್ಲಿ ಹೋದ್ರು ನಿಮ್ ಈಶ್ವರ್ ಖಂಡ್ರೆ? ನಿಮ್ದೇ ಪಕ್ಷದವ್ರು ಸತ್ತೋಗಿದ್ರಲ್ಲ. ಇಲ್ಲಿ BFC ಇಂದ 5 ಲಕ್ಷ ಎಕ್ಸ್ಟ್ರಾ ಕೊಡ್ಸಿದ್ರಲ್ಲ, ಅಲ್ಲಿ ಯಾಕೆ 15 ಲಕ್ಷ ಕೊಟ್ರಿ? ಅಲ್ಲಿ ಯಾಕೆ 15 ಕೊಟ್ರಿ? ಇನ್ನು 5 ಎಕ್ಸ್ಟ್ರಾ ಯಾಕೆ ಕೊಡ್ಲಿಲ್ಲ? ಅಲ್ಲಿ ಕಾರ್ಮಿಕ ಮಹಿಳೆ ಕಟ್ಲಕಾಲಿ ಎಸ್ಟೇಟ್ ಅಲ್ಲಿ ಸತ್ತರಲ್ಲ, ಅವ್ರಿಗೆ ಯಾವ ಪಕ್ಷ ಅನ್ನೋದೇ ಗೊತ್ತಿಲ್ಲ. ಅವ್ರು ಯಾವುದೇ ಪಕ್ಷದ ಜೊತೆ ಅವರಲ್ಲ. ಅವ್ರನ್ನು ತುಳಿತಲ್ಲ ಆನೆ. ಯಾರು ಅವ್ರನ್ನ ನೋಡೋರು? ಅವ್ರ ಮನೆಯವ್ರನ್ನ. ಈ 15 ಲಕ್ಷ ರೂಪಾಯಲ್ಲಿ ಜೀವನ ಸಾಕ್ಸಕ್ಕೆ ಬರ್ತದ? 15 ಲಕ್ಷದಲ್ಲಿ ಏನ್ರಿ ಬರುತ್ತೆ? ಒಂದು ಕಾಲ ಇತ್ತು 15 ಲಕ್ಷ ರೂಪಾಯಿ ಅಂದ್ರೆ ಏನಾದ್ರು ನಡೀತದೆ ಅಂತ. ಏನು ಬರಲ್ಲ 15 ಲಕ್ಷಕ್ಕೀಗ. ಮನೆಯಲ್ಲಿ ದುಡಿತಾ ಇರುವಂತ ಯಜಮಾನ ತೀರಿ ಹೋದ್ರೆ ಅವನ 15 ಲಕ್ಷ ರೂಪಾಯಿ ತಗೊಂಡು ಏನ್ರಿ ಮಾಡ್ತಾಳೆ ಆ ಹೆಣ್ಮಗಳು? ನಾನು ಕೇಳ್ತೇನೆ, ಶಾಸಕರೇ, ವಾಟ್ಸಾಪ್ ಅಲ್ಲಿ ಫೋಟೋ ಹಾಕೊಂಡು ಶಾಸಕರು ಬಂದ್ರು 15 ಲಕ್ಷ ಕೊಟ್ರು, ಅದರಲ್ಲೂ ಏನ್ ಸಂಭ್ರಮದ ಫೋಟೋ ನಿಮ್ದು? ನೀವು ಸಾಯ್ದೆ ಇದ್ದಂಗೆ ನೋಡೋದಕ್ಕೆ ಏನ್ ಮಾಡ್ತೀರಿ ಅದನ್ನ ಹೇಳಿ. ಸಾಯ್ದೆ ಇದ್ದಂಗೆ ಮಾಡೋದಕ್ಕೆ ಏನ್ ಮಾಡ್ತೀರಿ ಹೇಳಿ. ಈ ಅರಣ್ಯ ಇಲಾಖೆಯವರು, ನಮ್ಗೇನು ಅರಣ್ಯ ಇಲಾಖೆಯವರು ವೈಯಕ್ತಿಕ ದ್ವೇಷಗಳಲ್ಲ. ನಮ್ಮ ಸ್ನೇಹಿತರು ಬಹಳ ಜನ ಇದ್ದಾರೆ ಅದರೊಳಗಡೆ, ಸಂಬಂಧಿಕರು ಕೆಲಸ ಮಾಡ್ತಾ ಇರ್ಬೋದು. ಆದ್ರೆ ನಿಮ್ಮ ನಿಲುವುಗಳನ್ನು ಖಂಡಿಸ್ತೀವಿ ನಾವು. ನಿಮ್ಮ ನಿಲುವನ್ನು ಖಂಡಿಸ್ತೀವಿ. ನಿಮ್ದೇನಿದೆ ನಿಲುವು? ನೀವು ಈಗ ಸಂಪತ್ ಕುಮಾರ್ ಸೂಕ್ಷ್ಮವಾಗಿ ಹೇಳಿದ್ರು, ಆನೆ ನಮ್ ತೋಟಕ್ಕೆ ಬಂದ್ರು ನಾವು ಕಲ್ಲು ಹೊಡೆಯಂಗಿಲ್ಲ, ಗುಂಡೊಡೆದ್ರೆ ಮುಗ್ದೇ ಹೋಗ್ತಲ್ಲ ಬಿಡು. ನಾವು ಕಾಡಿಗೆ ಹೋಗಿ ಆನೆ ನಮ್ಮನ್ನೇನಾದ್ರು ಮಾಡಿದ್ರೆ ಸರಿ. ಆನೆ ನಮ್ ತೋಟಕ್ಕೆ ಬಂದು ನಮ್ಮ 200, 300 ಅಡಿಕೆ ಗಿಡಗಳನ್ನು ಒಂದೊಂದ್ ಸಾರಿ 20, 25 ಆನೆ ಬಂದ್ರೆ ಕೆಡಗದೆ ಬೇಡ ವಿಜಯಣ್ಣ. ಆನೆ ಸೈಜಿಗೆ ನಾವು ನೆಟ್ಟಿರೋದು 8 ಅಡಿ ಅಗಲಕ್ಕಾದ್ರೆ ಮಧ್ಯದಲ್ಲಿ ನಡಿಗೆ ನೆಟ್ಟಿದ್ರೆ ಅದು ಹೋಗಿದ್ದೆ ದಾರಿ. ಪಕ್ಕದಲ್ಲಿ ಏನಾದ್ರೂ ಮರಿ ಇದ್ದು ಮರಿಗಾಗಿ ಒಂಚೂರು ತಲೆ ಅಲ್ಲಾಡಿಸ್ತು ಅಂದ್ರೆ ಮುಗ್ದೇ ಹೋಯ್ತು. ಸಕಲೇಶ್ಪುರ, ಆಲೂರು ಆ ಕಡೆಯವ್ರನ್ನ ಕೇಳ್ತಾ ಇದ್ದೆ ನಾನು. ನನ್ನ ಸ್ನೇಹಿತರಿದ್ದಾರೆ, ಏನ್ರ ಅಣ್ಣ ಪರಿಸ್ಥಿತಿ ಹೆಂಗೆ ಅಂತ. ಅವರು ಹೇಳ್ತಾರೆ, ಅಣ್ಣ ನಮ್ದು ಕಷ್ಟ, ರಾತ್ರಿ ತೋಟಕ್ಕೆ ಹೋಗೋದು ಗಿಟಕ್ಕೆ ಹೋಗೋದೆಲ್ಲ ಬಿಟ್ಟೇ ಬಿಟ್ಟಿವಿ. ಈ ಅಲ್ಯೂಮಿನಿಯಂ ಪೈಪ್ಗಳನ್ನು ತುಳಿದೇ ಹಾಕ್ಬಿಡ್ತವೆ, ಲಾಸ್ ಅದು. ಆದ್ರೆ ಕಾಫಿ ಒಳಗಡೆ ಬಹಳ ಡೇಂಜರ್ ಆಗಲ್ಲ ಅಣ್ಣ, ಬಂದ್ ಹಿಂಗ್ ಹೋಗ್ತಾವಷ್ಟೇ, ಕಾಫಿನೇನ್ ತಿನ್ನಲ್ಲ ಅಂತಾರೆ. ನಾವು ಇಲ್ಲಿ ಅಡಿಕೆಯವರು, ನಾವು ರಬ್ಬರ್ನವರು. ಬೆಳಗಿನ ಜಾವ 3 ಗಂಟೆಗೆ ಟ್ಯಾಪಿಂಗಿಗೆ ಹೋಗ್ತಾನವನು. ಕತ್ಲೆನಲ್ಲಿ ಆನೆ ಎಲ್ಲಿದೆ ಅಂತ ಅವನಿಗೆ ಗೊತ್ತು. ಯಾವಂದ್ರೆ ಬರ್ತಾನೆ ನಿಮ್ ಟ್ಯಾಪರು, ಅವನ್ ಜೀವ ಕಳ್ಕೊಳಕ್ ರೆಡಿ ಇದಾನ. ಮಧ್ಯರಾತ್ರಿ ಬಂದ್ಕೊಂಡು ಕತ್ತಿ ಹಿಡ್ಕೊಂಡ್ರೆ ಅವನು ಉಳಿಬೇಕಲ್ಲ. 15 ಲಕ್ಷದ ಇನ್ಶೂರೆನ್ಸಿಗೆ ಬರಲ್ಲ. ಈಗ ಸರ್ಕಾರ 20 ಮಾಡಿದೆ ಅಂತ ಹೇಳ್ತಾರೆ, ಸ್ವಾಗತ ಮಾಡೋಣ. ಎಲ್ಲದನ್ನೂ ವಿರೋಧ ಮಾಡೋದಲ್ಲ. ಹೇಳಿದಾರೆ ಸಿದ್ದರಾಮಯ್ಯನವರು 20 ಮಾಡ್ತೀನಿ ಅಂತ. ಹೋಗ್ಲಿ, ಆ ದೊಡ್ಡತನನಾರು ತೋರಿಸಿದ್ರಲ್ಲ ನೀವು. ಪರಿಸ್ಥಿತಿ ಏನ್ ಹೇಳಿ. ನಮ್ಮ ಅಡಿಕೆ ತೋಟಕ್ಕೆ ಒಂದ್ ಸಾರಿ ಬಂದ್ರೆ ಅದು ಬಂದಿದ್ದೇ ದಾರಿ, ಇಲ್ಲಿಂದ ಅಷ್ಟು ದೂರದ ಬೇಲಿ ಹೋಗುತ್ತೆ. ಅದು ಬಂದು ಹೋದ್ಮೇಲೆ ಬೇಲಿ ಕಟ್ಟಕ್ಕೆ ಆಗೋದು ಕತೆ ಇಲ್ಲದ ಕಷ್ಟ ಇದೆ. ಆ ಬೇಲಿ ಕಟ್ಟದ ಮೇಲೆ ಮತ್ತೆ ಇನ್ನೊಂದಿನ ಬಂದ್ರೆ ಇನ್ನೊಂದ್ ಕಡೆ ಬರ್ತದೆ. ನಿಮ್ದು ಎಲ್ಲಿದೆ ಬೇಲಿ? ನಿಮ್ದು ಎಲ್ಲಿದೆ QRC? ನಿಮ್ದು ಎಲ್ಲಿದೆ ಜೀವನ? ನೀವ್ ಹೆಂಗ್ ಬದುಕ್ತೀರಿ? ನಾನು ಅರಣ್ಯ ಇಲಾಖೆಯವ್ರಿಗೆ ಕೇಳೋದು, ನಿಮ್ಮನೆಗೆ ಕಳ್ಳ ಬರ್ತಾನೆ, ನೀವು ಅವನಿಗೆ ಹೊಡಿಬಾರ್ದು. ಯಾಕೆ ಅಂದ್ರೆ ಕಳ್ಳನಿಗೆ ಹೊಡೆಯಂಗಿಲ್ಲ, ನೀವು ಕಳ್ಳನ ಹತ್ರ ಹೋಗಂಗಿಲ್ಲ, ಅವನು ಹಕ್ಕಪ್ಪ ಅದು. ಸರಿ ಇದಲ್ಲ? ಇದು ಹಂಗೆ ಇದೆ. ನಮ್ಮ ತೋಟಕ್ಕೆ ಬಂದವನು ಆನೆ ಕಳ್ಳ. ಒಂದ್ ಕಾಲ ಇತ್ತು, ಆನೆ ತುಳು ಸತ್ರು ಯೋಗ ಅಂತೆ, ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಸತ್ರು ಯೋಗ ಅಂತೆ. ನಮ್ಮ ಅಪ್ಪನ ಕಾಲ, ಅಜ್ಜನ ಕಾಲದಲ್ಲಿ ಒಂದ್ ಕಾಲ ಇತ್ತು. ಯಾಕಂದ್ರೆ ಊರ್ ಬದಿ ಆನೆ ಇರಲ್ಲ, ಮನೆ ಬದಿ ತೆಂಗಿನ ಗಿಡ ಇರಲ್ಲ. ಹಂಗಾಗಿ ತಲೆ ಮೇಲೆ ಬಿದ್ದು ಸತ್ರು ಒಳ್ಳೇದು ಅಂತ. ಈ ಮನೆ ಎದುರುಗಡೆ ಎಲ್ಲ ತೆಂಗಿನ ಗಿಡ ಅದಾವೆ.
ನೀವು ಒಂದು ತೆಂಗಿನ ಗಿಡದಲ್ಲಿ ಕೂರ್ಬೇಕಾದ್ರೆ ಹೇಳ್ತಾರೆ ಹೆಡ್ಲು ಬೀಳ್ತದೆ ಈಚೆಗೆ ಬರಲ್ಲೇ, ಸಾಯಂಕಾಲ ಒಣಗಿದ ಹೆಡ್ಲಿ ಅಂತ ಕೂತಿ ಅಲ್ಲಿ ಅಂತ ಹೇಳಿ. ಹಂಗಾಗಿ ಆಗಲ್ಲ ರೀ. ಈಗ ಇವ್ರು ತಮಾಷೆ ಮಾಡ್ತಾ ಇದ್ದಾರೆ ಇವರು. ನಾನ್ ಕೇಳ್ತಾ ಇರೋದು ಈಶ್ವರ್ ಖಂಡ್ರೆ ಅವರೇ, ರಮಾನಾಥ್ ರೈರಿಗೆ ವಿಧಾನಸಭೆಯಲ್ಲಿ ಕೇಳಿದ್ದೆ ನಾನು. ಕನ್ನಡ ಪ್ರಭದಲ್ಲಿ ಒಂದು ಫೋಟೋ ಹಾಕಿದ್ರು, ಈ ತರದ ಫೋಟೋ ಇದೆ ನಂದು, ಹಿಂಗೆ ಫ್ರಂಟ್ ಪೇಜ್ ಫೋಟೋ ಅದು. ನಾನು ಹಿಂಗೆ ತೋರಿಸ್ತಾ ಇರೋದು. ನಾನೇನೋ ಪೇಪರ್ ಹೆಸರಿಗಾಗಿ ಹೇಳಿದ್ದಲ್ಲ, ಆ ಪತ್ರಿಕೆಯಲ್ಲಿ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೆ. ರಮಾನಾಥ್ ರೈರು ನಾನು ಆನೆ ಪರ, ನಾನು ಹುಲಿ ಪರ ಎಲ್ಲ ಹೇಳಿದ್ರು. ಈ ಎಲ್ಲ ಹೌದು. ಫಸ್ಟ್ ನೀವು ಮನುಷ್ಯರ ಪರನೂ ಆಗಿ ಆಮೇಲೆ ಉಳಿದಿದ್ದೆಲ್ಲ ನೋಡೋಣ. ನಿಮ್ಗೆ ಈ ಹೃದಯ ಇದ್ರೆ ಎಲ್ಲ ಸರಿ. ಇನ್ನು ಯಾಕಂದ್ರೆ ಅವ್ರ ಮನೆ ಬುಡಕ್ ಬಂದಿಲ್ಲ ಆನೆ. ಈಶ್ವರ್ ಖಂಡ್ರೆ ಅವ್ರು ಬೀದರಲ್ಲಿ ಇದಾರಲ್ಲ, ಒಂದ್ ಸ್ವಲ್ಪ ಕರ್ಕೊಂಡೋಗಿ ಇಟ್ಕೊಳ್ಳಿ ಈಶ್ವರ್ ಖಂಡ್ರೆ ಅವರೇ, ನಿಮ್ಮನೆ ಹತ್ರನೂ ಇರ್ಲಿ ಸ್ವಲ್ಪ, ಅವಾಗೆಲ್ಲ ಒಳ್ಳೇದಾಗ್ತದೆ. ಎನ್ನಾರ್ಪುರದ ಟೌನಿನ ಜನರಿಗೆ ಹಳ್ಳಿಯಲ್ಲಿ ಸತ್ರ ಒಬ್ಬೊಬ್ಬ ಸಾಯ್ತಾನೆ, ಆನೆ ಟೌನಿಗೆ ಬಂದ್ರೆ ಒಬ್ಬೊಬ್ಬ ಸಾಯಲ್ಲ, ಲೈನಿಗೆ ಸೀರೀಸ್ ಆಫ್ ಜನ ಸಾಯ್ತಾರೆ. ಹೌದು ಅಲ್ವಾ? ಹೌದು ಅಲ್ವಾ? ಇದು ಹಳ್ಳಿ ಪೇಟೆ ಇನ್ನೊಂದರ ಪ್ರಶ್ನೆ ಇಲ್ಲ. ಆನೆಗೆ ಯಾವನ ಹೆದರಿಕೆಯೂ ಇಲ್ಲ. ಯಾಕಂತ ಹೇಳಿದ್ರೆ ಹೊಡೆಯಂಗೆ ಇಲ್ಲಲ್ಲ. ಒಂದು ಕಾಲ ಬರ್ತದೆ, ಈ ಆನೆ ಬಗ್ಗೆ, ಈ ಚಿರತೆ ಬಗ್ಗೆ, ಮಂಗನ ಬಗ್ಗೆ, ಹುಲಿ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು, ಆ ಮಾತಾಡ್ತಾ ಇರೋರೆಲ್ಲ ಬೆಂಗಳೂರಿನೊಳಗೆ ಕೂತಿದ್ದೀರಿ, ಡೆಲ್ಲಿನಲ್ಲಿ ಕೂತಿದ್ದೀರಿ, ಎಲ್ಲ ಕಾಸ್ಮೋಪಾಲಿಟಿಯನ್ ಸಿಟಿಯಲ್ಲಿ ಎಸಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ ನೀವು. ಈ ಹಳ್ಳಿಗೆ ನೀವ್ಯಾರು ಬರಲಿಲ್ಲ. ನಮ್ಮ ಬೆವರನ್ನ ತಿಂತಾ ಇರೋರು ನೀವು, ನಮ್ಮ ಬೆವರನ್ನ ಕಿತ್ತು ತಿಂತಾ ಇರೋರು ನೀವು. ನಿಮಗೊಂದಿನ ಬೆಂಗಳೂರಿನಲ್ಲಿ ಅನ್ನದ ಕೊರತೆ ಆಗತ್ತಲ್ಲ, ಅವತ್ತು ಕೂತ್ಕೊಂಡು ಈ ಬೇರೆ ದೇಶಗಳಲ್ಲಿ ಉಂಟಂತೆ ಒಂದು ಸೀಸನ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರಾಣಿಗಳನ್ನು ಹೊಡಿಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಓವರ್ ಆಗ್ಬಿಟ್ಟಿದಾವು ಕಾಂಗ್ರೋಗಳು ಇವೆಲ್ಲ ಜಾಸ್ತಿಯಾಗಿ ಅದನ್ನು ಹೊಡಿಯಕ್ಕೆ ಅಂತ ಪರ್ಮಿಷನ್ ಕೊಡ್ತಾರೆ. ಅದು ಒಂದು ದಿನ ಇಲ್ಲಿಗೆ ಬರ್ತದೆ. ನಾನು ಅವತ್ತು ಹೇಳಿದಾಗ ಆನೆನ ನೀವು ಹೊಳೆ ದಾಟಿಸಿದ್ರೆ ಆನೆಗಳು ಈ ಊರಿನ ಆನೆಗಳಾಗಿರ್ತಿರ್ಲಿಲ್ಲ, ಬಂದು ಹೋದ ನೆಂಟರು ಆಗಿರ್ತಿತ್ತು. ನಾನು ಬೊಮ್ಮಾಯಿಯವ್ರ ಹತ್ರ, ನಾನು ಕುಮಾರಸ್ವಾಮಿ, ಸಕಲೇಶ್ಪುರದ ವಿಶ್ವನಾಥ್ ಎಲ್ಲ ಹೋಗಿ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸೋದ್ರಿ. 100 ಕೋಟಿ ಆನೆ ಬೇಲಿ ಅಂತ. ನಮ್ಮೂರಲ್ಲೂ ಅದ್ಭುತವಾದ ಬೇಲಿ ಮಾಡ್ಯಾರ ಆನೆದು. ನೋಡಿರಾ ಎಲ್ಲಿ ಅಂತ? 100 ಕೋಟಿಲಿ ನೋಡಿರಾ? ಅದೀಗ ಕಾಣಲ್ಲ, ಯಾಕಂದ್ರೆ ಇಲ್ಲ ಅದು. ಆ ಉಮ್ಳೆ ಬೈಲ್ ಹತ್ರ ಸೀರಿಯಲ್ ಸೆಟ್ ನೇತಾಕ್ದಂಗೆ ಎಂತದು ಟೆಂಟಿಕಲ್ಸ್ ಬೇಲಿ ಅಂತೆ. ನಿಮ್ಮಲ್ಲೂ ಮಾಡ್ಯಾರ? ತಂತಿ ಹಿಂಗ್ ನೇತ್ ಬಿಟ್ಟುಕೊಂಡು ಆ ತಂತಿ ಒಳಗೆ ಆನೆ ತಡೆಯೋದು ಅಂತೀವ್ರು. ಯಾಕೆ ಅಂದ್ರೆ ಅದರಲ್ಲಿ ನಿಮಗೆ ಕಮಿಷನ್ ಜಾಸ್ತಿ. ಇಲಾಖೆಯಿಂದ ಹಿಡಿದು ಎಲ್ಲ ತಿನ್ನಕ್ಕಾಗಿದೆ ನಿಮಗೆ. ರೈಲ್ವೆ ವಿಧಾನಗಳು ಏನೇನು ಎಷ್ಟು ಮೀಟಿಂಗ್ ಮಾಡಿದ್ದೀರಿ ಅಧಿಕಾರಿಗಳನ್ನು ಕರೆದು. ಅರಣ್ಯ ಕಾವಲು ಪಡೆ, ಆನೆ ಓಡಿಸೋ ಕಾವಲು ಪಡೆಗಳಿಗೆ ನೀವೇನೇನು ಕೊಟ್ಟಿದ್ದೀರಿ? ಎಷ್ಟು ಸಂಖ್ಯೆಯಿಂದ ಅವ್ರ ಹತ್ರ ನೀವು ಜನ ಇಟ್ಟಿದ್ದೀರಿ? ಒಂದ್ ಜೀಪಲ್ಲಿ 6 ಜನ ಕಳಿಸಿ ಆನೆ ಓಡಿಸ್ಬರೋನು ಅವ್ನು ಎಲ್ಲ ಹೋದ ಅವನು ಅಂತ ಹೇಳಿದ್ರೆ ಅವನಿಗೆ ಹೆಂಡ್ತಿಲ್ಲೇನ್ರಿ? ಅವನಿಗೆ ಮಕ್ಳಿಲ್ಲೇನ್ರಿ? ಯಾಕೆ ಅಂದ್ರೆ ಅವನು ಪಾಪದವ್ನು ನೋಡಿ, ಕೆಳಗಡೆ ಇರೋ ಮನುಷ್ಯ ಇದ್ದಾನೆ ನೋಡಿ. ಹಂಗಾಗಿ ಅವನಿಗೆ ಅವನ ಬಗ್ಗೆ ನೀವು ಹಿಂಗ್ ಮಾತಾಡ್ತೀರಿ, ಅವ ಎಲ್ಲ ಹೋದ ಅಂತ. ಹಿಂಗೆಲ್ಲ ಮಾತಾಡಕ್ಕಾಗಲ್ಲ. ಶಾಸಕರೇ, ನಿಮ್ಮ ಜವಾಬ್ದಾರಿ ಇದೆ. ನಿಮಗೆ ಈ ಕ್ಷೇತ್ರದ ಅಧಿಕಾರವನ್ನು ನಿಮಗೆ ಕೊಟ್ಟು ಸಾವಿನ ಮನೆಗೆ ಸೈರನ್ ಕೊಟ್ಟಿದ್ದು ರೈತನ ಬದುಕನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ. ಇವತ್ತು ಈ ಆನೆಗಳಿಗಾಗಿ ನೀವು ವಿಧಾನಸಭೆಯಲ್ಲಿ ಏನ್ ಮಾತಾಡಿದ್ದೀರಿ? ವಿಧಾನಸಭೆಯ ಪ್ರೊಸೀಡಿಂಗ್ ಏನು ಅದನ್ನ ಹೇಳಿ. ವಿಧಾನಸಭೆಯಲ್ಲಿ ಒಂದೂ ಮಾತಾಡಲ್ಲ. ಆನೆ ಸಾಯ್ತಾ ಇದ್ದಾವೆ, ಮಾತಾಡಲ್ಲ. 15 ಲಕ್ಷ ರೂಪಾಯಿ ಒಂದು ಚೆಕ್ ಕೊಟ್ಟು ಹಿಂಗ್ ಹೋಗ್ಬಿಟ್ರೆ ಬಾಯಿ ಬಂದಂಗೆ ಮಾತಾಡೋದು. ನಾನು ಹೇಳಿದೆ 15 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದೆ ಅಂತೇಳಿ ಯಾರು ಸಾಯಕ್ಕಾಗುತ್ತಾ? ಯಾರು 15 ಲಕ್ಷ ರೂಪಾಯಿ ಕಾಯೋದಿಲ್ಲ. ನೀವು ಇದಲ್ಲ, ಆನೆ ಬರ್ದಿದ್ದಂಗೆ ನೋಡ್ಕೊಳ್ಳೋದು ಏನು ಅಂತ ಹೇಳೋದಕ್ಕೆ ಯೋಚನೆ ಮಾಡಿ ಅಂತ ಹೇಳಿದ್ವಿ. ನಾನೇ ಆಗಿದ್ರೆ ವಿಧಾನಸೌಧದಲ್ಲಿ ಧರಣಿ ಕೂರ್ತಿದ್ದೆ. ನಮ್ಮ ಬದುಕಿನ ಬಗ್ಗೆ ನಿಮ್ದೇನು ಅಂತ ಕೇಳ್ತಿದ್ದೆ. ಬಹಳ ಸಿಂಪಲ್ ಇತ್ತು ಅವತ್ತು. ಆನೆನ ಇಲ್ಲಿಂದ ಓಡಿಸಿ ಬಾಳೆಹೊನ್ನೂರು ಸೇತುವೆಯಿಂದ ಬ್ಯಾಕ್ ವಾಟರ್ ತನಕ ನಾವೇನಾದ್ರೂ ಆನೆಗೊಂದು ಬೇಲಿ ಮಾಡಿದ್ರೆ ಹೊಳೆಯಿಂದ ಹತ್ತಿ ಈ ಕಡೆ, ಅದು ಮಳೆಗಾಲದಲ್ಲಿ ಹತ್ತಕ್ಕಾಗ್ತಿರ್ಲಿಲ್ಲ, ಬೇಸಿಗೆನಲ್ಲಿ ಮಾತ್ರ ಬರ್ತಿದ್ದು. ಈ ಕಡೆ ದಾಟ್ತಾನೆ ಇರ್ಲಿಲ್ಲ ರೀ. ನಿಮಗೇನೋ ಅನ್ನಿಸ್ಲೇ ಇಲ್ಲ ರೀ. ಯಾಕನ್ಸುತ್ತೆ ನಿಮ್ಗೆ? ಅವತ್ತೇನಂದ್ರಿ ನೀವು? ಜೀವರಾಜ್ ಬಿಡಲ್ಲ, ಜೀವರಾಜ್ ಬಿಡಲ್ಲ, ಜೀವರಾಜ್ ಬಿಡಲ್ಲ ಅಂದ್ರಿ. ಹೌದಾನೆ? ಹಂಗೆ ಹೇಳಿದ್ದ? ಈ 2 ವರ್ಷ ಆಯ್ತಲ್ಲ, ಜೀವರಾಜ್ ಇವತ್ತೇ ಬಂದಿರೋದು ಚಳವಳಿಗೆ. ಜೀವರಾಜ್ ಬಂದೇ ಇಲ್ಲಲ್ಲ. ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಹೇಳಿ? ನಾವೆಲ್ಲರೂ ಒಕ್ಕೊರಳ ಅಭಿಪ್ರಾಯ ಏನ್ ಹೇಳಿ? ಆನೆಗಳಿಗೆ ನಮಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಬೇಕು.
ಮತ್ತು ಪ್ರತಿ ಅಡಿಕೆ ಮರ ಆನೆ ಬಂದು ದಾಳಿ ಮಾಡಿದ್ರೆ ಭಿಕ್ಷೆ ಕೇಳ್ದಂಗೆ ಕೇಳ್ಬೇಕಲ್ರಿ ಫಾರೆಸ್ಟ್ ಆಫೀಸಿಗೆ ಹೋಗಿ. ಭಿಕ್ಷೆ ಅರ್ಜಿ ಕೊಟ್ಕೊಂಡು ಭಿಕ್ಷೆ ಕೇಳೋದು. ಅವ ಹೇಳೋದು ಇದು ಎನ್ಕ್ರೋಚ್ಮೆಂಟ್ ಅಲ್ಲಿ ಉಂಟಾ, ಇದರಲ್ಲಿ ಉಂಟಾ, ಎಲ್ಲಿದೆ ಇದನ್ನ ಖಾತೆಯಲ್ಲಿ ಉಂಟಾ. ಒಂದು ಅಡಿಕೆ ಮರದಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಅಂತ ಹೇಳಿ ಗೊತ್ತೇನ್ರಿ ಇಲಾಖೆಯವರಿಗೆ? ನಿಮ್ದು 40 ಆಗ್ಯದ ಕೇಳೋದು, 53 ಕೇಳೋದು. ನಾವು ಬೆಳೆದಿರೋದಕ್ಕೆ ನೀವು ಅನ್ನ ತಿಂತಾ ಇರೋದ್ರಿ, ನೀವು ದುಡ್ಡು ತಿನ್ನಕ್ ಆಗಲ್ಲ. ನಿಮ್ಮ ಹತ್ರ ಎಷ್ಟೇ ಕೋಟಿ ಇದ್ರು ಲಾಸ್ಟಿಗೆ ಗೋವಿಂದೇಗೌಡರು ಹೇಳ್ದಂಗೆ ತಿನ್ನೋದು ಇಷ್ಟೇ ಅನ್ನ. ಆ ಅನ್ನವನ್ನ ಕೊಟ್ಟಿದ್ ನಾವು. ಇವತ್ತು ಈ ಬ್ಯಾಂಕ್ ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ಹೇಳಂದ್ರೆ, ಬ್ಯಾಂಕ್ ಒಳಗಡೆ ಡಿಪಾಸಿಟ್ ಇದೆ ಅಂತ ಹೇಳಂದ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳಂದ್ರೆ ಯಾಕಿದೆ ಹೇಳಿ? ಒಳಗಡೆ ದುಡ್ಡು ಇರೋದಕ್ಕೆ ಕೊಡ್ತಾರೆ. ಅಲ್ಲೇ ದುಡ್ಡು ಖಾಲಿ ಆದ್ರೆ, ಕಳ್ಳ ಕತ್ಕೊಂಡು ಹೋದ್ರೆ, ನೀವು ಹೋಗಿ ನನ್ ದುಡ್ಡು ಇತ್ತಲ್ಲ ಕೊಡು ಅಂದ್ರೆ ಯಾರು ಕೊಡ್ತಾರೆ? ನಾವು ಬ್ಯಾಂಕ್ ಈಗ ರೈತ ದುಡಿದು ಕೊಡ್ತಾ ಇದ್ದೀವಿ. ನಾವೇ ದುಡಿಲಿಕ್ಕಿಲ್ಲ ಆದ್ರೆ ಎಲ್ಲೆಲ್ಲಿ ನೋಡು ಆನೆನೆ. ಏನಕ್ಕೆ ಬೇಕು ನಿಮ್ಗೆ ಅಷ್ಟು ಆನೆ? ಪರಿಸರ, ಎಕಾಲಜಿಕಲ್ ಮೇಂಟೆನೆನ್ಸ್ ಅಂತೆ. ಕರ್ನಾಟಕದಲ್ಲಿ ಬಹಳ ಆನೆ ಆಗಿದ್ದವಂತೆ, ಹುಲಿಯಲ್ಲಿ ಮೇಲಕ್ಕೆ ಬಂದಿದ್ದಾರಂತೆ, ಜನ ಮಾತ್ರ ಸಾಯ್ತಾ ಇದ್ದಾರೆ ಅನ್ನೋದು ಒಂದು ಹೇಳಲ್ಲ. ಯಾರೇ ಅವರಿಗೆ ಬೀದರಲ್ಲಿ ಕುತ್ಕೊಂಡಿರೋ ಈಶ್ವರ್ ಖಂಡ್ರೆ ಅವರಿಗೆ ವೈಯಕ್ತಿಕವಾಗಿ ಮನುಷ್ಯ ಒಳ್ಳೆಯವ್ರಿ, ನಾನು ಅವ್ರ ಬಗ್ಗೆ ವೈಯಕ್ತಿಕ ಮಾತಾಡಲ್ಲ. ಅವ್ರಿಗೇನ್ರಿ ಗೊತ್ತು ಆನೆ ಅಂದ್ರೆ ಏನು ಅಂತೇಳಿ, ಫಾರೆಸ್ಟ್ ಅಂದ್ರೆ ಏನ್ರಿ ಗೊತ್ತು? ಫಾರೆಸ್ಟ್ ಸಂತೃಪ್ತಿಯಾದ ಖಾತೆಯನ್ನ ಕಾರಣಕ್ಕಾಗಿ ಎಲ್ಲೋ ಮಂಗಳೂರಲ್ಲಿರೋರಿಗೆ ತಗೊಂಡೋಗಿ ಫಾರೆಸ್ಟ್ ಕೊಡೋದು, ಬೀದರ್, ಗುಲ್ಬರ್ಗ, ರಾಯಚೂರಿನವ್ರಿಗೆ ಕೊಡೋದು. ಯಾವ ಪಕ್ಷದ್ದಾದ್ರೂ ನಾನು ಪಕ್ಷ ಬಿಟ್ಟು ಹೇಳ್ತಿಲ್ಲ. GVGಯ ಒಬ್ಬರೇ ಒಬ್ರು ಕಂಡ್ರಿ ಮಲ್ನಾಡ್ನವ್ರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದು. ಯಾಕ್ರಿ ನೀವು ಫಾರೆಸ್ಟ್ ಮಿನಿಸ್ಟರ್ ಮಲ್ನಾಡ್ನವ್ರಿಗೆ ಕೊಡಲ್ಲ? ಅವ್ರಿಗೆ ಕೊಟ್ರೆ ಕಡೆ ಪಕ್ಷ ಅವರಿಗೆ ಈ ಸನ್ನಿವೇಶನ ಆದ್ರೂ ಅರ್ಥ ಆಗುತ್ತೆ. ನಮ್ಮೆಲ್ಲರ ಅಭಿಪ್ರಾಯ ಒಂದೇ ಅಲ್ವಾ? ಆನೆಗಾಗಿ ನೀವು ತಗೊಂಡಂತ ನಿರ್ಧಾರಗಳೇನು? ಶಾಸಕರೇ, ನೀವೇನ್ ಮಾಡ್ತಾ ಇದ್ದೀರಿ? ಮಧ್ಯರಾತ್ರಿ ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ ನನಗೆ ಅವೆಲ್ಲ ಗೊತ್ತಿಲ್ಲ. ನೀವು ಯಾವ್ದಕ್ಕಾದ್ರೂ ಹೋಗಿ ಕಾರ್ಯಕ್ರಮಗಳಿಗೆ. ಆನೆ ತುಳಿದಿರೋ ಎಷ್ಟು ತೋಟಗಳನ್ನ ಭೇಟಿ ಮಾಡಿದ್ರಿ, ಮತ್ತು ಅವರಿಗೆ ಅವ್ರ ಗಿಡದ ಲೆಕ್ಕಾಚಾರದ ಮೇಲೆ ನೀವು ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದೀರಾ? ಇವತ್ತು ಅಡಿಕೆ ಗಿಡಗಳನ್ನ ಗ್ರೇಡ್ 1ಗಿಂತ ಕಡಿಮೆ ಯಾವನೂ ಅಡಿಕೆ ಗಿಡ ಇಟ್ಟಿಲ್ಲ. ಯಾರ್ದಾರು ಅಡಿಕೆ ತೋಟ ಗ್ರೇಡ್ 1ಗಿಂತ ಕೆಳಗಿದೆಯಾ? ಕಾಫಿ ಕೆಳಗಿದೆಯಾ? ಬೆವರು ಸುರಿಸಿದಾನ್ರಿ ರೈತ. ಡ್ಯಾಮೇಜ್ ಅನ್ನು ಕೊಡೋದಕ್ಕೂ ಕೊಡೋದಿಲ್ಲ ನೀವು ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯವರು ಗೌರವದಿಂದ ರೈತರನ್ನ ನಡೆಸ್ಕೊಂಡೇ ಇದ್ರೆ ಅರಣ್ಯ ಇಲಾಖೆಯವ್ರನ್ನ ನೋಡ್ಬೇಕಾದಂತ ರೀತಿಯಲ್ಲಿ ನೋಡ್ಬೇಕಾಗ್ತದಲ್ಲ. ಅರಣ್ಯ ಇಲಾಖೆ ಎದುರುಗಡೆ ನೀವೇನ್ ಕಾಕಿ ಬಟ್ಟೆ ಹಾಕಿ ಕೂತಿದ್ದೀರಿ ಅಂತೇಳಿ ಆದ ಕೂಡಲೇ ನೀವೇನ್ ದೇವರಲ್ಲ. ನಿಮ್ಮನ್ನ ದೇವರು ಅಂತ ಯಾರು ತಿಳ್ಕೊಂಡಿಲ್ಲ ಇಲ್ಲಿ. ನಿಮಗೆ ನಿಮ್ಮ ಶಾಸಕ ನಿಮಗೆ ಬೆಂಬಲ ಕೊಟ್ಟಿರ್ಬೋದು. ಯಾಕೆ ಅಂದ್ರೆ ನಿಮಗೂ ಅವರಿಗೂ ಇರೋ ಅಂಡರ್ಸ್ಟ್ಯಾಂಡಿಂಗಿಗೆ. ಆದ್ರೆ ನಮಗೆ ಅಧಿಕಾರ ಬೇಕಂತಿಲ್ಲ. ಜನಪರವಾದಂತ ಚಳವಳಿ ಮಾಡೋದಕ್ಕೆ ಅಧಿಕಾರ ಬೇಕೇನ್ರಿ? ಜನ ಮಾತ್ರ ಬೇಕಾಗಿರೋದು. ನಾವೆಲ್ಲ ಸೇರಿ 10 ಜನ, 5 ಜನ, 8 ಜನ ಅಲ್ಲ, ಚಳವಳಿನ ಸರಿ ರೀತಿಯಲ್ಲಿ ಮಾಡೋಣ. ಏನ್ರಿ ಪರಿಸ್ಥಿತಿ ಇದು? ಒತ್ತುವರಿ ಸಾಗುವಳಿ ಚೀಟಿಗಳನ್ನ ನನ್ನ ಕಾಲದಲ್ಲಿ ವಿಜಯಣ್ಣ ಎಷ್ಟು ಕೊಟ್ವಿ ನಾವು? ಒಂದು ರೀತಿ ನಾವು ಕೊಟ್ಟಿರೋ ಸಾಗುವಳಿ ಚೀಟಿಗಳಿಗೆ ಇವತ್ತಿನ ತನಕ ಪಾಣಿ ಮಾಡಲಿಲ್ಲ. ಯಾಕೆ ಇಟ್ಕೊಂಡಿದ್ದೀರಿ ಪಾಣಿ ಮಾಡದೆ? ಆ ಕೊಪ್ಪದಲ್ಲಂತೂ ಹೈಯೆಸ್ಟ್ ಪಾಣಿ ಆಗದೆ ಇರೋದು. ಶೃಂಗೇರಿನಲ್ಲೂ ಪಾಣಿ ಆಗಲಿಲ್ಲ, ಸಾರಗೋಡಲ್ಲಾಗಲಿಲ್ಲ. ಯಾಕೆ ಮಾಡಲ್ಲ? ಕಾನೂನು ಹೇಳಿದೆ. ನಿಮ್ ತಹಶೀಲ್ದಾರ್ ಇರ್ಬೇಕಿಲ್ಲ. ಕಾನೂನು ಹೇಳಿದೆ? ಒಮ್ಮೆ ಕಮಿಟಿಯಲ್ಲಿ ಪಾಸ್ ಆಗಿ ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟ ನಂತರ ಅದನ್ನು ನಿಲ್ಲಿಸುವ ಅಧಿಕಾರ ತಹಶೀಲ್ದಾರರಿಗೆ ಇಲ್ಲ. ಅದು ತಪ್ಪಾಗಿದ್ರೆ ಅಪೀಲ್ ಯಾರಿಗೆ ಹೋಗ್ಬೇಕು? ಎಸಿಗೆ ಹೋಗ್ಬೇಕು. ತಪ್ಪಾಗಿದ್ರೆ ಎಸಿ ಹತ್ರ ಕ್ಯಾನ್ಸಲ್ ಮಾಡ. ಸರಿ, ನೀವು ಕ್ಯಾನ್ಸಲ್ ಮಾಡೋದಿಲ್ಲ, ಈ ಕಡೆ ಪಾಣಿನೂ ಮಾಡೋದಿಲ್ಲ. ಯಾಕೆ ಹೇಳಿ? ವ್ಯವಹಾರ ಇದೆ. ತಾಲೂಕ್ ಆಫೀಸ್ಗಳು, ಸರ್ಕಾರಿ ಕಚೇರಿಗಳು, ಬಸ್ ಸ್ಟ್ಯಾಂಡ್ ಅಲ್ಲಿರೋ ಕಳ್ಳ ಆದ್ರೂ ಉತ್ತಮ. ಒಂದ್ ಜೋಬಲ್ಲಿರೋ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗ್ತಾನೆ. ಇವ್ರು ಹಂಗಲ್ಲ, ಫೋನ್ ಪೇ ಅಲ್ಲಿ ದುಡ್ಡು ಹಾಕಿಸ್ಕೊಂತಾರೆ. ಆಶ್ಚರ್ಯ. ನನಗೆ ಮೊನ್ನೆ ಎಲ್ಲ ಹೇಳ್ತಾ ಇದ್ರು ಫೋನ್ ಪೇ ಅಲ್ಲಿ ದುಡ್ಡು ಹಾಕಿವಿ ಅಂತ. ಎಲ್ಲಿಗ್ರಿ ಬಂದು ಹೋಯ್ತಿದ್ದು? ಫೋನ್ ಪೇ ನಲ್ಲಿ ಲಂಚ ತಗಂತಾನೆ. ಎಲ್ಲಿಗೆ ಬಂತು ಪರಿಸ್ಥಿತಿ? ಈ ಪರಿಸ್ಥಿತಿಗೆ ಏನ್ ಮಾಡ್ತೀರ ಹೇಳ್ರಿ? ಒತ್ತುವರಿ ಸಮಿತಿಗೆ ಪಾಪ ನಮ್ ಜಾಯ್ ಅವರು ಒಳ್ಳೆಯವರು, ಕೊಪ್ಪದಲ್ಲಿ ಶೋಭಿಂತರು, ಯೋಗ್ಯರು, ನಾನಿಲ್ಲ ಅಂತ ಹೇಳಲ್ಲ. ಶೃಂಗೇರಿನಲ್ಲೂ ಅಧ್ಯಕ್ಷರು ಬೇರೆಯವ್ರು ಮಾಡ್ಯಾರ. ಇವರೆಲ್ಲ ಏನ್ ತಿಳ್ಕೊಂಡಾರ ಗೊತ್ತಾ? ನಮ್ KP ಪೊಲೀಸ್ ಅದನ್ನಿಲ್ಲಿ, ಏನೇ ಆಗಲಿ ಜೋಯಣ್ಣಗೆ ಒಂದು ಕೊಟ್ಬಿಟ್ರು ಅಂತ. ನಿಮ್ ಜೋಯಣ್ಣನ ಕೇಳೋಗಿ, ಜೋಯಣ್ಣ ಎಷ್ಟು ಮೀಟಿಂಗ್ ಮಾಡಿದ್ರಿ ಅಂತ.
ಜೋಯಣ್ಣಗೆ ಶಾಸಕರು ಹೇಳ್ಯಾರ ಮೀಟಿಂಗ್ ಮಾಡಬೇಡ ಅಂತ. ಜೋಯಣ್ಣ ಮೀಟಿಂಗ್ ಮಾಡ್ಯಾರ. ನೀವು ಹೋಗಿ ಯಾರಾದ್ರೂ ಶಾಸಕರ ಹತ್ರ ಕೇಳಿ, ನಂದೊಂದು 53 ಅರ್ಜಿ ಇತ್ತು ಹಿಂಗಾಗಿ. ಅಯ್ಯೋ ಅದ್ಯಾಕೆ ನನ್ನ ಹತ್ರ ಬರಕ್ ಹೋದ್ರಿ? ಛೇ 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 ಛೇ, ನಿಮ್ ಜೋಯವ್ರನ್ನೇ ಅಧ್ಯಕ್ಷರು ಮಾಡಿದಿರಲ್ಲ, ಅವ್ರನ್ನ ಹೋಗಿ ಕೇಳಿ ಅಂತ. ಈ ಜೋಯ್ ಹೇಳೋದ್ ಕೂಡಲೇ ತಹಶೀಲ್ದಾರ್ ಮೀಟಿಂಗ್ ಕರೆಯೋದು. ಕರೀತಾರ? ಹೋಗ ಯಾರ್ದಾಗ ಸುಮ್ಮನೆ ನನ್ ಗಡಿಬಿಡಿ ಆಗಿದೆ, ನೀ ಎಲ್ಲ ಬಂದಿದೀಯ ಇಲ್ಲಿ ಅಂತ. ಅದು ಬೇರೆ ಮುಂಚೆನೆ ಪಾಪ ಅವರು. ಅಧಿಕಾರ ಕೊಟ್ಟ ಕುದುರೆಯ ಏರದವನು ಶೂರನೂ ಅಲ್ಲ, ಧೀರನೂ ಅಲ್ಲ, ರಣ ಹೇಳಿ ಅವ ಅಂತೇಳಿ ನಂದು. ನಿಮ್ ಕೈಗೆ ಅಧಿಕಾರ ಕೊಟ್ಟಿದ್ವಿ, ನೀವು 53 ಸಮಿತಿಯ ಅಧ್ಯಕ್ಷತೆ ವಹಿಸಬೇಕಿತ್ತು. ನೀವು ಅದರಲ್ಲಿ ಕುತ್ಕೊಂಡು ತಹಶೀಲ್ದಾರರಿಗೆ ಹೇಳಬೇಕಿತ್ತು, ಈ ಫೈಲ್ಗಳನ್ನು ಯಾಕಾಗಿ ಮಾಡಕ್ಕಾಗ್ತಿಲ್ಲ, ಇದನ್ನ ಮಾಡಿ ಅಂತ. ಏನ್ ಹೇಳ್ತೀರಿ ನೀವು? ತಹಶೀಲ್ದಾರ್ ಕಚೇರಿನಲ್ಲಿ ಹೇಳ್ತಾರೆ ಏನಂತ? ನಮಗೆ ಸೊಪ್ಪಿನ ಬೆಟ್ಟ ಕೊಡಬೇಡ ಅಂತ ಬಂದಿದೆ, ಗೋಮಾಳ ಕೊಡಬೇಡ ಅಂತ ಬಂದಿದೆ ಅಂತ. ನಮ್ಮ ಸ್ನೇಹಿತರೊಬ್ಬರು RTI ನಲ್ಲಿ ಹಾಕಿ ಇದೊಂದು ಆದೇಶ ತಗೊಂಡಿದ್ದಾರೆ. ಅಂದಾಜಿನ ಮೇಲಿನ ಮಾತುಗಳು ಯಾವುದೂ ಅಲ್ಲ, ಇದು RTI ದಾಖಲೆ ದಿನೇಶ. ಇದರಲ್ಲಿ ಇವ್ರು ಕೇಳ್ತಾರೆ ಏನು ಕಾನೂನು ಅಂತ. ಈ ಕಾನೂನಲ್ಲಿ ಹೇಳ್ತಾರೆ, ಕಂದಾಯ ಇಲಾಖೆ ಇದರಲ್ಲಿ 94C CCಗೆ ಇದಕ್ಕೆಲ್ಲ ಏನ್ ಹೇಳ್ತಾರೆ, ಜಮೀನುಗಳಲ್ಲಿ ಬಗರುಕುಂ ಸಾಬಳಿ ಮಾಡಿರುವ ಸಕ್ರಮ ಕೋರಿ ಅರ್ಜಿಗಳಿಗೆ ಅರ್ಹತೆಯನ್ನು ಪರಿಗಣಿಸಲಿ ಸ್ಪಷ್ಟವಾಗಿ ಸೂಚಿಸಿದೆ. ಭೂ ಕಂದಾಯ ಕಾಯ್ದೆ 2012 ಕಲಂ 94C ಪ್ರಕಾರ ಯಾವ ಜಮೀನುಗಳಲ್ಲಿ ಅನಧಿಕೃತ ವಾಸದ ಮನೆ ನಿರ್ಮಿಸಿ ಸಕ್ರಮಗೊಳಿಸಲು ಅವಕಾಶವಿರುವುದಿಲ್ಲ ಎಂಬುದು ಸ್ಪಷ್ಟಪಡಿಸಲಾಗಿದೆ. ಈ ಉಪನಿಬಂಧನೆ ಪ್ರಕಾರ ಭೂ ಕಂದಾಯ ಇಲಾಖೆ 1900 ಇದರ ಕಲಂ 79/2 ವಿವರಿಸಿರುವ ಸೊಪ್ಪಿನ ಬೆಟ್ಟ ಮತ್ತಿತರ ವಿಶೇಷ ಸವಲತ್ತಿನ ವರ್ಗದ ಜಮೀನುಗಳಲ್ಲಿ ಅನಧಿಕೃತ ವಾಸದ ಮನೆಗಳನ್ನು ನಿರ್ಮಿಸುವುದು ಸಕ್ರಮಗೊಳಿಸಲು ನಿರ್ಬಂಧ ಕಂಡು ಬರುವುದಿಲ್ಲ. ಇದು ಅಭಿಷೇಕ್ರೆ, ಇದು ಅಧಿಕೃತ ದಾಖಲೆ, ಎಲ್ಲೂ ಕಂಡು ಬರೋದಿಲ್ಲ ಅಂತಿದೆ. ಇವರು ಸ್ನೇಹಿತರು ಕೇಳಿದ್ದಾರೆ DC ಆಫೀಸಿಗೆ, ನೀವು ಏನ್ ಮಾಡಿದಿರಿ, ಹೊಸದ ಯಾರು ಕಾನೂನು ಬಂದಿದೆಯಾ ಅಂತ. ಅವ್ರು ಕೊಡ್ತಾರೆ ಏನಂತ ಗೊತ್ತಾ? ಸೊಪ್ಪಿನ ಬೆಟ್ಟ ವಿಶೇಷ ಸವಲತ್ತಿನ ಜಮೀನುಗಳಲ್ಲಿ ಅನಧಿಕೃತ ಸಾಗುವಳಿ ಮತ್ತು ಅಧಿಕೃತ ವಾಸದ ಮನೆ ನಿರ್ಮಾಣಕ್ಕೆ ಕರ್ನಾಟಕ ಭೂ ಕಾಯ್ದೆ 1964 94A 94B 94 ಮೇರೆಗೆ ಸಕ್ರಮಗೊಳಿಸಲು ಕುರಿತು ಆದೇಶ ಹೊರಡಿಸಿದ್ದು, ಈ ಆದೇಶಕ್ಕೆ ಬಂದ ನಂತರ ಈ ಆದೇಶವನ್ನ ರದ್ದುಗೊಳಿಸುವುದು ಅಥವಾ ಪುನರ್ ಪರಿಶೀಲನೆ ಮಾಡಲಾಗಿದೆಯೇ ಆಗಿದ್ದಲ್ಲಿ ಅದಕ್ಕೆ ಪೂರಕವಾದ ದಾಖಲೆಗಳು, ದೃಢೀಕೃತ ನಕಲುಗಳನ್ನು ಕೋರಿ ಸಲ್ಲಿಸಿರುವ ಮನವಿ ಬಗ್ಗೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಅರ್ಜಿದಾರರಿಗೆ ನಿಗದಿತ ಕಾಲಮಿತಿಯ ಒಳಗೆ ಉಲ್ಲೇಖಗಳನ್ನು ತಿಳಿಸಲಾಗಿರುತ್ತದೆ. ಅದರಂತೆ ನಿಮ್ಮ ಕೋರಿಕೆಯ ಕಡಿತ ಪರಿಶೀಲಿಸಿ 16/11/2018 ಹೊರಡಿಸಿರುವ ಆದೇಶಕ್ಕೆ ಸಂಬಂಧಿಸಿದಂತೆ ಸದರಿ ಆದೇಶವನ್ನು ರದ್ದುಗೊಳಿಸುವುದು ಅಥವಾ ಪುನರ್ ಪರಿಶೀಲನೆ ಮಾಡಲಾಗಿರುವ ಕ್ರಮದ ಕುರಿತು ಯಾವುದೇ ದಾಖಲೆಗಳು ಲಭ್ಯವಿಲ್ಲ. ಅಂದ್ರೆ ಹಳೆ ಕಾಯ್ದೆ ಜಾರಿಯಲ್ಲಿದೆ ಅಂತ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ದಿನೇಶ, ನಮ್ಮ ಶಾಸಕರದೊಂದು ಪಟಾಲಂ ಇದೆ. ಮಾಡೋಣ ಅಂತಿದ್ವಿ, ಈಗ ಮಾಡಕ್ ಬರಲ್ಲ ತಗೊಂಡಪ್ಪ ಓದ್ಕೊಳಪ್ಪ, ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಕಳಕಳಿಯಿಂದ ಒಬ್ಬ ರೈತ ಮುಖಂಡರು ರೈತರ ಪರವಾಗಿ ಪತ್ರಕರ್ತರು ಹೌದು ತಗೊಂಡಿದ್ದಾರೆ. ಈಗ ಅವ್ರು ತಗೊಂಡ ಮೇಲೆ ಈಗ ಮಾಡ್ಬೇಕಲ್ಲ. ಜೀವರಾಜನ ಕಾಲದಲ್ಲಿ ಹಕ್ಕುಪತ್ರ ಕೊಡಬಹುದಾಗಿದ್ರೆ ರಾಜೇಗೌಡರ ಕಾಲದಲ್ಲಿ ಯಾಕೆ ಆಗಲ್ಲ? ಇದನ್ನ ಕೇಳಿದ್ರೆ ರಾಜೇಗೌಡರನ್ನ ಬೈದ ಇದೇ ಕತೆ ಮಂದು. ಯಾಕೆ ಆಗಲ್ಲ ಹೇಳ್ರಿ? ನಿಮಗೂ 138 ಜನ ಶಾಸಕರಿರುವಂತ ಪಕ್ಷದ ಕ್ಯಾಬಿನೆಟ್ ದರ್ಜೆ ಹೊಂದಿದ್ದೀರಿ. ಒಂದಷ್ಟು ಜನರಿಗೆ ಹಕ್ಕುಪತ್ರ ಕೊಡ್ರಿ ಅವ್ರ ಜಾಗದಲ್ಲಿ ಅಂತ ಹೇಳಿ ಅವ್ರು ಜೀವ ಬಿಡ್ತಾರೆ. ಅದು ಬಿಟ್ಟು ನಾನೆಲ್ಲ ಅಧಿಕಾರ ಅವರಿಗೆ ಕೊಟ್ಬಿಟ್ಟಿನಿ, ಕಂಡೋರ್ ಹೆಗಲ ಮೇಲೆ ಕೋವಿಡ್ ಹೊಡೆಯದ್ ನಿಲ್ಲಿಸ್ರಿ, ನಿಮ್ ಕೈಯಲ್ಲಿ ಮಾಡಕ್ಕಾಗುತ್ತಾ ಮಾಡ್ರಿ ಮಾತಾಡ್ತಾರೆ. ಜೀವರಾಜನ ಕಾಲದಲ್ಲಿ ಏನ್ ಮಾಡಿದ್ರಂತೆ? 4-1 ಮಾಡಿದ್ರಂತೆ. ಸರ್ ಇದೊಂದು 4-1 ಆದೇಶ ಸರ್, ಇದು ನಿಮ್ಗೆ ಬೇಕಾದವ್ರು ತಗೊಳ್ಳಿ. ಈ ಆದೇಶವನ್ನ ಯಾವಾಗ ಹೊರಡಿಸ್ತಾರೆ ಗೊತ್ತಾ? 2003 ಡೇಟೆಡ್ 18/5/2004 ಆದೇಶ ಹೊರಡುತ್ತೆ. ಆದ್ರೆ ಇದಾಗಿರೋದು ಹಿಂದೆ
ಎಸ್.ಎಂ. ಕೃಷ್ಣ ಕಾಲದ ಸರ್ಕಾರದಲ್ಲಿ ಈ ಆದೇಶ ಹೊರಡುತ್ತೆ. ಈ ಆದೇಶದ ಪ್ರಕಾರ ಇವ್ರು ಹೇಳ್ತಾರೆ, ಇದ್ರ ಪ್ರಕಾರ 10,000 ಹೆಕ್ಟೇರ್ಸ್ ಟೋಟಲ್ ಆಗಿ ಇದನ್ನು ಕೊಡ್ಬೇಕಂತ ಹೇಳ್ತಾರೆ. ಪೂರ್ವನ್ನಿ ಶಿವರಾಜ್ ಇನ್ನೂ ಸೋತಿದ್ದ, MLA ಆಗಿರ್ಲಿಲ್ಲ. ಈ ಆದೇಶನ ಒಂಚೂರು ಗಮನಿಸ್ಕೊಂಡ್ರೆ ಸರಿ, ಗಮನಿಸ್ಕೊಳ್ಳಿ. ಆಯ್ತು, ಶಿವರಾಜ್ ಕಾಲದಲ್ಲಿ 4-1 ಆಗಿತ್ತಂತ ಇಟ್ಕೊಳ್ಳಿ ಮಾರ್ರ. 4-1 ಅನ್ನೋದು ಜಸ್ಟ್ ಒಂದು ನೋಟಿಫಿಕೇಶನ್, ಇದು ಆದೇಶ ಅಲ್ಲ. ಗೊತ್ತಿರಲಿ ನಿಮಗೆ, 4-1 ಅನ್ನೋದು ಒಂದು ಜಸ್ಟ್ ನೋಟಿಫಿಕೇಶನ್. 4-1 ಆದ್ಮೇಲೆ ಏನಾಗಬೇಕು? 6-1 ಆಗಬೇಕು. ಲೈವ್ ಕ್ಯಾಮ್ರಾಗಳ ಮೇಲೆ ಮಾತಾಡ್ತಾ ಇದ್ದೇನೆ ನಾನು. ಎಷ್ಟು ಮೊಬೈಲ್ಗಳು ಆನ್ ಇದಾವೆ ಅನ್ನೋ ಪ್ರಜ್ಞೆ ಇದ್ದು ಮಾತಾಡ್ತಾ ಇದ್ದೇನೆ ನಾನು. ನಂದು ಭಾಷಣ ಕೇಳಕ್ಕೊಬ್ಬನ್ ಕೂರ್ಸಾರಂತೆ, ಶಿವರಾಜನ್ ಭಾಷಣ ರೆಕಾರ್ಡ್ ಮಾಡ್ಕೊಂಡು ನೀವು ಇದಕ್ಕೆಲ್ಲ ಉತ್ತರ ಕೊಡಿ ಅಂತಾನೆ ಮಾಡ್ತಾ ಇದ್ದೀನಿ. 4-1 ಅಂದ್ರೆ ಏನು? ಫಸ್ಟ್ ನೋಟಿಫಿಕೇಶನ್. ಅದರಲ್ಲಿ ಕೃಷಿ ಭೂಮಿ ಇದೆಯೋ ಇಲ್ಲೋ ಅಂತ ತೀರ್ಮಾನ ಆಗಿ 6-1 ಆಗಿ, 6-1 ಆದ್ಮೇಲೆ 17 ಆಗಬೇಕು. ಈ 17 ಶಾಸಕರ ಈಗ ನಿಮ್ ಕಾಲದಲ್ಲೇ ಆಗ್ತಾ ಇದೆಯಲ್ಲ. ಈಗ ಅರುಣ್ ಕುಮಾರ್ ತೋರಿಸಿ ಹೇಳಿದ್ದಾರೆ, ಆದೇಶಗಳು ಇಟ್ಕೊಂಡು ತೋರಿಸ್ತಾ ಇದ್ದೀವಿ. ನಿಮ್ ಕಾಲದಲ್ಲೇ ಆಗ್ತಾ ಇದೆಯಲ್ಲ ಇದನ್ನ. ಮತ್ತೆ ಇದನ್ನ 6-1 ಹೆಂಗ್ ಮಾಡ್ತಾ ಇದ್ದೀರಿ? ಅರುಣ್ ಕುಮಾರ್ ಹೇಳಿದ್ರಲ್ಲಿ ನಾನು ಒಂದು ಚೇಂಜ್ ಮಾಡ್ತೀನಿ. ಅರುಣ್ ಕುಮಾರ್ ಹೇಳಿದ್ರು ಇದನ್ನ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಆದೇಶ ಹೊರಡಿಸಿದ್ರು ಅಂತ. ನೋ ಚಾನ್ಸ್. ರಾಜೇಂದ್ರ ಕುಮಾರ್ ಕಟಾರಿಯಾ ಅನ್ನೋದು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಸರ್ಕಾರಿ ನೌಕರಿ, ಅವ್ರ ಹೆಸರಷ್ಟೇ. ಅವರು ಕರ್ನಾಟಕ ಸರ್ಕಾರದ ಆದೇಶಗಳನ್ನ ಪಾಲಿಸ್ತಾರೆ. ಆದೇಶ ಯಾರು ಮಾಡಬೇಕು? ಕ್ಯಾಬಿನೆಟ್ ಮಾಡಬೇಕು. ಕ್ಯಾಬಿನೆಟ್ ಯಾರದ್ದು? ನಟ್ಟು ಬೋಲ್ಟು ಯಾರು ಟೈಟ್ ಮಾಡಬೇಕು? ಯಾರು ಟೈಟ್ ಮಾಡ್ಬೇಕು? ನಟ್ಟು ಬೋಲ್ಟು ಸರ್ಕಾರ ಟೈಟ್ ಮಾಡಬೇಕು. ಅದಕ್ಕೆ ಅಧಿಕಾರಿಗಳಿಗೆ ಏನ್ರಿ ಮಾಡ್ತೀರಿ? ಅಧಿಕಾರಿಗಳ ಕೆಲಸ ಏನು ಅಂದ್ರೆ ಸರ್ಕಾರ ಏನ್ ಹೇಳುತ್ತೋ ಅದನ್ನು ಮಾಡ್ತಾರೆ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ವಿಪ್ ಆಗಿ ಕೆಲಸ ಮಾಡಿದ್ದೀನಿ, ಗೊತ್ತಿದೆ ನನಗೆ ಸರ್ಕಾರ ಹೆಂಗ್ ನಡೀತದೆ ಅಂತ. ಕಟಾರಿಯಾ ಒಬ್ಬ ಅಧಿಕಾರಿ, ಅವ್ರನ್ನ ನಾವು ಬೈಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಅವರಿಗೆ ಆದೇಶಗಳನ್ನ ಪಾಲಿಸುವ ಒಬ್ಬ ಅಧಿಕಾರಿ ಅವರಷ್ಟೇ. ಈ ಎಲ್ಲ ಆದೇಶಗಳು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಡ್ತದೆ ಮತ್ತು ಸನ್ಮಾನ್ಯ ಶಾಸಕರ ಇದು ನಿಮಗೆ ಸಂಬಂಧಪಡ್ತದೆ. ಹಾಗಾಗಿ ನೀವು ಈ 17 ಮತ್ತು ಈ 4-1 ಇದನ್ನ ಆಯ್ತು, ಇದನ್ನೆಲ್ಲ ಬಿಟ್ಟು ಮುಂದಿನ ಮಾತಾಡ್ತೀನಿ. ನಾನು ಬಿಟ್ಟು ಮಾತಾಡ್ತೀನಿ. ನಾನು ನನ್ನ ಕಾಲದಲ್ಲಿ ಆಗಿತ್ತಾ ಆಗಿಲ್ವಾ ಎರಡೂ ಗೊತ್ತಿಲ್ಲ, ಬಿಟ್ಬಿಡಿ ಅದನ್ನ. ಅರೆ ನನ್ನ ಕಾಲದಲ್ಲಿ ಆಗಿದ್ದಾದ್ರೆ ನಾ ಸೋತಾಗಿದಲ್ರಿ. ನಾನು ಸೋತಿದ್ದಕ್ಕೆ ಈಗ ಗೆದ್ದಿದ್ದು ಯಾಕೆ ಹೇಳಿ ನೀವು? ಸರಿ ಮಾಡ್ತೀನಿ ಅಂತ. ಹಿಂದಿನ ಸರಿ ಏನ್ ಹೇಳಿದ್ರಿ? ಜೀವರಾಜ್ ಬಿಡಲ್ಲ, ಜೀವರಾಜ್ ಬಿಡಲ್ಲ, ಜೀವರಾಜ್ ಬಿಡಲ್ಲ. ಈಗೇನಾಗ್ಯದ ನಿಮಗೆ ಪ್ರಾಬ್ಲಮ್? ಈಗಲೂ ಜೀವರಾಜ್ ಬಿಡಲ್ಲ. ಮತ್ ನಿಮಗೆ ಬಿಟ್ಟಿದ್ದೆ ಯಾವಾಗ? ನಿಮ್ಮ ಕರ್ತವ್ಯಗಳನ್ನ ಸರಿ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳುವಂತ ದಂದಿದೆ. 94C ಜಾತಿಯ ಆಧಾರದ ಮೇಲೆ ಕೊಡಬೇಡಿ, 94CC ಜಾತಿ ಆಧಾರದ ಮೇಲೆ ಕೊಡಬೇಡಿ. ಹಕ್ಕುಪತ್ರಗಳನ್ನ 53 ರೈತನ ರಕ್ತ ಬೆವರಿನ ರೂಪದಲ್ಲಿ ಬಿದ್ದಿದೆ, ಅವನಿಗೆ ಫಸ್ಟ್ 53ನ ಕ್ಲಿಯರ್ ಮಾಡಿಸಿ. ನಿಮ್ಮ ಉಳಿದಿರೋ ಎಲ್ಲ ಓಡಾಟಗಳನ್ನ ಕೈಬಿಟ್ಟು 53ಗೆ ಅಧ್ಯಕ್ಷರಾಗಿ ಬಂದು ಕುತ್ಕೊಳ್ಳಿ. ಜನಪರವಾದಂತ ಕೆಲಸ ಮಾಡಿ. NR ಪರದ ಜನ ನಿಮ್ಮನ್ನು ಗೆಲ್ಸಿದ್ದಾರೆ. 100 ಓಟ್ ಜಾಸ್ತಿ ಕೊಟ್ಟು ನಿಮಗೆ ಬಂದಿದೆ. ನೀವು MLA ಕೆಲಸ ಮಾಡಿ, ಮಾಡಬೇಕಲ್ಲ. HM ಸತೀಶರು ಒಬ್ಬ ಸಭ್ಯ ರಾಜಕಾರಣಿ ಅಂತ ಹೇಳಿದೆ ನಾನು. ಅವ್ರು ಏನೇ ಇರ್ಬೋದು, ಅವರಿಗೆ ಅವ್ರ ಕಾಂಗ್ರೆಸ್ ಅವ್ರ ಪಕ್ಷಾಂತರಿ ಅಲ್ಲ. ಮೊನ್ನೆ ಮೀಟಿಂಗ್ ಮಾಡಿದವರೆಲ್ಲ ಮೂಲ ಕಾಂಗ್ರೆಸ್ನವ್ರಂತೆ, ಪತ್ರಿಕಾಗೋಷ್ಠಿ ಮಾಡಿದವರು. ಇನ್ನು ಉಳಿದ ಕಾಂಗ್ರೆಸ್ನವ್ರು ಎಂಥವ್ರು ಗೊತ್ತಿಲ್ಲ ನನಗೆ, ಮೂಲ ಕಾಂಗ್ರೆಸ್ ಅಂತೆ. ಅವರು ಹೇಳಿದ್ದಾರೆ, ವಿಷಾದದಿಂದ ಹೇಳಿದ್ದಾರೆ, ನೋವಿನಿಂದ ಹೇಳಿದ್ದಾರೆ, JJMನಲ್ಲಿ ಅವ್ಯವಹಾರ ನಡೆದಿದೆ, 1 ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರ ನಡೆದಿದೆ ಅಂತ HM ಸತೀಶರು ಹೇಳ್ತಾರೆ. ಪಾಪ ಎಷ್ಟು ನೋವಿನಿಂದ ಹೇಳಿದ್ದಾರೆ ಗೊತ್ತಾ ಅವರು? ಯಾರು ಮಾಡಿದ್ರು? ಇದು ಮಾಡಿದ್ದೆ ಯಾರು? 1 ಕೋಟಿ ಭ್ರಷ್ಟಾಚಾರ. ತಾಲೂಕ್ ಪಂಚಾಯತಿ ಇಲ್ಲ,
ಜಿಲ್ಲಾ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿಗೆ ಏನೂ ಮಾಡಕ್ ಬಿಡಲ್ಲ. ಈಗಿರೋದು ಏಕಮೇವ ಅದ್ವಿತೀಯ ಶಾಸಕರು. ನೀವೇನು ಹೇಳ್ತೀರೋ ಅದೇ ಆದೇಶ, ನೀವು ಹೇಳ್ದಂಗೆ ನಡೀತದೆ. ನೀವು 10ಕ್ಕೆ ಬರ್ತೀನಿ ಅಂತ ರಾತ್ರಿ 10ಕ್ಕೆ ಬಂದರೂ ಎಲ್ಲ ಜನ ಕಾಯ್ತಿರ್ಬೇಕು. ನಡೀತಾ ಇದೆ. ಶಾಸಕರೇ, ಈ JJMನ ಅವ್ಯವಹಾರ ಏನು? JJM ಅನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ. ಮನೆ ಮನೆಗಳಿಗೆ ನೀರು ಕೊಡಿ ಅಂತ ಹೇಳಿದ್ರು, ಮನೆ ಮನೆಗಳಿಗೆ ನೀರು ಕೊಡಿ ಅಂತ. ನೀವೇನು ಮಾಡಿದ್ರಿ? ಶಂಕುಸ್ಥಾಪನೆಗೆ ಬರ್ಬೇಕಾದ್ರೆ ಯಾರು ಬರ್ಬೇಕೋ ನಿಮ್ಮನ್ನು ನೋಡಕ್ಕೆ ಗೊತ್ತಿಲ್ಲ. ಯಾಕೆ ಅಂದ್ರೆ HM ಸತೀಶ್ ಹೇಳಿದ್ದಾರೆ 1 ಕೋಟಿಯ ಅವ್ಯವಹಾರ ಅಂತ. ನಮ್ಮೂರಿನಲ್ಲಿ ರವಿ, ನೀನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ. ನಮ್ಮ ಸದಾಶಿವ ಅವರು ಒಬ್ಬ ನಿಷ್ಠಾವಂತ ಲೀಡರ್. ಏನ್ ಹೇಳಿದ್ರು ಅವಾಗ? ಜಿಲ್ಲಾ ಪಂಚಾಯತಿ, ನೀವು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ರಿ, KDP ನಲ್ಲಿ ಏನ್ ಹೇಳಿದ್ರು? ನಾನು ಬೋರ್ವೆಲ್ಗಳಿಗೆ ಹಗ್ಗ ಬಿಟ್ಟು ಅಳತೆ ಮಾಡಿ ಬಂದಿದ್ದೇನೆ. ದ್ವಾರಮಕ್ಕಿ ಕಳ್ಳಿಕೊಪ್ಪದ ಬೋರ್ವೆಲ್ ಎಳಿಯಕ್ ಬಂದಿದ್ರು, ಆಳದ್ರಪ್ಪ. ಸನ್ಮಾನ್ಯ ಸದಾಶಿವ ಅವರೇ, HM ಸತೀಶ್ ಅವರು ಹೇಳಿದ್ದಾರೆ ಇದರಲ್ಲಿ ಅವ್ಯವಹಾರ ನಡೆದಿದೆ ಅಂತ. ತಗಳಿ ಹಗ್ಗ, ತಗಳಿ ಟೇಪು, ಅಳಿರಿ ಎಲ್ಲ ಬೋರ್ವೆಲ್ಗಳನ್ನ. 400 ಅಡಿ, 600 ಅಡಿ, 700 ಅಡಿ ಅಂತೇಳಿ 300 ಅಡಿ ಹೊಡೆದು ದುಡ್ಡು ತಿಂದಿದ್ದೀರಿ. ನಾವು JJMನ ಇದನ್ನ RTI ನಲ್ಲಿ ಕೇಳಿ ಒಂದಷ್ಟು ದಾಖಲೆಗಳನ್ನು ತಗೊಳ್ಳುವಂತ ಪ್ರಯತ್ನ ನಡೆಸಿದ್ದೇನೆ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಆ ದಾಖಲೆಗಳನ್ನು ಕೇಳಿದ್ದಾರೆ. ಪೂರ್ಣ ಪ್ರಮಾಣದ ದಾಖಲೆಗಳು ಬಂದಿಲ್ಲ, ಬರ್ಲಿ. ಅದು ಬಂದ ಮೇಲೆ JJMನ ಮುಂದ್ಗಡೆ ಮತ್ತೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ನೀವು ಅಂದ್ರೆ, ನಾನೇನಾದ್ರು ಮುಂಚೆ ಶುರು ಮಾಡಿದ್ರೆ ಹೇಳ್ತಿದ್ರು ಸೋತ್ಕೊಂಡು ಸುಮ್ಮನ್ ಕೂರಕ್ ಪುರ್ಸತ್ತಿಲ್ಲ ಮರ, ನೋಡ್ಕೊಂಡು ಬೆಳಗ್ಗೆನೆ ಶುರು ಹಚ್ಕೊಂಡಾನೆ ಅಂತ. ಈಗ ಬಿಟ್ಟು 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 ನೋಡೇ ಆಗೋಯ್ತು. ಇನ್ನು ನೋಡಕ್ಕೇನಿಲ್ಲ. ಅಳಿನ ಕುರುಡು ನೋಡ್ಬೇಕಾಗಿತ್ತು, ರಾತ್ರಿ ಇತ್ತು, ಕುರುಡು ಹೌದಲ್ಲ ಗೊತ್ತಾಗ್ಲಿಲ್ಲ, ಬೆಳಕ್ ಬಿಟ್ಟದೆ. ಈಗ ಕನ್ಫರ್ಮ್ ಆಗ್ಯದ ಅಳಿಯ ಕುರುಡ ಅಂತ. ಈಗ ಅಳಿಯ ಕುರುಡ ಅಂದ್ಮೇಲೆ ಕಣ ಆಪರೇಷನ್ ಮಾಡಿಸ್ಬೇಕಾ ಬೇಡ? JJMನ ಅವ್ಯವಹಾರವನ್ನ ನಮ್ಮ ಮುಂದಿನ ಹೋರಾಟವನ್ನಾಗಿ ನಾವು ಕೈಗೆ ತಗೋಬೇಕಿದೆ. JJMನ ಬೋರ್ವೆಲ್ಗಳ ಅಳತೆಗಳನ್ನ ಮಾಡಬೇಕಿದೆ. JJMಗೆ ಯಾವ ಮೋಟರ್ ಹಾಕಿದ್ದೀರಿ, ಹಳೆ ಮೋಟರ್ಗಳನ್ನು ಇಟ್ಟು ಯಾವ್ದು ಬಿಲ್ ಮಾಡಿದ್ದೀರಿ? ನಾನು ಅಲ್ಲೆಲ್ಲ ಒಂದ್ ಕಡೆ ನೋಡಿದೆ, ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ಸಿಮೆಂಟ್ ಟ್ಯಾಂಕ್ ಇಟ್ಟಾರೆ ಅಲ್ರಿ. ಅದ್ರ ಮೇಲ್ಗಡೆ ಟ್ಯಾಂಕ್ ಕಟ್ಟಕ್ ಬರಲ್ಲೇನ್ರಿ ಇವ್ರಿಗೆ? ಕಾಂಕ್ರೀಟ್ ಹಾಕಿ ಟ್ಯಾಂಕ್ ಮಾಡಕ್ ಬರಲ್ಲೇನ್ರಿ? ಯಾವನ್ರಿ ಅವ್ನ್ ಕಾಂಟ್ರಾಕ್ಟರ್? ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ರಿ ನಾವು. ನಮ್ ಗ್ರಾಚಾರ ಹೇಳ್ರಿ, ನನಗ್ ಬೇರೆ ಕಾಣೋದು ಅವೇ ಕಾಣೋದು. ಹಿಂಗ್ ಹೋಗ್ತಾ ಪಕ್ಕದಲ್ಲಿ ಕೂತವನಿಗೊಂದು ಚಟ ತೀರ್ಸ್ಕೊಳೋದು. ನೋಡ್ದೇನ ಮರ, ಇದೆಂತ ಕೆಲಸ ಇದು ಅಂತ. ಯಾವ ಊರಿಗೂ ನೀರು ಬರಲಿಲ್ಲ JJM ಅಲ್ಲಿ. ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಯಾರಾದ್ರೂ ಅಧ್ಯಕ್ಷರುಗಳು ಬಹಳ ಆಕ್ಟಿವ್ ಇದ್ರೆ, PDO ಸ್ವಲ್ಪ ಕೆಲಸ ಮಾಡ್ಬೇಕಂತಿದ್ರೆ, ಅವ ಎಂತವ ಮಾಡಿ ಗ್ರಾಮ ಪಂಚಾಯತಿ ದುಡ್ಡಲ್ಲೊಂದು ಕನೆಕ್ಷನ್ ಮಾಡ್ಕೊಬಿಟ್ಟಾನೆ. ಇವ್ರು ಹೇಳೋದು ನಾನೇ ಕೊಟ್ಟಿದ್ದು, ಅದನ್ನ ನಾನೇ ಮಾಡಿದ್ದಂತ. ನೀವೇನೂ ಮಾಡ್ಲಿಲ್ಲ. JJMನ ಬಗ್ಗೆ ಗಂಟೆಗಟ್ಟಲೆ ಹೇಳಲಿಕ್ಕಿಲ್ಲ. HM ಸತೀಶರು 2 ಲೈನ್ ನಲ್ಲಿ ಹೇಳಿದ್ದಾರೆ, 1 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ. ಇಲ್ಲಿಂದ ರಾಜ್ಯದ 138 ಜನ ಇರೋ ಶಾಸಕರವರೆಗೆ ನಿಮ್ದೇ ಪಕ್ಷ ಇರೋದ್ರಿಂದ ಇದರ ಸಮಗ್ರ ತನಿಖೆ ಲೋಕಾಯುಕ್ತದಿಂದ ಮಾಡ್ತಿರೋ, ಬೇರೆ ಯಾವ್ದ್ರಿಂದ ಮಾಡ್ತಿರೋ, ಹೆಂಗ್ ಮಾಡ್ತಿರೋ ಮಾಡಿ. ನಿಮ್ದು ಯಾವುದೂ ಮಾಡದೇ ಇದ್ರೆ ನಮಗೊಂದು ಹಗ್ಗ ಕಲ್ಲು ಅದೇ ಅಲ್ಲ ಶ್ರೀನಾಥ, ಒಳಗ್ ಬಿಡೋದು, ಟಪ್ ಹಾಕೋದು. ನಾವು ಅನ್ಕೊಂಡಿವಿ ನಮಗೆ ನಮ್ಮ ಸದಾಶಿವಣ್ಣ ಮಾಡ್ಲಿ ಅಂತ, ಯಾಕಂದ್ರೆ ಅವ್ರಿಗೆ ಅನುಭವ ಅದೇ. ಅವರು ಹಗ್ಗ ಕಲ್ಲು ಬಿಟ್ಟು ನಾನು ಅವಾಗ ಅವ್ರಿಗೆ ಅಭಿನಂದನೆ ಹೇಳಿದ್ದೆ. ಏನಾದ್ರೂ ಆಗ್ಲಿ ಸದಾಶಿವ ಅವರೇ, ನೀವು ಇದನ್ನ ಅಳತೆ ಮಾಡಿ ಬಂದಿದ್ದಕ್ಕೆ ನಿಮ್ಗೊಂದು ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ದೆ. ಏನಾದ್ರು ಸಿಕ್ತಾ ಕೇಳಿದೆ. ಅವಾಗೇನು ಸಿಕ್ಕಿರ್ಲಿಲ್ಲ, ಆದ್ರೆ ಈಗ ಸಿಗುತ್ತೆ. ಹಂಗಾಗಿ ನೀವು ಬಿಡಬೇಡಿ, ಅದು ಬೇರೆ ಯಾರಿಗೂ ಆ ಕ್ರೆಡಿಟ್ ಹೋಗಬಾರ್ದು. ನಮ್ಮ ಸದಾಶಿವರಾಯರೇ ಅದನ್ನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ಮತ್ತು JJM ಜೀವ ಜಲ ಆಗಿರೋದ್ರಿಂದ ಮನೆ ಮನೆಗಳಿಗೆ ನೀರು ಕೊಡಿ. ನನ್ನ ಕಾಲದಲ್ಲಿ ಜನ ಶೃಂಗೇರಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತೇಳಿ ಗುರುತಿಸ್ತಿದ್ರು. ಹೆಂಗೆ ಅಂದ್ರೆ, ಶೃಂಗೇರಿ ಕ್ಷೇತ್ರಕ್ಕೆ ಬಂದ ಕೂಡಲೇ ರೋಡ್ಗಳೆಲ್ಲ ಸುಂದರವಾಗಿದ್ದಾವೆ ಅಂತ. ಈಗಲೂ ಜನ ಗುರ್ತಾಗ್ತಾರೆ, ಹೆಂಗೆ ಅಂದ್ರೆ ಗುಂಡಿ ಬಿದ್ದಿದೆ ಅಂತ. ಇಲ್ಲಿಂದ ಯಾವ ಚಿಕ್ಕಮಗಳೂರಿಗೆ ಹೋಗಕ್ಕಾಗತ್ತಾ? ನಾನು ಮಾಡಿರೋ ರಸ್ತೆ ಎನ್ನಾಲ್ಪುರ ಟು ಬಾಳೆಹೊನ್ನೂರು 14 ವರ್ಷ ಆಯ್ತು. ಅದು ಗುಂಡಿ ಬೀಳದೆ ಇರೋದಕ್ಕೆ ಅರ್ಧ ಬಚಾವ್. ಅಲ್ಲಿಂದ ಮುಂದಕ್ಕೆ ಶಾಸಕರು ದಿನ ಓಡಾಡ್ತಾರೆ. ಆ ಎಲೆಕಲ್ಲಾದ್ಮೇಲೆ ಒಂದು ಹೊಸದಾಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಓಡಾಡ್ತಾರೆ ಚಿಕ್ಕಮಗಳೂರಿಗೆ ಮೀಟಿಂಗಿಗೆ ಹೋದ್ರೆ.
ಒಂದು ಹೊಸದೊಂದು ರೋಡ್ ಸ್ಟ್ರೈಟ್ ಮಾಡ್ಯಾರ ವಿಜಯಣ್ಣ ಎಲೆಕಲ್ ಆದ್ಮೇಲೆ. ಅದ್ರ ಮೇಲೆ ಒಂದು ವೆಹಿಕಲ್ ಹೋಗಿಲ್ಲ. ಹೋದ ವರ್ಷನೂ ಟಾರ್ ಹಾಕಿದ್ರು, ಈ ವರ್ಷನೂ ಟಾರ್ ಹಾಕಿದ್ರು, ಈ ವರ್ಷನೂ ಹೋಯ್ತು ಎಲ್ಲ ಹೋಯ್ತು. ಅದ್ ಎಂತ ಕತೆ ಗೊತ್ತಿಲ್ಲಪ್ಪ ನನಗೆ. ಇಲ್ಲಿ ಅಪ್ಪಲ್ಲಿ ನಾನು ಹಾಕಿದ್ ನಾವು ಮಾಡಿದ್ ರೋಡದು ಮಡಬೂರ್ ಅಪ್ಪು, ಅದು ಈ 3ನೇ ವರ್ಷ ಟಾರ್ ಹಾಕಿದ್ರು. ಅದು ಪ್ರತಿ ವರ್ಷ ಹೋಗುತ್ತೆ. ಆಮೇಲೆ ಹಂಗಂತೇಳಿ ಇವ್ರು ಯಾವತ್ತೂ ಕೇಳಲ್ಲ ಅದು ಯಾಕೆ ಅಂತ. ಆ ಬಾಳೆಹೊನ್ನೂರು ಸೇತುವೆ ರೀ ಪಾಪ ಸಿದ್ದರಾಮಯ್ಯನವ್ರು ಬಂದು ಶಂಕುಸ್ಥಾಪನೆ ಮಾಡಿದ್ದು ಆ ಸೇತುವೆ. ಅದ್ರ ಮೇಲೆ ಯಾವನಾದ್ರು ಮನುಷ್ಯ ಹೋದ್ರೆ ಬಹುಶಃ ಬಿದ್ದು ಸಾಯದೇ ಇರ್ಬೋದೇನಪ್ಪ. ಯಾಕಂದ್ರೆ ದಿನಕ್ಕೊಂದು ಇಷ್ಟೇ ಉದ್ದ. ಈ 1 ವರ್ಷ ಅಡಿಕೆ ಕೊಯ್ಲು ಆದ ಕೂಡಲೇ ಒಂದು 4 ಕ್ವಿಂಟಲ್ ಅಡಿಕೆ ಆದ್ರೆ ಇಷ್ಟು ದೂರ ಹಾಕಿನ ಕಣ. ಮತ್ ನೋಡೋಣ ಮುಂದಿನ ವರ್ಷಕ್ಕೆ ವರ್ಷ ಎಂದಾಕಿದ್ರು. ಇಲ್ಲಿಂದ ಅಲ್ಲಿ ತನಕ ಈ ವರ್ಷ ಎಷ್ಟು ವರ್ಷ ಆಯ್ತ್ರಿ? ನಾ 7 ವರ್ಷ ಆಯ್ತ್ರಿ. ಇನ್ನೂ ಟಾರ್ ಅದ್ರ ಎಂತದ ಕಾಂಕ್ರೀಟ್ ಸ್ಲ್ಯಾಬ್ ಹಂಗ ಹಾಕಿದ್ರೆ ಆ ಸ್ಲ್ಯಾಬ್ ಏನಾದ್ರು ನಿಲ್ತದೇನ್ರು? ಅಲ್ಲ ಹಂಗೇನಾದ್ರು ಕಾಂಕ್ರೀಟ್ ಸ್ಲ್ಯಾಬ್ ನಿಲ್ತದ? ಅವ್ರಿಗೇನ್ ತೊಂದ್ರೆ ಇಲ್ಲ, ಅವ್ರೇನ್ ಆಮೇಲೆ ಬರಲ್ಲ. ನಾವೇ ಚಿಕ್ಕಮಗಳೂರಿಗೆ ಇಲ್ಲಿಂದ ಹೋಗ್ಬೇಕಿರೋದು, ಅವ್ರು ಹಂಗೆ ಹೋಗೋದು ಆಚೆಗೆ. ನಮ್ದೇಳಿ ಬದುಕು. ನಾನು ತಮಾಷೆಯಾಗಿ ತಗೋಬೇಡಿ. ಸೇತುವೆಯಲ್ಲಿ ಹುಡುಗಾಟ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸೇತುವೆ ಇದೆ, ಆ ಶ್ರೀನಿವಾಸ್ ಎಂತದೋ ಕೈ ಹೆಚ್ಚಕ್ ಹೋಗಿ ಆ ಸೇತುವೆಗೆ ಮೊನ್ನೆನೂ ಎಲ್ಲ 5 ಕೋಟಿ ಬಂದಿದೆ ಅಂತ ನೋಡಿದೆ. ಶ್ರೀನಿವಾಸ್ ಇಲ್ದಿದ್ರೆ ಅದೂ ಇಲ್ಲ. ಇಲ್ಲೆಲ್ಲ ಒಂದಷ್ಟು ಕೆಲಸ ಆಗ್ಯಾವಂತೆ, ಅದನ್ನ ಪೇಪರಲ್ಲಿ ನೋಡ್ತಿರ್ತೀನಿ. ಅದು MLC ಮಾಜಿ MLC ಅದು ಶ್ರೀನಿವಾಸ್ ಅವರು ನಾನು ಕೊಟ್ಟಿದ್ದೀನಿ ಅಂತಾರೆ. ಅವರಿಗೂ ಸಿದ್ದರಾಮಯ್ಯವರಿಗೂ ಚೆನ್ನಾಗಿದೆ, ಅವ್ರೇನು ಕೊಡ್ತಿರ್ಬೋದು. ನಿಮ್ದೇನು ಶಾಸಕರೇ ಹೊಡೆದು ಬಾರಿಸ್ತದಿರಪ್ಪ. 60 ಕೋಟಿ ಬಂದದೆ, 100 ಕೋಟಿ ಬಂದದೆ ಅಂತ. ಬಂದದೆ ಅಂದ್ರೆ ಆಗಲ್ಲ. ಆನೆ ಬಂದದೆ ಅಂತ ನೀವು ಹೇಳೋದೇ ಬೇಡ, ನಮಗ್ ಬಂದದೆ ಅಂತ ಗೊತ್ತಾಗಿದೆ. ರೋಡ್ ನಿಮ್ದು ಬರೀ ಪೇಪರಲ್ಲಿ ಕಂಡದೆ. ಒಂಚೂರು ನಮ್ಗೀಗ ರೋಡ್ ಬರ್ಬೇಕಲ್ಲ. ರೋಡ್ ಬರ್ದಿದ್ರೆ ಆಗಂಗಿಲ್ಲ, ಈಗ ಓಡಾಡಂಗಿಲ್ಲ. ಪರಿಸ್ಥಿತಿ ಭಾರಿ ಕಷ್ಟ ಇದೆ. ಹಳ್ಳಿಗಳ ರೋಡ್ ಮಾಡ್ತೀವಿ ಅಂದ್ರಿ, ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ನಮ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಇವತ್ತಿನ ಸ್ಥಿತಿ ಹೆಂಗಿದೆ ನಮ್ ಕ್ಷೇತ್ರದಂದ್ರೆ ಹೇಳಂಗೇ ಇಲ್ಲ. ನಾವು ಹೇಳಿದ್ರೆ ಪೊಲೀಸರಿಗೆ ಬೇಜಾರಾಗ್ತದೆ. ಪೊಲೀಸರಿಗೆ ಬೇಜಾರಾಗ್ತದೆ ಅಂತ ಹೇಳಿದ್ರೆ ಜನ ಬದುಕಂಗಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ, ಫಾರೆಸ್ಟ್ನವರು ಪೊಲೀಸ್ನವರೆಲ್ಲ ಅವರೊಂಥರ ಒಂದು ದರ್ಬಾರಲ್ಲಿ ಪೊಲೀಸ್ ಸ್ಟೇಷನ್ ಇವನ್ನೆಲ್ಲ ಕಾಂಗ್ರೆಸ್ ಆಫೀಸ್ ಅಂತ ಮಾಡ್ಕೊಂಡ್ಬಿಟ್ಟಾರೆ. ಬಹಳ ನೋವಿನಿಂದ ಹೇಳ್ತಾನೆ, ಶೃಂಗೇರಿಯಲ್ಲಿ ಒಬ್ರು ಏಜಿಕಟ್ಟೆ ಹತ್ರ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಒಬ್ರು ಕಾರು ಹೋಗದ ಬೈಕಿಗೆ ಹೊಡಿತದೆ. ಅವನು ಬೈಕ್ನವನು ಬೀಳ್ತಾನೆ, ಕಾಲು ಮುರಿದೋಗುತ್ತೆ ಕಾಲು. ಇವರು ಯಾರನ್ನ ಹಿಡಿಬೇಕು? ಕಾರಲ್ಲಿ ಹೋಗೋರು ಹಿಡಿಬೇಕು. ಅವನ್ ನಿಲ್ಲಿಸ್ಲಿಲ್ಲ. ಇಲ್ಲಿಂದ ಯಾರೋ ಫೋನ್ ಮಾಡಿದ್ರು, ಶೃಂಗೇರಿನಲ್ಲಿ ಬರ್ತಾ ಇದೆ ಕಾರು, ಇಂಥ ನಂಬರ್ ಹಿಡಿದ್ರು. ಅದು ಹಿಡಿದಾಗ ಗೊತ್ತಾಗಿದ್ದು ಅದು ಅಲ್ಪಸಂಖ್ಯಾತರದ್ದು ಅಂತ. ಅಲ್ಪಸಂಖ್ಯಾತರ ಕಾರನ್ನು ಹಿಡಿತೀರಾ ನೀವು ಅಂತೇಳಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬೇಜಾರು ಮಾಡ್ಕೊಂತಾರೆ. ಇಲ್ಲೆಲ್ಲ ಪೊಲೀಸರಿದ್ದಾರೆ, ಬೇಜಾರು ಮಾಡ್ಕೊಂತಾರೆ. ಯಾಕಂದ್ರೆ ಬೇಜಾರಾಗಿದ್ದು ನಾನು ಹೇಳಿದೆ ಅಂತಲ್ಲ, ಇಂಥದ್ದೊಂದು ಮಾಡಿದ್ವಲ್ಲ ನಾವು ಅಂತ. ಆ ಕಾರ್ನ ಅಡ್ಡಾಕಿದ ತಪ್ಪಿಗೆ A1 ಯಾರು? ಆ ಬೈಕಲ್ಲಿ ಕಾರ್ ಮುರ್ಕೊಂಡವನು. ಗೊತ್ತಿದೆಯೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ನಾನು ಅಧಿಕೃತ ಮೈಕ್ ಮುಂದ್ಗಡೆ ಹೇಳ್ತಾ ಇದ್ದೇನೆ, A1 ಕಾಲ್ ಮುರ್ಕೊಂಡವನು. ಕೇಸ್ ಹಾಕಿದವ್ರು ಯಾರು? ಕಾಲ್ ಮುರಿದವರು ಕೇಸ್ ಹಾಕಿದ್ದು. ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ. ಮಧ್ಯರಾತ್ರಿಯಲ್ಲಿ SP ಬರ್ತಾರೆ, ಅಡಿಷನಲ್ SP ಬರ್ತಾರೆ, NR ಪುರದ ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಕೊಪ್ಪಳಲ್ಲೊಬ್ರು ಡಾಕ್ಟರ್ ಕೃಷ್ಣ ಅಂತ, ಅವ್ರ ಮನೆ ಕಾಂಪೌಂಡ್ ನ ಪಿಲ್ಲರ್ಗಳನ್ನ JCB ತಗೊಂಡೋಗಿ ಕೆಡಕ್ತಾರೆ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ, ಮತ್ತೆ ಬೇರೆ ಇವರಿಗೆ ಫೋನ್ ಮಾಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ನನಗೆ ಹೇಳ್ತಾರೆ, ಸರ್ ನಾನು ಟ್ರಾನ್ಸ್ಫರ್ ತಗೊಂಡು ನಾನು ಎಕ್ಸಿಕ್ಯೂಟಿವ್ಗೆ ಹೋಗ್ತಾ ಇದ್ದೀನಿ ಅಂತ. ಈ ಕೆಲಸ ಮಾಡದಿದ್ರು ಪರವಾಗಿಲ್ಲ, ಹೋಗದೆ ಅಂತ ಕೇಳಿ ಅಂದೆ ನಾನು. ನನ್ನ ಜೀವನದಲ್ಲಿ ಕಾಲು ಮುಟ್ಕೊಂಡವನ ಕೈ ಮೇಲೆ A1 ಮಾಡಿಸಿ FIR ಮಾಡಿಸಿದ್ರು ಸರ್. ಈ ಪಾಪ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಸರ್, ನನ್ನ ಕೈಯಲ್ಲಿ ಆಗಲ್ಲ ಸರ್, ನಾನು ಇರಲ್ಲ, ಹೋಗ್ತೀನಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾರ್ರಿ ನನ್ನ ಹತ್ರ. ಕಗಿ ಬಟ್ಟೆ ಹಾಕಿದ್ದಾರೆ, ಒಳಗಡೆ ಹೃದಯ ಕೆಲಸ ಮಾಡ್ತಾ ಇದೆ. ಮತ್ತೆ ಯಾಕೆ ಮಾಡಿದ್ರಿ ಅಂತ ಕೇಳಿದೆ.
ಮಾಡದಿದ್ರೆ ಏನ್ ಮಾಡೋದು ಸರ್? ಮೇಲಿಂದ ಹೇಳ್ತಾರ ಸರ್, ಅವ್ರು ಹೇಳಿದ್ದೆ ಬರಿಬೇಕು ಸರ್. ಅವ್ರು ಬರೀಲಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮನ್ನು ಕಳಿಸ್ತೀನಿ ಅಂತಾರೆ, ಏನ್ ಮಾಡೋದು ಅಂತ. ನಮ್ಮ ಎನ್ನಾರ್ಪುರದಲ್ಲಿ ಎಸ್ ಗ್ಯಾಂಗ್ ದರ್ಬಾರ್, ಶೃಂಗೇರಿ ಕ್ಷೇತ್ರದಲ್ಲಿ ಎಸ್ ಗ್ಯಾಂಗ್ ದರ್ಬಾರ್. ಸಾಗವಾನಿ ಹೊಡಿ, ಮರಳು ಹೊಡಿ, ಏನಾರು ಹೊಡಿ, ಯಾವನು ಕೆಳಂಗೆ ಇಲ್ಲ. ಮನಸ್ಸ ಇಚ್ಛೆ ಹೊಡಿತದಾರಪ್ಪ, ಹೆಂಗ್ ಬೇಕಂಗೆ. ನಮ್ ಸಬ್ ಇನ್ಸ್ಪೆಕ್ಟರ್ ಬಹಳ ಪವರ್ಫುಲ್ ಆಗಿ ಕಾಣ್ತಿದ್ರಪ್ಪ. ಬೈಂದೂರಲ್ಲಿ ನೋಡಿದ್ದೆ, ನಾನು ಕೇಳಿದ್ದೆ, ನಮ್ದೇ MLA ಇದ್ರು ಅವಾಗ BJP ಅವರು. ಪವರ್ಫುಲ್ ಇದ್ದಾರೆ. ಇಲ್ಲಿ ಬಂದಾಗ ಮೊದಲು 2 ತಿಂಗಳು ಪವರ್ಫುಲ್ಲೇ ಇದ್ರಪ್ಪ. ಇದ್ದಕ್ಕಿದ್ದಂಗೆ ಅವ್ರೊಂಥರ ಹಾವಿಗೆ ಬೇರ್ ತೋರಿಸ್ದಂಗೆ ಮಾಡ್ತಾರಪ್ಪ. ಅದು ಎಂತ ಅಂತ ಗೊತ್ತಿಲ್ಲ. ಅಲ್ಲ, ಮನುಷ್ಯ ಕೆಟ್ಟವರ ಕೇಳಿದ್ರೆ ಅಲ್ಲಿ ಚೆನ್ನಾಗಿದ್ರು, ಇಲ್ಲೂ ಸರಿನೇ ಇದ್ರು. ಬಂದಾಗ ನೀನ್ ಹೇಳಿದ್ ಮಾಡಿದ್ರೆ ನಿನ್ ಕಳಿಸ್ತೀನಿ ಅಂತಾರೆ. ಪಾಪ ಅವ್ರೆಂತ ಮಾಡೋದು ಹೇಳ್ರಿ, ಎಂತ ಮಾಡೋದು ಅಂತ. ಅಲ್ಲ, ಅವ್ರು ಯಾರು ಕರ್ಕೊಂಬರ್ಲಿ, ಬಂದಾಗ ಸರಿ ಇದ್ರಲ್ಲ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಸರಿ ಇದ್ದಾನೆ ಸರಿ ಇಲ್ಲ ಅನ್ನೋಕ್ಕಿಂತ ಯಾರ ಕೈನಲ್ಲಿ ಅಧಿಕಾರ ಇರ್ತದೆ, ಅಧಿಕಾರ ಅನ್ನೋದೊಂದು ದೊಣ್ಣೆ ಕಳ್ಳನ ಕೈಯಲ್ಲಿದ್ರೆ ಮಂಡೆ ಹೊಡಿತದೆ, ಪೊಲೀಸರ ಕೈಯಲ್ಲಿದ್ರೆ ಕಾಯ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಪೊಲೀಸರ ಕೈನಲ್ಲಿ ದೊಣ್ಣೆನ ಅಧಿಕೃತವಾಗಿ ಕಳ್ಳನೆ ಹಿಡ್ಕೊಂಡ್ರೆ ಅಂತ ಮಾಡೋದು. ನಾನು ಸುಮ್ಮನೆ ನಮ್ದು ಎದುರುಗಡೆ ಪೊಲೀಸ್ ಸ್ಟೇಷನ್ ಅಂತ ಹೇಳಿದೆ. ಇದೇನು ಈ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದೆ ಅಂತ ತಿಳಿಬೇಡಿ. ಶೃಂಗೇರಿ ಕ್ಷೇತ್ರದ ಎಲ್ಲ ಸ್ಟೇಷನ್ಗಳು ಹಿಂಗೆ ಆಗಿದ್ದಾವೆ. ಹಂಗಂತ ಅಧಿಕಾರಿಗಳು ಕೆಟ್ಟವರ? ರಾಜ ಅಸಮರ್ಥನಾದ್ರೆ, ರಾಜ ಅಯೋಗ್ಯನಾದ್ರೆ ಅರಾಜಕತೆ ಉಂಟಾಗುತ್ತೆ. ಇದು ಚಾಣಕ್ಯ ಹೇಳಿರೋದು. ರಾಜ ಸಮರ್ಥನಾಗಿದ್ದು ಯೋಗ್ಯನಾಗಿದ್ರೆ ಯೋಗ್ಯ ಆಡಳಿತವು, ರಾಜ ಅಯೋಗ್ಯನಾಗಿದ್ದು ಅಸಮರ್ಥನಾದ್ರೆ ಅರಾಜಕತೆಯು ಉಂಟಾಗ್ತದೆ ಅಂತ. ಇಲ್ಲಿ ಅರಾಜಕತೆ ಇದೆ. ಮನಸ್ಸ ಇಚ್ಛೆ ಅಪ್ಪ. ಏನ್ ನಿಮ್ಗೆ ಏನ್ ನಡೀತಾ ಇದೆ, ಏನ್ ಹೋಗ್ತಾ ಇದೆ ಗೊತ್ತಿಲ್ಲ. ಸಾಗವಾನಿ ಕತೆ ಏನು, ಮರಳಿನ ಕತೆ ಏನು, ಏನು ಗೊತ್ತಿಲ್ಲ. ಅದು ಹೋಗ್ತಾ ಮರಳು ತುಂಬ್ತಾ ಇರ್ತಾರೆ. ನಾನ್ ಕೇಳೋದು, ಇದ್ಯಾರೋ ಇವ್ನು ಕಾಂಗ್ರೆಸ್ ನಾ ಕೇಳೋದು. ಹೋಣ ಅವ್ನು ಕಾಂಗ್ರೆಸ್ ಅಂತ. ನಾ BJP ಅನ್ಕೊಂಡಿದ್ನಲ್ಲ. ಅಂದ ಅಣ್ಣ ನಿಮ್ಗೆ ಇವತ್ತು ಹೆಂಗ್ ಗೊತ್ತಾಯ್ತು ಅಂದ್ರೆ, ಇಷ್ಟು ರಾಜರೋಷ ಹಗಲೇ ಮರಳು ಹೊಡಿತಾನೆ ಅಂದ್ರೆ ಇವ್ನು ಕಾಂಗ್ರೆಸ್ ಕಣ ಅಂತ. ಹಗಲು ಮರಳು ಹೊಡೆದ್ರೆ ಅವ ಕಾಂಗ್ರೆಸ್, ಕದ್ದು ಹೊಡೆದ್ರೆ ಮತ್ ಹಿಡ್ಕೊಂಬರೋದು ಯಾರನ್ನ? ಕದ್ದು ಹೊಡೆದವ್ರನ್ನ. ಇದು ಪರಿಸ್ಥಿತಿ ಇದೆ. ಈ ಗಂಭೀರತೆಯ ನಡುವೆ ನಾವು ಹೋಗ್ಬೇಕಾ? ಅದಕ್ಕೆ ನೀನ್ ಆಧಾರ್ ಕಾರ್ಡ್ ತಂದಿಲ್ಲ, ದುಡಿಸ್ಕೊಂಡ. ಇವ ಹೇಳದ್ನಂತೆ, ಅವ ಹೇಳಿದ 1 ಪಾಯಿಂಟ್ ಸರಿ. ಹಂಗಾರೆ ನಿಂಗೆ ಹೆಂಗ್ಸ್ ಅಂತ ಕಂಡಿಲ್ಲೇನ ಅಂತ. ಅದು ಪಾಯಿಂಟ್ ಕರೆಕ್ಟೇ. ಆದ್ರೆ ನಾನು ಬದೀನಿ ಅಂತ ತೋರ್ಸಕ್ ಅವನಿಗೆ ಸಸ್ಪೆಂಡ್ ಮಾಡ್ತೇನೆ. ಅವ ಆಧಾರ್ ಕಾರ್ಡ್ ಇಲ್ಲದೆ ಇರೋರಿಗೆ ಟಿಕೆಟ್ ತಗೊಂಡೇ ಇದ್ರೆ ಅವ ಸಸ್ಪೆಂಡ್ ಆಗ್ತಾನೆ. ಆಧಾರ್ ಕಾರ್ಡ್ ಇದ್ದವ್ರ ಹತ್ರ ಟಿಕೆಟ್ ಕೊಟ್ರೆ ಇವ್ರು ಸಸ್ಪೆಂಡ್ ಮಾಡಿಸ್ತಾರೆ. ಇದು ಎಂತದ್ರಿ ಪರಿಸ್ಥಿತಿ? ಇದಕ್ಕೆ ಅರಾಜಕತೆ ಅಂತ ಕರಿತೀರಾ, ಎಂತ ಹೇಳ್ತೀರಾ ಹೇಳ್ರಿ? ಇವೆಲ್ಲ ನಾನದೀನಿ ಅಂತ ಎಲ್ಲ ನಾನದೀನಿ ಹೋರಾಟದ ನಡುವೆ ದರ್ಬಾರ್. ಒಂದು ಕೆಲಸ ಮಾಡಿ ಶಾಸಕರೇ, ಆ ಮಿನಿ ವಿಧಾನಸೌಧದ ತಲೆ ಮೇಲೆ ಒಂದೇ ಶೀಟ್ ಹಾಕಿ, ಇಲ್ಲ ಅದನ್ನ ಇಲ್ಲಿ ತನ್ನಿ. ಇಲ್ಲಿ ತರೋದಾದ್ರೂ ಒಂದು ಕಟ್ಟಡ ಚೆನ್ನಾಗಿರ್ಬೇಕಲ್ಲ, ಅದ್ರ ತಲೆ ಮೇಲೆ ಒಂದು ಶೀಟ್ ಹಾಕ್ಬೇಕಲ್ಲ, ಅದೊಂದು ಹಾಕಿಸ್ರಿ. ಅದೇನು ಭಾರಿ ದೊಡ್ಡ ವಿಷಯ ಅಲ್ಲ. ಹಾಳು ಸುರಿತಾ ಇದೆ. ಕಟ್ಟಡನ ಇಮಿಡಿಯೇಟ್ ಇಲ್ಲಿಗೆ ತಗೊಂಬನ್ನಿ. ಈ ರೇಂಜ್ ಆಫೀಸ್ನೇ ಅಲ್ಲಿಗೆ ತಗೊಂಡೋಗಿ. ಮಳೆಗಾಲದಲ್ಲಿ ಲೀಕೇಜ್, ಏನು ಬೇಸಿಗೆಲ್ಲೂ ಲೀಕ್ ಆಗ್ತದೆ. ನೀರು ಬಿಟ್ಟರೆ ನೀರಿಲ್ಲ ಅಷ್ಟೇ. ಪರಿಸ್ಥಿತಿ ಹಿಂಗಿದೆ ನೋಡಿ. ಕರೆಂಟಿನ ಪರಿಸ್ಥಿತಿ, ಟ್ರಾನ್ಸ್ಫಾರ್ಮರ್ ಹೋದ 24 ಗಂಟೆ ಒಳಗೆ ಕೊಡಬೇಕು. ಕುಪ್ಪೂರಿನ ಕರೆಂಟ್ ಟ್ರಾನ್ಸ್ಫಾರ್ಮರ್ ಹೋಗಿದೆ ಅಂತೇಳಿ ನನಗೊಬ್ರು ಫೋನ್ ಮಾಡ್ತಾರೆ. ನಂಗೆ ಅವ್ರು ಫೋನ್ ಮಾಡೋಷ್ಟೊತ್ತಿಗೆ 8 ದಿನ ಆಗಿದೆ. ನಾನು ಫೋನ್ ಮಾಡಿ 4 ದಿನ ಆದ್ಮೇಲೂ ಇಂಜಿನಿಯರ್ ಹೇಳ್ತಾರೆ ಟ್ರಾನ್ಸ್ಫಾರ್ಮರ್ ಬಂದಿಲ್ಲ ಸರ್, ನಾನೇನ್ ಮಾಡಲಿ ಅಂತ. ಯಾರು ಕೊಡ್ಬೇಕು ಈ ಟ್ರಾನ್ಸ್ಫಾರ್ಮರ್ನ? ಸರ್ಕಾರ. ಉಸ್ತುವಾರಿ ಮಂತ್ರಿ ಯಾರು? ಇಂಧನ ಸಚಿವರು. ನಮ್ ಬೋರ್ಡ್ ಚೇರ್ಮನ್ರು ಯಾವ ಬೋರ್ಡಿಗೆ ಚೇರ್ಮನ್ರು? ಇಂಧನಕ್ಕೆ. ನಿಮಗೆ ನಿಮ್ಮ ಇಂಧನ ತುಂಬಿಸ್ಕೊಂಡ್ರೆ ಸಾಲಲ್ಲ, ಜನರಿಗೆ ಕರೆಂಟ್ ಕೊಡಿ. ನಿಮ್ದೇ ಇಲಾಖೆ, ನಿಮ್ಮ ಇಲಾಖೆ ಕರೆಂಟ್ ಕೊಡ್ಬೇಕೋ ಇಲ್ವೋ? ಎಷ್ಟು ಗಂಗಾ ಕಲ್ಯಾಣ ಆಗಿದೆ ಸ್ವಾಮಿ? ಆದ ಗಂಗಾ ಕಲ್ಯಾಣಕ್ಕೆ ಪೂರ್ತಿ ಕರೆಂಟ್ ಆಗಿದೆಯಾ? ಮತ್ತೇನ್ ಪರಿಸ್ಥಿತಿ ಹೇಳಿ? ಏನ್ ಪರಿಸ್ಥಿತಿ ಅಲ್ಲ, ಏನು ನಿಮ್ದು ಪರಿಸ್ಥಿತಿ ಏನು? ನಾವ್ ಇದನ್ನ ಕೇಳ್ತಾ ಇದ್ರೆ ಬಹಳ ಮಜಾ. ಅಂದ್ರೆ ಯಾಕೆ ಇವೆಲ್ಲ ಮಾಡಿಲ್ಲಂತೆ ಗೊತ್ತಾ? ತಡೀರಿ ಸಮಾಚಾರ, ಯಾಕೆ ಮಾಡಿಲ್ಲಂತೆ ಗೊತ್ತಾ? ಇದನ್ನ ಮಾಡೋಣ ಅಂತ ಇದ್ರಂತೆ.
ಹೋದ್ ಸರಿ ಜೀವರಾಜ್ ಬಿಡ್ಲಿಲ್ಲಂತೆ, ಈ ಸರಿ ಜೀವರಾಜ್ ಅವ್ರ ಮೇಲೆ ಕೇಸ್ ಹಾಕೊಂಡನಂತೆ. ಜೀವರಾಜ್ ಅವ್ರ ಮೇಲೆ ಕೇಸ್ ಹಾಕೊಂಡಿರೋದ್ರಿಂದ ಏನಾಗಿದೆ ಅಂತೆ, ಅವರಿಗೆ ಗುಲ್ಬರ್ಗಕ್ಕೆ ಹೋಗ್ಬೇಕು. ಗುಲ್ಬರ್ಗಕ್ಕೆ ಅಂತ ಗೊತ್ತಿರಿ ನೀವು? ಹೈಕೋರ್ಟ್ ಇರೋದು ಬೆಂಗಳೂರಲ್ಲಿ. ನಾನು ಈ ಕೇಸಿನ ಬಗ್ಗೆ ಏನು ಮಾತಾಡಲ್ಲ. ನ್ಯಾಯಾಲಯದಲ್ಲಿ ನ್ಯಾಯ ಕೇಳೋದು ತಪ್ಪ? ನ್ಯಾಯಾಲಯದಲ್ಲಿ ನ್ಯಾಯ ಕೇಳಿದ್ದೀನಿ. ನನಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀನಿ. ನ್ಯಾಯ ತೀರ್ಮಾನಿಸ್ಬೇಕಾದವ್ರು ಯಾರು? ಹೈಕೋರ್ಟಿನ ನ್ಯಾಯಾಧೀಶರು. ಅವ್ರು ತೀರ್ಮಾನಿಸ್ತಾರೆ. ನೀವು ಸುಪ್ರೀಂ ಕೋರ್ಟಿಗೂ ಹೋದ್ರಪ್ಪ, ಕಪಿಲ್ ಸಿಬಾಲ್, ಅಭಿಷೇಕ್ ಮನು ಸಿಂಘ್ವಿ ಲಾಯರ್ ಇಟ್ರಪ್ಪ. ನಿಮ್ ಸರಿ ಇದ್ಮೇಲೆ ನೀವು ಅಲ್ಲಿಗೆ ಎಂತಕ್ಕೆ ಹೋಗಿದ್ರಿ ಗೊತ್ತಿಲ್ಲ. ಅದು ಒಂದ್ಸರಿ ಹೋಗಿದ್ ಸಾಕಾಗಿಲ್ಲ ಅಂತ ದೇವದತ್ ಕಾಮತ್ ಮತ್ತು ಶ್ಯಾಮ್ ದಿವಾನ್ ಇಟ್ರಪ್ಪ. ನಾವ್ ಯಾಕೆ ಅಂತ ಕೇಳಿದ್ವಾ? ನಾವ್ ಯಾಕೆ ಅಂತ ಕೇಳಿಲ್ಲ. ನ್ಯಾಯಾಲಯ ಇರೋದೇ ನ್ಯಾಯ ಕೇಳಕ್ಕೆ. ನ್ಯಾಯ ಕೇಳಿದ್ದೀನಿ. ನಿಮ್ಮ ನಡವಳಿಕೆಗಳು ಜನರಿಗೆ ಅನುಮಾನ ತಂದು ಕೊಡ್ತಾ ಇದೆ ಅಷ್ಟೇ. ನಿಮ್ದು ನ್ಯಾಯ ಇರೋದೇ ಆದ್ರೆ ಇಷ್ಟೆಲ್ಲ ಎಂತಕ್ಕೆ ತಲೆಗೆಡಿಸ್ಕೊಂಡಿದ್ದೀರಿ? ದಿನಕ್ಕೊಂದು ಪತ್ರಿಕಾಗೋಷ್ಠಿ ಎಂತಕ್ಕೆ ಮಾಡ್ತೀರಿ? ನಾನು ಅದು ಕೋರ್ಟಿನಲ್ಲಿರುವಂತಹ ಕೇಸ್ ಆಗಿರೋದ್ರಿಂದ ಅದರ ಬಗ್ಗೆ ನಾನು ಏನೂ ಹೇಳಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ನನಗೆ ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಕೇಳಿದ್ದೀನಿ, ನ್ಯಾಯ ಸಿಗ್ತದೆ ಅನ್ನುವ ನಂಬಿಕೆಯಲ್ಲಿದ್ದೇನೆ. ನ್ಯಾಯ ಸಿಗ್ತದೆ, ಕಾಯೋಣ. ನನಗೆ ಕೌಂಟಿಂಗ್ ದಿನ ಫಸ್ಟ್ ಹೇಳಿದ್ರು ನೀನು 50 ಓಟಿಗೆ ಗೆದ್ದಿದೀಯಾ ಅಂದ್ರು. ಆಮೇಲೆ ಟಿವಿನಲ್ಲಿ 152ಕ್ಕೆ ಅಂದ್ರು. ಆಮೇಲೆ 201 ಅಂದ್ರು. ಅವೆಲ್ಲ ಇಲ್ಲಿ ಮಾತಾಡಕ್ಕಾಗಲ್ಲ. ಅದು ಸರಿ ತಪ್ಪುಗಳು, ಅದು ಅವತ್ತಿಗೆ ತೀರ್ಮಾನ ಅವತ್ತಾಗಬೇಕು. ಈಗ ಯಾರಿಗೆ ಗೊತ್ತಿದೆ ಹೌದೋ ಅಲ್ಲ ಅಂತ? ಈಗ ಗೊತ್ತಿಲ್ಲ ನಮ್ಗೆ. ನ್ಯಾಯಾಲಯದಲ್ಲಿರುವಂತಹ ಕೇಸಿನ ಬಗ್ಗೆ ಇನ್ನು ಮುಂದೆ ನಾನು ಹೇಳ್ತೇನೆ, ನೀವುಗಳು ಮಾತಾಡಬೇಡಿ. ನೀವು ಗುಲ್ಬರ್ಗಕ್ಕೆ ಎಂತಕ್ಕೆ ಹೋಗಿದ್ರಿ ಗೊತ್ತಿಲ್ಲ. ಗುಲ್ಬರ್ಗದಲ್ಲಿ ಸುರೇಶಣ್ಣ ಏನ್ ಕೆಲಸ ಇಲ್ಲ. ಹೈಕೋರ್ಟ್ ಇರೋದೆಲ್ಲಿ? ನಮಗೆ ಗುಲ್ಬರ್ಗದವ್ರಿಗೆ ಗುಲ್ಬರ್ಗದಲ್ಲಿ. ಸುಪ್ರೀಂ ಕೋರ್ಟ್ ಇರೋದು ಎಲ್ಲಿ? ಡೆಲ್ಲಿಗೆ ನೀವೇ ಹೋಗಿದ್ದು, ನಾ ಕಳಿಸಿದ್ದಲ್ಲ. ಬೆಂಗಳೂರಲ್ಲಿ ನಾನು ಎಲ್ಲ ಪ್ರತಿ ಹಿಯರಿಂಗ್ ಹೋಗ್ತೀನಿ. ನೀವು ಒಂದಿನೂ ಅಲ್ಲಿಗೆಲ್ಲೂ ಬಂದಿಲ್ಲ. ಆದ್ರೆ ಇಲ್ಲಿರೋ ನಿಮ್ಮವ್ರು ಹೇಳ್ತಾರೆ ಅವ್ರು ಬೆಂಗಳೂರಲ್ಲಿ ಅಲ್ಲ ಬರೀ ಕೇಸಿಗೆ ಓಡಾಡೇ ಆಗ್ಯದ ಪಾಪ ಅವರಿಗೆ ಅಂತ. ಇಲ್ಲಿರೋ ಜನರಿಗೂ ದಾರಿ ತಪ್ಪಿಸ್ಯಾರ ಅವರು. ನಾ ಬೆಂಗಳೂರು ಕೇಸಿಗೆ ಓಡಾಡ್ಬೋದು. ಅವ್ರು ಕೋರ್ಟಿಗೆ ಬಂದಿಲ್ಲ ಒಂದಿನೂ. ನಾವು ಒಂದಿನೂ ನೋಡಿಲ್ಲ ಅವ್ರನ್ನ ಕೇಸ್ ನಡಿಬೇಕಾದ್ರೆ. ಸುಳ್ಳಂತ ಕೇಳ್ತೀರಿ? ಸುಳ್ಳುಗಳನ್ನ ಬಿಡಿ, ಕೆಲಸ ಮಾಡೋದನ್ನ ನೋಡಿ. ಹೋದ್ ಸರಿ ಜೀವರಾಜ್ ಬಿಡ್ಲಿಲ್ಲ, ಈ ಸಾರಿ ಜೀವರಾಜ್ ಬಿಡ್ಲಿಲ್ಲ. ಹೋದ್ ಸರಿ ಜೀವರಾಜ್ ಸರ್ಕಾರ ಇದ್ದಿದ್ದಕ್ಕೆ ಬಿಡ್ಲಿಲ್ಲ, ಈ ಸಾರಿ ಜೀವರಾಜ್ ಕೇಸ್ ಹಾಕಿದ್ದಕ್ಕೆ ಬಿಡ್ಲಿಲ್ಲ. ನನ್ನ ಹೆಸರು ಹೇಳಿದೆ ಅನ್ನ ತೀರದಿಲ್ಲ. ಎಂತ ಮಾಡೋಣಪ್ಪ? ಕೊಪ್ಪದ ಹಿಲಿಕೆರೆ ಅದು ಇಲ್ಲಿ ವಿಷಯ ಅಲ್ಲ. ಆದ್ರೆ ಆ ಹಿಲಿಕೆರೆ ಕತೆ 69-70 ಸೈಟ್ ಆಗ್ತವೆ. ಶಾಮಣ್ಣ ಬೇಡ ಅಂದಿದ್ರು, ಗೋವಿಂದೇಗೌಡರು ಬೇಡ ಅಂದಿದ್ರು, ಚಂದ್ರೇಗೌಡರು ಬೇಡ ಅಂದಿದ್ರು, ನಾನು ಬೇಡ ಅಂದಿದ್ದೆ. ನಿಮಗೆ ಯಾಕೆ ಬೇಕು ಅನ್ಸಿದೆ? ಅದ್ರ ಹಿಂದಕ್ಕಿರೋದೇನು? ಇದನ್ನ ಕೇಳಿದ್ರೆ ಜೀವರಾಜನ್ ಲೇಔಟ್ ಸರ್ ಇನ್ನೂ 25 ಸರ್ವೆ ಮಾಡಿ. ಜೀವರಾಜನಿಗಾಗಿ ಹಿಲಿಕೆರೆ ನೀವು ಬಿಡಬೇಕು, ಕೆಲಸ ಮಾಡಿಸ್ಬೇಕಾಗಿಲ್ಲ. ನೀವು ನನ್ನ ತಪ್ಪಾಗಿದ್ರೆ ಅದೆಲ್ಲ ಬಿಡೋಣ. ನಂದು ಕೆರೆ ಏನಾದರೂ ಎನ್ಕ್ರೋಚ್ಮೆಂಟ್ ಇದ್ರೆ ಅದು ಎಷ್ಟು ಎಕರೆ ಹೇಳಿ. ಸರ್ವೆ ಎಲ್ಲ ಮಾಡಿರಲ್ಲ ನೀವೇನೋ ಹೇಳಿದಿರಿ 21 ಗುಂಟೆ ಅಂತ. ಇವತ್ತು ಈ ಕ್ಷಣದಲ್ಲಿ ಎನ್ಆರ್ ಪುರದ ಜನರ ಎದುರುಗಡೆ ಘಂಟಾಘೋಷವಾಗಿ ಹೇಳಿದ್ದೇನೆ, ಅದು ದೇವಸ್ಥಾನಕ್ಕೆ ಹೋಗುವ ರಸ್ತೆ ಇದೆಯಲ್ಲ ಅದೇ ಕೆರೆ ಅಂತೆ ಮಾಡಿದ್ದಾರೆ. ನೀವು ಅದನ್ನ ಈ ಕ್ಷಣದಲ್ಲಿ ಕೆರೆ ಮಾಡಬಹುದಲ್ಲ? ನನಗೆ ಕೆರೆ ಇದೆ ಅನ್ನೋ ಕಾರಣಕ್ಕಾಗಿ ಎನ್ಆರ್ ಪುರದ ಜನರಿಗೆ ಅಲ್ಲಿ ಕೆರೆ ಇದೆ, ಇಲ್ಲಿ ಕೆರೆ ಇದೆ, ಇಲ್ಲಿ ಕೆರೆ ಇದೆ ಅಂತ ಹೇಳಿ ತೊಂದರೆ ಮಾಡೋದಕ್ಕೆ ಹೋಗಬೇಡಿ. ನಂದು ಮಾತ್ರ ತೆಗೀರಿ, ಉಳಿದವ್ರು ತೆಗಿಬೇಡಿ. ನಾನ್ ನಿಮ್ ತರ ಮಾಗುಂಡಿ ಗೊತ್ತಾ ನಿಮ್ಗೆ? ಮಾಗುಂಡಿನಲ್ಲಿ ಒಬ್ಬರಿಗೆ 43 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ 33 ಎಕರೆ ಕಾಫಿ ತೋಟ ಕಡಿತಾರೆ. ಎಲ್ಲಿ? ಮಾಗುಂಡಿಲಿ. ದಿನ ಬಾಳ ಆಗಿಲ್ಲ ಶೈಲಮ್ಮ, ಇನ್ನು 3 ದಿನ ಆಗಿರೋದು. ಹಂಪಿ ಅಲ್ಲ, ಮಾಗುಂಡಿ, ಹೊನ್ನಳ್ಳಿ ಕಡಿತಾರೆ 33 ಎಕರೆ. ಈ ಕಡೆ ಹಲ್ಸೂರ್ ಇದೆಯಲ್ಲ, ಅಲ್ಲೂ ಫಾರೆಸ್ಟ್ ಅಂತೆ.
ಆ ಫಾರೆಸ್ಟ್ ಹೆಂಗಿದೆ ಅಂದ್ರೆ ಆ ಕಡೆ ಮಾಗುಂಡಿನೂ ಫಾರೆಸ್ಟ್, ಈ ಕಡೆ ಹಲಸೂರು ಫಾರೆಸ್ಟ್, ಮಧ್ಯದಲ್ಲಿರೋ ತೋಟ ಮಾತ್ರ ಫಾರೆಸ್ಟ್ ಅಲ್ಲ. ಅದ್ರ ಎನ್ಕ್ರೋಚ್ಮೆಂಟ್ ಮಾತ್ರ ಯಾರು ಮುಟ್ಟಂಗಿಲ್ಲ. ಹಂಗಂತ ನಾನು ಅವ್ರದ್ದು ತೆಗಿರಿ ಅನ್ನಲ್ಲ, ಯಾರ್ದೋ ಇದೆಯಲ್ಲ ಅದು ತೆಗಿಯಂಗಿಲ್ಲ. ಅದೆಲ್ಲ ರೈತರದ್ದು, ಯಾರದ್ದೇ ಆದರೂ ರೈತರು ತೆಗಿಬಿಡಿ. ಆದರೆ ನಿಮ್ಮ ಕಾಲದಲ್ಲಿ ರೈತರ ಎನ್ಕ್ರೋಚ್ಮೆಂಟ್ಗಳನ್ನ ಹೆಸರಿನಲ್ಲಿ ಅಲ್ಲಿ ಮೊನ್ನೆ ಎಲ್ಲೋ ಹೋಗಿದ್ದಾರೆ ಕೊಗರೆ ಹತ್ರ ಮರ ಕಡಿತೀವಿ ಅಂತ, ಕಾಫಿ ಕಡಿತೀವಿ ಅಂತ. 20-30 ಎಕರೆ ಕಾಫಿಗೆ 600 ಚೀಲ ಕಾಫಿ ಆಗುತ್ತೆ ಕೋಕಿಲಮ್ಮ. ಕಡಿಮೆ ಆದ್ರೆ 600 ಚೀಲಕ್ಕೆ ಇವತ್ತಿನ ಬೆಲೆಗೆ ಎಷ್ಟು? 90 ಲಕ್ಷ. 90 ಲಕ್ಷ. ನಾವು ವಿಷ ಕುಡಿಯೋದೊಂದು ಬಿಟ್ಟು ಬೇರೆ ಏನಿದೆ? ಯಾಕೆ ಮಾಡ್ತಿದ್ದೀರಿ ಶಾಸಕರೇ ಈ ತರ? ಲಾಸ್ಟ್ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಗಂಭೀರವಾಗಿ ಕೇಳ್ಕಡೆ. ನೀವು ಗಂಭೀರತೆ ಇಲ್ಲದೆ ಈ ಪದ ಕೇಳ್ಕೊಂಡ್ರೆ ಅರ್ಥ ಆಗಲ್ಲ. ವಿಧಾನಸಭೆಯ ಅಧಿವೇಶನ ಅನ್ನೋದು ಸರ್ಕಾರಿ ನೌಕರಿಗೆ ಒಂಥರ ಬೆಂಕಿ ಮೇಲೆ ಕೂತಂಗೆ. ನೀವು ಯಾವ್ದಾದ್ರು ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಕೇಳಿ, ತಡಿಯಪ್ಪ ಸೆಷನ್ ನಡೀತಾ ಇದೆ, ಈ ಸೆಷನ್ ಅಲ್ಲಿ ಏನ್ ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ, ಇವತ್ತು ಸಾಯಂಕಾಲ ಅಲ್ಲೇನಾದ್ರೂ ಪ್ರಶ್ನೆ ಒಂದು ಆಗ್ಬಿಟ್ರೆ 0 ಓವರ್ ಅಲ್ಲಿ, ಕಾಲ್ ಅಟೆನ್ಷನ್ ಅಲ್ಲಿ, ಕ್ವಶನ್ ಅಲ್ಲಿ ಏನಾದ್ರು ಬಂದ್ಬಿಟ್ರೆ ಅದಕ್ಕೆ ಅಧಿಕೃತ ಉತ್ತರ ಕೊಡಬೇಕು. ತಪ್ಪು ಕೊಟ್ರೆ ಕೊಟ್ಟಿರೋ ಅಧಿಕಾರಿ ತಲೆ ಹೋಗ್ತದೆ. ಅಧಿಕಾರಿಗಳು ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ನಮ್ಮ ಕ್ಷೇತ್ರದ ಅಧಿಕಾರಿಗಳು ಸೆಷನ್ ನಡಿಬೇಕಾದ್ರೆ ಕಾಫಿ ಗಿಡ ಕಡಿತಾ ಇದ್ದಾರೆ. ಹುತ್ತಿನಗದ್ದೆ ಕಾರ್ತಿಕ್ ಹೆಬ್ಬಾರಲ್ಲ ಅವರು, ಕಾರ್ತಿಕ್ ಭಟ್ರ ಜಾಗನ ಕೊಗರೆನಲ್ಲಿ ಮೊನ್ನೆ ಕೀಳಕ್ಕೆ ಹೋಗ್ತಾರೆ. ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಬಾಳೆಹೊನ್ನೂರು ಮಾಗುಂಡಿನಲ್ಲಿ ಮಾಲ್ಗೋಡಲ್ಲಿ ಮೊನ್ನೆ ಕಡಿತಾರೆ. ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಅಂದ್ರೆ ಇಲ್ಲಿರೋ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳಿಗೆ ಅನಿಸಿದೆ, ಶಾಸಕರು ವಿಧಾನಸಭೆಯಲ್ಲಿ ಇದನ್ನ ಪ್ರಶ್ನೆ ಮಾಡಲ್ಲ, ಶಾಸಕರು ನಮ್ಮ ಪರವಾಗಿದ್ದಾರೆ, ಧೈರ್ಯ ಮಾಡಿ ನಾನು ಕಡಿತೀನಿ, ಬೇಗ ಕಡಿತೀನಿ, ಬೇಗ ನಾನು ಅದರಲ್ಲಿ ಪ್ಲಾಂಟೇಶನ್ ಮಾಡ್ತೀನಿ, ಇದ್ರ ಸುಮಾರು ದುಡ್ಡು ನಂಗೆ ಬರ್ತದೆ ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಅದಾರೆ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನೇನಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ, ವಿಧಾನಸಭೆ ಅಧಿವೇಶನದ ಮಧ್ಯ ಇಲ್ಲೆಲ್ಲಾರು ಕತ್ತಿ ಹಾಕಿದ್ರೆ, ಕೊಡ್ಲಿ ಹಾಕಿದ್ರೆ ಗಿಡಕ್ಕೆ, ಅಧಿವೇಶನದಲ್ಲಿ ರಂಪಾಟ ಮಾಡ್ತಿದ್ದೆ, ಕೂಗ್ತಿದ್ದೆ, ಧರಣಿ ಕೊಡ್ತಿದ್ದೆ, ರೈತನಿಗೆ ಪರಿಹಾರ ಕೊಡೋ ತನಕ ಅವ್ನು ಯಾವ ಅಧಿಕಾರಿ ಕೈ ಹಾಕಿದಾನೆ ಅವನ್ ಕೈ ಕತ್ತರಿಸ್ರಿ ಅಂತ ಹೇಳ್ತಿದ್ದೆ. ಎಲ್ಲ ಹೇಳ್ತಿದ್ದೆ ಇದನ್ನ? ಶಾಸಕರೇ, ನಿಮ್ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ, ರೆವಿನ್ಯೂ ಇಲಾಖೆಯ ಅಧಿಕಾರಿಗಳಿಗೆ ಏನನ್ಸಿದೆ? ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ, ಶಾಸಕರು ರಾಜೇಗೌಡರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಹಂಗಾಗಿ ನಾವು 100 ಎಕರೆ ಕಾಫಿ ತೋಟಗಳನ್ನ ಕಡ್ದಿದ್ದೀವಿ, ಇವರ ಬೆಂಬಲದೊಂದಿಗೆ ನಾವು ಕಡ್ದಿದ್ದೀವಿ ಅಂತ ಹೇಳ್ತಾರೆ. ನನ್ನ ಕಾಲದ ಪತ್ರಿಕಾಗೋಷ್ಠಿ ಏನು? ಪಕ್ಷಾತೀತವಾದ ಹೋರಾಟ ಮಾಡ್ತೀವಿ, ಎಲ್ಲ ಪಕ್ಷದವ್ರನ್ನ ಕರೆದು ಮಾತಾಡ್ತೀವಿ. ಇವ್ರದ್ದು ಪತ್ರಿಕಾಗೋಷ್ಠಿ ಏನು? ಒತ್ತುವರಿ ಮಾಡ್ಕೊಂಡ್ರೆ ಎಂತ ಮಾಡಕ್ಕಾಗ್ತದೆ? ರೈತರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೇನು ಎಂತದ ಪೆರೇಡ್ ಮಾಡ್ಸಕ್ಕಾಗ್ತದ? ಅವ್ರಿಗೆ ಮಜಾ ಉಡಾಯಿಸಕ್ ನಾನ್ ಕರ್ಕೊಂಡು ಹೋಗಕ್ಕಾಗ್ತದ? ಇದು ಶಾಸಕರು. ಮೆರವಣಿಗೆ ಮಾಡಕ್ ಕರ್ಕೊಂಡು ಹೋಗ್ಬೇಕಾ? ಇದು ಶಾಸಕರು. ಪಾಪ ಪಾಪ. ಈಗೇನಾಯ್ತು? ಏನಾಗಿದೆ? ಈಗ ಶಾಪ್ ಆಗಿದೆ. ಅಧಿವೇಶನ ನಡಿಬೇಕಾದ್ರೆ ಒತ್ತುವರಿಗೆ ಕೈ ಹಾಕ್ತಾರೆ ಅಂತ ಹೇಳಂದ್ರೆ, ಶಾಸಕನ ಬೆಂಬಲ ಇಲ್ಲದೆ ಸರ್ಕಾರಿ ನೌಕರರು ಅಧಿವೇಶನ ನಡಿಬೇಕಾದ್ರೆ ಗಿಲಿ 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 ಅಂತಿರ್ತಾರೆ. ಅಂತ ಟೈಮಲ್ಲಿ ಕೈ ಹಾಕ್ತಾರೆ ಇವರು ಅಂತ ಹೇಳಂದ್ರೆ, ಶಾಸಕರ ಬೆಂಬಲ ಇಲ್ಲದೆ ಆಗತ್ತೇನ್ರಿ? ಆಗತ್ತೇನ್ರಿ? ನಾನು ಮೆಂಟಲಿ ರೆಡಿ ಇದ್ದೀನಿ. ಈಗ ನಾನು ಭಾಷಣ ಮಾಡಿದ್ರಲ್ಲಿ ಯಾವ್ದಿದಾವೆ ಅದರಲ್ಲಿ ಹಿಡ್ಕೊಂಡು ಒಂದು 2-3 ಜನ ಅದಾರೆ. ಇದನ್ನ ಜೀವರಾಜ್ ಹಿಂಗ್ ಅಂತ, ಜೀವರಾಜ್ ಹಿಂಗ್ ಮಜಾ ತಗಂತಾರೆ. ನೀವು ಏನಾದರೂ ಮಜಾ ತಗೊಳ್ಳಿ. ನಾನು ರೈತರ ಪರವಾಗಿ ಮಾತಾಡಿದ್ದೇನೆ, ನಾನು ನಮ್ಮ ಜನರ ಪರವಾಗಿ ಮಾತಾಡಿದ್ದೇನೆ. ಜನರಿಗೆ ನಾನು ಗ್ಯಾರಂಟಿಗಳ ಬಗ್ಗೆ ಮಾತಾಡಕ್ ಹೋಗಿಲ್ಲ. ಗ್ಯಾರಂಟಿ ಕೊಡಿ ಅಂತ ಜನ ಕೇಳಿರ್ಲಿಲ್ಲ, ಕೊಡ್ತೀನಿ ಅಂತ ಹೇಳಿದಿರಿ. ಮರ್ಯಾದೆಯಿಂದ ಸರಿಯಾಗಿ ಕೊಡಿ. SC STಗಳ ದುಡ್ಡನ್ನು ತಗೊಂಡ್ಬಂದು ಇದಕ್ಕೆ ಹಾಕಿದ್ದೀನಿ ಅಂತ ಹೇಳೋದು ಬೇಡ. 4 ಲಕ್ಷ ಕೋಟಿಗಳ ಬಜೆಟ್. ಈಶ್ವರ ನಾಯ್ಕರೇ, ನಾನು MLA ಆಗಿ ವಿಧಾನಸೌಧಕ್ಕೆ ಹೋದಾಗ 48,000 ಕೋಟಿಯ ಬಜೆಟ್. ಯಡಿಯೂರಪ್ಪನವ್ರು ಇಳಿಬೇಕಾದ್ರೆ ಅವ್ರು ಫಸ್ಟ್ ಒಂದ್ಸರಿ ಮುಖ್ಯಮಂತ್ರಿ ಹೇಳಿದ್ರಲ್ಲ, 78,000 ಕೋಟಿ ಬಜೆಟ್. ಸದಾನಂದ ಗೌಡರು ಇಟ್ಟ ಬಜೆಟ್ 1,03,000 ಕೋಟಿ.
ನಾನು ಮಂತ್ರಿಯಾಗಿದ್ದಾಗಿನ ಬಜೆಟ್ 1,25,000 ಕೋಟಿ. ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿದ್ದು 2,25,000 ಕೋಟಿ ಬಜೆಟ್. ಈಗ GST ಬಂದ ಮೇಲೆ ಕರ್ನಾಟಕದ ಇನ್ಕಮ್ 4 ಲಕ್ಷ ಕೋಟಿ. 4 ಲಕ್ಷ ಕೋಟಿನಲ್ಲಿ ಒಂದು 50,000 ಕೋಟಿ. ನಿಮ್ ಜೋಗಲ್ ಸುರೇಶ್ ಅಣ್ಣ 4 ಲಕ್ಷ ರೂಪಾಯಿ ಇದ್ರೆ 50,000 ರೂಪಾಯಿ ಯಾರಿಗಾರು ಕೊಟ್ರೆ ಇನ್ನು 3.5 ಲಕ್ಷ ಉಂಟಲ್ಲ. ಆ 3.5 ಲಕ್ಷದಲ್ಲಿ ಜನರ ಅಭಿವೃದ್ಧಿ ಮಾಡಿ. ಅದು ಬಿಟ್ಟು ಸುಮ್ಮನೆ ನೀವು ಕತೆ ಹೇಳ್ಕೊಂಡು ಕಾಲಹರಣ ಮಾಡಬೇಡಿ. ಈ ಗ್ಯಾರಂಟಿಗೂ ಅಭಿವೃದ್ಧಿಗೂ ಯಾವ ಸಂಬಂಧನೂ ಇಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ನಾನು ಈ ಮುಖಾಂತರ ಮಾಡ್ತೇನೆ. ಮತ್ತು ನನ್ನ ಅಹವಾಲಿದೆ, ಈಗ ತಹಶೀಲ್ದಾರರು ಬಂದು ನಮ್ಮ ಮೆಮೊರಂಡಮ್ ತಗೊಂಡವರಿದ್ದಾರೆ. ತಹಶೀಲ್ದಾರರು ನಮಗೆ ಹೇಳ್ಬೇಕು, ತಹಶೀಲ್ದಾರ್ ಕಚೇರಿಗಳನ್ನ ನಾನು ಸರಿಯಾದ ಸುಸ್ಥಿತಿಯಲ್ಲಿ ಇಡ್ತೇನೆ, ಜನ ಬಂದ್ರೆ ಜನರನ್ನ ಗೌರವಿಸುವಂತ ಸ್ಥಿತಿಯಲ್ಲಿ ಇಡ್ತೇನೆ ಅಂತೇಳಿ ತಹಶೀಲ್ದಾರ್ ನಮಗೆ ಮಾತು ಕೊಡ್ಬೇಕಾ ಬೇಡವಾ? ತಹಶೀಲ್ದಾರ್ ಬರ್ತಾರೆ, ತಹಶೀಲ್ದಾರ್ ಇಲ್ಲಿ ಬರ್ದಿದ್ರೆ ನಾವು ಹೋಗ್ತೀವಿ, ಮಾಡ್ತೀವಿ. ಅಲ್ರಿ ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ ಜೀವರಾಜಂದ ಅದಿದೆ ಇದಿದೆ, ಏನೇನ್ ತೆಕ್ಕಂತೀರ ಜೀವರಾಜಂದ ಎಲ್ಲ ತೆಕ್ಕೊಂಡು ಹೋಗ್ರಿ. ನಮ್ಮ ಅಪ್ಪ ಮಾಡಿದ್ ನನ್ನ ಹತ್ರ ಇರುತ್ತೆ, ನಂದು ಅಧಿಕೃತ ಇದ್ರೆ ನನ್ನ ಹತ್ರ ಇರುತ್ತೆ. ನೀವು ಈ ಬ್ಲಾಕ್ ಮೈಲಿಗೆಲ್ಲ ಹೆದರಿ ಯಾವ್ದೋ ನಮ್ಮ ಅಪ್ಪ ಯಾವ್ದೋ PTCL ಮಾಡಿದ್ದ ಯಾವನ್ನ ಕರ್ಕೊಂಬಂದು ಹಾಕಿಸ್ತೀನಿ, ನಿಂದೇನೋ ಅಲ್ಲೇನೋ ಇದೆ ಇಲ್ಲಿ, ಈ ಬ್ಲಾಕ್ ಮೈಲ್ನೆಲ್ಲ ದಾಟಿ ಬಂದು ನಾನು ಶಾಸಕನಾಗಿರೋದು. ನಾನು ಅದನ್ನು ದಾಟಿ ಬಂದು ಇವತ್ತು ರಾಜಕಾರಣಕ್ಕೆ ನಿಂತಿದ್ದು. ನನಗೆ ಯಾರ್ದೋ ತಲೆ ಹೊಡೆದಿದ್ದು ಇದರಲ್ಲಿ ಮಾಡಿಲ್ಲ. ನಾನು ಬೇವರು ಸುರಿಸಿದ್ರಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೇನೆ. ನಾನು ಜನರ ಜೊತೆನಲ್ಲಿ ಬೆಳ್ಕೊಂಡ್ ಬಂದಿದ್ದಕ್ಕೆ ರಾಜಕಾರಣ ಮಾಡ್ತಾ ಇದ್ದೇನೆ. ನನಗೆ ಸೋಲು ಮಾತ್ರ ಆಗಿದೆ ಅಂತ ಹೇಳಿದ್ರೆ ಸೋಲು ಅಧಿಕಾರಕ್ಕಾಗಿರ್ಬೋದು, ಜನರ ಹೋರಾಟಕ್ಕೆ ಸೋಲಾಗಿಲ್ಲ. ಜನರ ಹೋರಾಟದ ಸೋಲು ಅಲ್ಲ ಇದು. ನಾವು ಜನರಿಗಾಗಿ ಕೆಲಸ ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಗಾಗಿ ನಮ್ಮ ಹೋರಾಟವನ್ನ ಮಾಡ್ಬೇಕಾ ಬೇಡ? ನಾನು ಇವರೆಲ್ಲ ಚಳವಳಿ ಮಾಡ್ತಾರೆ ಅಂದಿನ ಹೇಳಿದ್ದೆ. ನಮ್ಮ ಚಳವಳಿಗೆ 100 ಜನ ದಾಟಿದ್ರೆ ನಮ್ದು ಯಶಸ್ವಿ ಹೋರಾಟ. ಯಾಕೆ ಅಂದ್ರು, ಆ ಡಾಕ್ಟ್ರು ಸುಧೀರ ಎಲ್ಲ ಕೊಪ್ಪದಲ್ಲಿ ಇಲ್ಲಿ ಚಳವಳಿ ಮಾಡ್ತಿರೋರು 10 ಜನ 15 ಜನ 20 ಜನ ಇರೋರು. ಸರ್ಕಾರದ ವಿರುದ್ಧ ಯಾರು ಬರೋಲ್ರೋ ಚಳವಳಿಗೆ ಅಂತ. ಆದ್ರೂ ಇಷ್ಟು ಜನ ಬಂದಿದ್ದೀರಿ ನೀವು, ಈ ಬಿಸಿಲಲ್ಲಿ ಹಿಂಗ್ ನಿಂತಿದ್ದೀರಿ ಅಂದ್ರೆ ಊಟಿಲ್ಲ ಏನಿಲ್ಲ, ಊಟಿಲ್ಲ ಏನಿಲ್ಲ. ಇದೇನು ಬಿರಿಯಾನಿ ಚಳವಳಿನ? ಏನಿಲ್ಲ. ಹಂಗಾಗಿ ಜನ ನಮ್ಮ ಪರವಾಗಿದ್ದಾರೆ. ಜನ ಕಷ್ಟಕ್ಕಾಗಿ ನಾವು ನಿಲ್ಲಬೇಕಾಗಿರೋ ಅನಿವಾರ್ಯತೆ ಇದೆ. ನಾನು ಹೇಳಿದ್ದನ್ನ ಮತ್ತೆ ಮತ್ತೆ ನೆನಪಿಡಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೋ ಪೊಲೀಸರಿಗೋ ಇಒಗೋ ಯಾರಿಗೋ ಬೈದ್ರೆ ಪ್ರಯೋಜನ ಇಲ್ಲ. ಅವರಿಗೆಲ್ಲ ಅನಿಸ್ಬಿಟ್ಟಿದೆ ಶಾಸಕರು ನಮ್ ಜೊತೆ ಅದಾರೆ ಅಂತ. ನಾನು KDP ಮಾಡೋಷ್ಟೊತ್ತಿಗೆ ಇಷ್ಟು ದೊಡ್ಡ ಪುಸ್ತಕ ಇಟ್ಕೊಂಡ್ ಬರೋರು, ಬೆಳಿಗ್ಗೆ ಬಂದು ಹಿಂಗ್ ಕೂತಿರೋರು. ಈಗ KDPನ ತಡಿ ಬರ್ತೀನಿ 1 ನಿಮಿಷ, ಅವರೇ ಬರೋದು ಲೇಟ್ ಅದ ಇನ್ಯಾಕೆ ಅಂತ. ಮಧ್ಯಾಹ್ನಕ್ಕೆ ಮುಗಿಯುತ್ತೆ. ಯಾಕೆ ಹೇಳಿ? ಕೇಳಿದ್ರೆ ಅವೆಲ್ಲರೂ ಹೇಳ್ಬಿಟ್ರೆ ಶಾಸಕರಿಗೆ ಗೊತ್ತಲ್ಲ ಅದು ಯಾಕೆ ಅಂತ ಹೇಳಿ ಅಂದ್ರೆ ಮತ್ತೆ ಮುಂದಕ್ಕೆ ಕೇಳಂಗಿಲ್ಲ. ಅದಕ್ಕೆ ಹಿಂಗಿರ್ತದೆ. ಜಯಶ್ರೀ ಯೋಚನೆ ಮಾಡ್ತಿದ್ದಾರೆ, ನಮ್ಮನ್ನು ಬೆಳಗಿನ ಸಾಯಂಕಾಲ ತನಕ ಹಾಕಿ ಸುಮ್ಮನೆ ಆ ಮೀಟಿಂಗ್ ಅಲ್ಲಿ ಕೂರಿಸಿದ್ರಿ ಅಂತ. ಈಗ ನೋಡಿ ಎಷ್ಟು ಆರಾಮಿದೆ. ಇದು ಆಡಳಿತ. ನಾನು ಸುದೀರ್ಘವಾದ ಭಾಷಣ ಮಾಡಿದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಅಭಿವೃದ್ಧಿಯ ಪರವಾಗಿ ಇಲ್ಲದ ಶಾಸಕರ